ಇವರ ಮುಖ ಪರಿಚಯ ನಿಮಗೆ ಬಹುತೇಕ ಕಡಿಮೆ ಅನ್ಸುತ್ತೆ. ಇವರ ಧ್ವನಿಯನ್ನ ಕೇಳ್ತಾನೆ ಇರ್ತೀರಿ. ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿರುವಂತಹ ಪ್ರದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಆಯ್ತು ಈ ವಾಯ್ಸ್ ಓವರ್ ಜರ್ನಿ? ಮೂಲತಃ ನೀವು ಎಲ್ಲಿಯವರು? ನಾನು ಪುತ್ತೂರಿನವನು, ಮಂಗಳೂರಿನ ಪುತ್ತೂರು. ನಾನೊಬ್ಬ ಜರ್ನಲಿಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದೆ ನನ್ನ ಜೀವನ. ಟಿವಿ ನಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಆಂಕರಿಂಗ್ ಕೂಡ ಮಾಡ್ತಾ ಇದ್ದೆ. ಮತ್ತೆ ಲಾಂಚ್ ಟೀಮಲ್ಲಿ ಇದ್ದಿದ್ರಿಂದ ನಮ್ಗೆಲ್ಲಾನು ಮಾಡಬೇಕಾಗಿ ಬಂದಿತ್ತು. ಅಂದ್ರೆ ಈ ಥಾಟ್ ಬಂದಿದ್ದು ಯಾವಾಗ? ಅದು ಥಾಟ್ ಬಂದಿದ್ದು ಅವಾಗ ಬಂದಿಲ್ಲ, ಬಟ್ ಇದು 2006. ಅಂದ್ರೆ ಫಸ್ಟ್ ಎಂಪ್ಲಾಯ್ ಟೀಮ್ ಅಂತ ಏನಿತ್ತು? ಲಾಂಚ್ ಟೀಮಲ್ಲಿ ಟೀಮ್ನಲ್ಲಿ. ಆದರೆ ಅನ್ಕೊಂಡಿದ್ರಾ ಚಿಕ್ಕ ವಯಸ್ಸಲ್ಲಿ ನಾನು ಈ ಥರ ಜರ್ನಲಿಸ್ಟ್ ಆಗಬೇಕು, ಮಾಧ್ಯಮ ಲೋಕದಲ್ಲೇ ಬರಬೇಕು ಅಂತ? ನಾನು ಯಾವುದು ಅಂದ್ಕೊಂಡದ್ದು ಕಮ್ಮಿ. ಆಮೇಲೆ ಅಂದ್ಕೊಳ್ಳೋದಕ್ಕೆ ಮೇ ಬಿ ಸ್ವಲ್ಪ ಶುರು ಆಯಿತೋ ಏನೋ. ಆಮೇಲೆ ಅಂದ್ಕೊಳ್ಳೋದೆಲ್ಲ ಯಾವಾಗ ಆಗೋದು ಇಲ್ಲ ಅನ್ನೋದು ಗೊತ್ತಾಯಿತು. ಇವಾಗ ಅಂದ್ಕೊಳ್ಳೋದು ಮತ್ತೆ ಕಮ್ಮಿ. ಅಂದರೆ ಚಿಕ್ಕ ವಯಸ್ಸಲ್ಲಿ ಏನು ಆಗಬೇಕು ಅಂದ್ಕೊಂಡಿದ್ರಿ ಎಕ್ಸಾಕ್ಟ್ಲಿ? PUC ಸೈನ್ಸ್ ತಗೊಂಡೆ. ಸೈನ್ಸ್ ತಗೊಂಡಾಗ ಅದು ತಲೆಗೆ ಜಾಸ್ತಿ ಹತ್ತಲಿಲ್ಲ ನನಗೆ. ಆವಾಗ ನನಗೆ ಏನು ರಿಯಲೈಸ್ ಆಗಿದ್ದು ಅಂತಂದರೆ, ಡೆಸ್ಟಿನಿ ಯಾವುದಿದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ, ಮತ್ತು ಡೆಸ್ಟಿನೇಷನ್ ಅನ್ನೋದು ನನ್ನ ಪ್ರಕಾರ ಇಲ್ಲ. ಸೊ ಜರ್ನಿ ಇಸ್ ವಾಟ್ ಮ್ಯಾಟರ್ಸ್. ಫುಲ್ ಸ್ಟಾಪ್ ಇಲ್ಲ. ಫುಲ್ ಸ್ಟಾಪ್ ಅವನು ಕೊಡುವಾಗ. ಜರ್ನಲಿಸಮ್ ಅಷ್ಟೇ ಸುಲಭವಾಗಿ ಪಾಸ್ ಆದ್ರೆ ಮಾಡಬೇಕು ಅಂತ ಭಾಳ ಅಪೇಕ್ಷೆ ಪಟ್ಟಂತಹ ಡಿಗ್ರಿ ಅದು. ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಂಥ ಡಿಗ್ರಿ ಹೌದು. ಆದರೆ ನಾನು ಯಾವತ್ತಿಗೂ ಥಿಯರಿಗಿಂತ ಹೆಚ್ಚು ಪ್ರಾಕ್ಟಿಕಲ್ ಮೇಲೆ ಫೋಕಸ್ ಇಟ್ಟಂಥವನು. ಸೊ ನಾನು ಕಾಲೇಜಲ್ಲಿ 90%ಗಿಂತ ಮೇಲೆ ಅಟೆಂಡೆನ್ಸ್ ಇತ್ತು. ಹಾಗಂತ 90% ಅಷ್ಟು ಅಟೆನ್ಷನ್ ಇತ್ತ ಅಂತ ಗೊತ್ತಿಲ್ಲ. ವಿಜಯ ಕರ್ನಾಟಕದಲ್ಲಿ ಇದ್ಕೊಂಡು ಬರೆಯೋದು ಕಲಿತೆ, ರಿಪೋರ್ಟಿಂಗ್ ಮಾಡೋದು ಕಲಿತೆ. ನನ್ನದೇ ಬೈಲೈನ್ಗಳು, ಆರ್ಟಿಕಲ್ಗಳು, ಅಲ್ಲೇನೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದ್ರೆ ಅಲ್ಲಿ ಹೋಗಿ ನಾನು ಅದನ್ನು ಮಾಡೋದು. ಸೊ ಈ ಥರದ್ದೆಲ್ಲ ಮಾಡಿದೆ. ಹೊಸದಿಗಂತದಲ್ಲಿ ಹೋಗಿ ಟ್ರಾನ್ಸ್ಲೇಷನ್ ಹೇಗೆ ಅಂತ ಅನ್ನೋದು ಕಲಿತೆ. ಎಲ್ಲ ಬೆಂಗಳೂರಲ್ಲೇ? ಎಲ್ಲ ಮಂಗಳೂರಲ್ಲೇ. ಅಂದರೆ ಜರ್ನಲಿಸ್ಟ್ ಆಗೋದಕ್ಕೆ ಹೊರಟವರಿಗೆ ಸಾಹಿತ್ಯದ ಅಭಿರುಚಿ ಇರುತ್ತೆ ಅಂತ ಕೇಳಿದ್ದೆ. ತಮಗಿತ್ತ? ಓದ್ತಾ ಇದ್ರೆ? ನಾನು ಮೊದಲಿಂದ ಓದೋದು ಮಾಡ್ತಿದ್ದೆ, ಅಂದರೆ ಲಿಮಿಟೆಡ್ ಅಲ್ಲಿ. ಅಲ್ಲಿಂದ ಬಾಂಬೆಗೆ ಹೋಗ್ತೀರಿ? ಬಾಂಬೆಯಲ್ಲಿ XIC ಅಂತಿದೆ, ಎಕ್ಸೇವಿಯರ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ಸ್ ಅಂತ. ಇಲ್ಲಿ ಮಂಗಳೂರಲ್ಲಿ ಅಲೋಷಿಯಸ್ ಕಾಲೇಜ್ ಕಲ್ತಿದ್ದೆ. ಅಲ್ಲಿ 1 ವರ್ಷ TV ಆ್ಯಂಡ್ ವಿಡಿಯೋ ಪ್ರೊಡಕ್ಷನ್ನಲ್ಲಿ ಡಿಪ್ಲೊಮಾ ಮಾಡಿದೆ ನಾನು. TV ನೈನಿಗೆ ಎಂಟ್ರಿ ಆದಾಗ ಹೇಗಿತ್ತು ಸಿಚುವೇಶನ್? ನಾನಲ್ಲಿ 2.5 ವರ್ಷ ಇದ್ದೆ. ಆಗ ಅದೊಂದು ಹೊಸ ಹುರುಪು, ಮತ್ತೆ ಎಲ್ಲರಿಗೂ ಹೊಸದು. ಕನ್ನಡದಲ್ಲಿ ಈ ಥರದ್ದೊಂದು ಪ್ರಯತ್ನ ಅಂತಂದಾಗ ಎಲ್ಲರೂ, ಅಂದರೆ ಒಂದಿಷ್ಟು ಅನುಭವ ಇದ್ದವ್ರು ಖಂಡಿತ ಇದ್ರು, ಆದರೆ 24 hours ನ್ಯೂಸನ್ನು ಹೇಗೆ ತಯಾರು ಮಾಡೋದು ಅನ್ನೋದೊಂದು ಗೊತ್ತಿಲ್ಲ. ಮೊದಲು ಬೆಳಗ್ಗೆ ಒಂದು ನ್ಯೂಸು, ಸಂಜೆ ಒಂದು ನ್ಯೂಸು, ರಾತ್ರಿ ಒಂದು ನ್ಯೂಸು. ಉದಯ TV, ಈ ಟಿವಿಯಲ್ಲಿ? ಉದಯ ಟಿವಿಯಲ್ಲಿ ಐ ಥಿಂಕ್ ಬೆಳಗ್ಗೆ. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆಗ ಏನೂ ಇರಲಿಲ್ಲ, ಸ್ಟುಡಿಯೋ ಇರಲಿಲ್ಲ, ಒಂದು ಬಿಲ್ಡಿಂಗ್ ಇತ್ತಷ್ಟೆ. ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಒಂದು ಕಡೆ ಆಗ್ತಾ ಇತ್ತು, ಇನ್ನೊಂದು ಕಡೆ ಒಂದಿಷ್ಟು ಜಾಗದಲ್ಲಿ ಅಲ್ಲಲ್ಲೇ ಚೇರ್ಗಳು, ಅಲ್ಲಲ್ಲೇ ಮೇಜುಗಳು, ಅದು ಇದು ಇದ್ದ ಚೇರ್ಗಳಿಗೆ ಕಿತ್ತಾಡ್ಕೊಂಡು ಎಲ್ಲರೂ ಕೆಲಸ ಮಾಡ್ತಿದ್ರು. ಒಬ್ಬೊಬ್ರು ಒಂದೊಂದು ಅಸೈನ್ಮೆಂಟ್ಗಳನ್ನು ಇದು ಮಾಡ್ತಿದ್ರು. ನ್ಯೂಸ್ ಬುಲೆಟಿನ್ ಮಾಡೋದಕ್ಕೋಸ್ಕರ ಶೂಟಿಂಗ್ ಹೋಗ್ತಿದ್ರು. ಯಾರಿಗೂ ಚಾನಲ್ ಯಾವುದು ಅಂತ ಗೊತ್ತಿಲ್ಲ. ಸೊ ಆದರೂ ಶೂಟಿಂಗ್ ಮಾಡೋದು, ಅಥವಾ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶೂಟಿಂಗ್ ಹೋಗೋದು, ನಾವು ಕೂಡ ಹೋಗೋದು, ಅಥವಾ ಈ ಸೀನಿಯರ್ಗಳ ಜೊತೆ ಹೋಗೋದು. ಬ್ರೇಕಿಂಗ್ ನ್ಯೂಸ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಬ್ರೇಕಿಂಗ್ ನ್ಯೂಸ್ ಅಂತ ಇವಾಗ ನಾವು ನಮಗೆ ಅದು ಕೇಳಿದ್ರೆ ಇದಾಗತ್ತೆ. ಬಟ್ ಅದಕ್ಕೆ ಆರಂಭದಲ್ಲಿ ಅದು ಏನು ಅನ್ನೋದೇ ಫಸ್ಟ್ ಆಫ್ ಆಲ್ ಗೊತ್ತಿರಲಿಲ್ಲ. 2.5 ವರ್ಷ ಮಾಡಿದ್ರು TV ನೈನಲ್ಲಿ. 2 ವರ್ಷ 3 ತಿಂಗಳು. ಹೊರಗಡೆ ಬರೋದಕ್ಕೆ ಕಾರಣ? ಹೊರಗಡೆ ಬರೋದಕ್ಕೆ ಕಾರಣ ಗೊತ್ತಿಲ್ಲ. 41 ಗಂಟೆ ಕೆಲಸ ನನಗೆ ಇಲ್ಲಿ ಫುಲ್ ಟೈಮ್ ತಿಂಗಳಲ್ಲಿ 25-30 ದಿನ ಕೆಲಸ ಮಾಡೋದಕ್ಕಿಂತ ಆಲ್ಮೋಸ್ಟ್ ಡಬಲ್ ಸಂಬಳ ಕೊಡ್ತಿತ್ತು. ಲಾಡು ಬಂದು ಬಾಯಿ ಬಿದ್ದಿದ್ದ. ಮತ್ತು ಅದೇ ನಂಗೆ ಯಾವತ್ತೂ ಅಷ್ಟೇ ಏನೋ ಒಂದು ಮಾಡ್ತಾ ಇರಬೇಕು, ಏನೋ ಒಂದು ಹೊಸದನ್ನು ಪ್ರಯತ್ನ ಪಡ್ತಾ ಇರಬೇಕು ಅನ್ನೋದು ನಿರಂತರ ತುಡಿತ. 3 ತಿಂಗಳು ಬಿಗ್ FM ಅಲ್ಲಿ ಇದ್ದದ್ದು. ಮತ್ತು ಆಮೇಲೆ ಅಲ್ಲಿಂದ ಹೊರಗಡೆ ಅಲ್ಲಿನ್ನೇನು ನಂದು ಪ್ರೊಬೇಷನರಿ ಪೀರಿಯಡ್ ಮುಗಿಯುತ್ತೆ ಅಂತ ಅಂದಾಗ ಅಲ್ಲಿಂದ ಕಾಲ್ ಕಿತ್ತೆ. ಅಷ್ಟೊತ್ತಿಗಾಗಲೇ ನನಗೆ ಆಜ್ ತಕ್ ನ್ಯೂಸ್ ಚಾನಲಲ್ಲಿ ಬೆಂಗಳೂರಲ್ಲಿ ರಿಪೋರ್ಟರ್ ಆಗಿ, ಹಿಂದಿ ಮತ್ತು ಇಂಗ್ಲೀಷ್ ಚಾನಲ್ಗೆ ರಿಪೋರ್ಟರ್ ಆಗಿ ನನಗೆ ಕೆಲಸ ಸಿಕ್ಕಿತ್ತು.
ಮಾತಾಡ್ತಾ ಹೇಳಿದ್ರಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ವರ್ಕ್ ಅಂಡರ್ ಅ ಬಾಸ್. ಇನ್ಪುಟೆಡ್ ಆಗಿರ್ಬೋದು ಅಥವಾ ಎಡಿಟರ್ ಇನ್ ಚೀಫ್ ಆಗಿರ್ಬೋದು, ಡೆಸ್ಕಲ್ಲೇ ಬಂದು ಜೋರಾಗಿ ಗಲಾಟೆ ಮಾಡಿ, ಬಾಯಿ ಬಂದಂಗೆ ಮಾತಾಡಿ, ಬೈದಾಡಿ ಎಲ್ಲ ಮಾಡ್ತಾರೆ ಅಂತ. ಆ ಥರದ ಅನುಭವಗಳು ಏನಾದರೂ? ಆ ಥರ ಪರ್ಟಿಕ್ಯುಲರ್ ಒಂದು ಇನ್ಸಿಡೆಂಟ್ ಅಂತಲ್ಲ, ಅಲ್ಲ ಆ ಥರ ಆಗುತ್ತಾ? ಅಂದರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಖಂಡಿತ ಇರುತ್ತೆ. ಅಂದರೆ ಎಲ್ಲರೂ ಒಂದೇ ಥರ ಸೆನ್ಸಿಬಿಲಿಟಿ ಇಟ್ಕೊಂಡಿರೋರು ಇರಲ್ವಲ್ಲ. ಒಬ್ಬೊಬ್ಬ ವ್ಯಕ್ತಿ ಅವರ ಹಿಂದಿನ ವ್ಯಕ್ತಿತ್ವ ಬೇರೆ ಬೇರೆ ಥರ ಇರುತ್ತಲ್ಲ. ಸೊ ಅವರು ಅದನ್ನು, ಅವರ ಪ್ರೆಷರನ್ನು, ಅವರ ಟೆನ್ಷನನ್ನು ಹೇಗೆ ಹೊರಗೆ ಹಾಕ್ತಾರೆ ಅನ್ನೋ ರೀತಿಗಳು ಬೇರೆ ಬೇರೆ ಥರ ಇರುತ್ತೆ. ಯಾವುದೇ ಟೆನ್ಷನ್ ಇದ್ದರೂ ಕೂಡ ಅದನ್ನು ಕಾಮಾಗಿ ತಗೊಳ್ಳೋರು ಒಂಥರ ಇರ್ತಾರೆ. ಕೆಲವರು ತಮ್ಮ ಕೋರ್ ಟೀಮ್ ಮುಂದೆ ತೋರಿಸೋರು ಇರ್ತಾರೆ, ಕೆಲವರು ಎಲ್ಲರ ಮುಂದೆ ರುದ್ರ ತಾಂಡವ ಮಾಡೋರು ಇರ್ತಾರೆ. ಡಿಪೆಂಡ್ಸ್. ಈ ಬಿಗ್ ಬಾಸ್ಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಆಪರ್ಚುನಿಟಿ ಸಿಕ್ಕಿದೆ ಹೆಂಗೆ? ಬಿಗ್ ಬಾಸ್ಗೆ ಆಪರ್ಚುನಿಟಿ ಅಂದರೆ ಐ ವಾಸ್ ಆಲ್ರೆಡಿ ಅ ಪಾರ್ಟ್ ಆಫ್ ETV ತಂಡ, ಅಂದರೆ ಕಲರ್ಸ್ನ ವಯಾಕಾಮ್ನ ತಂಡ. ಅಂದರೆ ಅದನ್ನು ತಗೊಂಡಾಗ ಹೊಸದಾಗಿ ರೂಪ ಹೊಂದಿದೆ. ಇನ್ನೂ ಈ ಟಿವಿಯನ್ನು ಕಲರ್ಸ್ ಕನ್ನಡ ಅಂತ ಅನೌನ್ಸ್ ಮಾಡಿ ಆಗಿರಲಿಲ್ಲ. ಫಸ್ಟ್ ಸೀಸನಲ್ಲಿ ETVನೇ ಇತ್ತು. ಹೌದು. ಸೊ ಆ ತಂಡದ ಭಾಗವಾಗಿ ನಾನಿದ್ದೆ. ETV ಈಗ ಕಲರ್ಸ್ ಕನ್ನಡ. ಏನು ಹೇಳ್ತೀರಿ? ಅಂದರೆ ಈ ಮೆಟ್ರೋ ವಾಯ್ಸ್ ಓವರ್ ಬಂದಿದ್ದು ಹೇಗೆ? ಅಪರ್ಣ ಅವ್ರದ್ದು ಏನಾದರೂ ಪರಿಚಯ ಇತ್ತು ನಿಮಗೆ? ಖಂಡಿತ ಇತ್ತು, ಖಂಡಿತ. ಅದು ಅವ್ರನ್ನ ಕಳ್ಕೊಂಡದ್ದು ಎಷ್ಟು ನಮ್ಮ ಕನ್ನಡದ ಒಂದು ಲಾಸ್ ಅಥವಾ ದೌರ್ಭಾಗ್ಯವೋ, ಅವ್ರ ಜೊತೆ ಅಟ್ಲೀಸ್ಟ್ ಕೆಲವೊಂದು ಪ್ರಾಜೆಕ್ಟ್ಗಳಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಜೊತೆಯಾಗಿ ಕೆಲಸ ಮಾಡೋದಕ್ಕೆ ಸಿಕ್ಕಿದೆಯಲ್ಲ ಅನ್ನೋದು ನನ್ನ ಭಾಗ್ಯ. ಆ್ಯಕ್ಟಿಂಗ್ ಮಾಡೋದಕ್ಕಂತ ಬರ್ತೀರಿ. ಕೃಷ್ಣ ರುಕ್ಮಿಣಿ ಅನ್ನೋ ಒಂದು ಸೀರಿಯಲಲ್ಲಿ ಕೂಡ ನೀವು ಆ್ಯಕ್ಟ್ ಮಾಡಿದ್ರಿ. ಆಮೇಲೆ ಯಾಕೆ ಅದು ಕಂಟಿನ್ಯೂ ಮಾಡಲಿಲ್ಲ? ನಾನು ಒಂದು 2-3 ವರ್ಷ ಕಂಟಿನ್ಯೂಸ್ ಆಗಿ ಆ್ಯಕ್ಟಿಂಗ್ ಮಾಡಿದೆ. ಕನ್ನಡದಲ್ಲಿ 3-4 ಧಾರಾವಾಹಿಗಳು, ಒಂದು ಸ್ವಲ್ಪ ಸಮಯ. ತಮಿಳಿನಲ್ಲಿ 3 ಅದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಮಾಡಿದೆ. ಸೇರಿಸಿದ್ರೆ ಸಾಧಾರಣ 1-1.5 ಸಾವಿರ ಎಪಿಸೋಡ್ಗಳಷ್ಟು ಸಂಚಿಕೆಗಳಲ್ಲಿ ಅಂದರೆ ನಟನೆ ಮಾಡಿದ್ದೀನಿ. ಸಿನಿಮಾ ಆಪರ್ಚುನಿಟೀಸ್ ಏನಾದರೂ ಬಂದಿತ್ತು? ಸೊ ಇದು ಬಿಟ್ಟರೆ ಒಂದು ಮುಚ್ಚಿ ಮಂಡಕ್ಕಿ ಕಡಕ್ ಚಾಯ್ ಅಂತ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದೆ. ನಿಮ್ಮ ಗರ್ಲ್ ಫ್ರೆಂಡ್ ಏನ? ಕಲ್ಪನಾ ನನ್ನ ನೆಕ್ಸ್ಟ್ ಹುಡುಗಿ. ನಿಮ್ ಹತ್ರ ಮಿಕ್ಸರ್ ಇದ್ಯಾ? ನಿಮ್ ನಂಬರ್ ಕೊಡಿ, ನಾನೇ ಕಾಲ್ ಮಾಡಿ ತಂದು ಕೊಡ್ತೀನಿ. ಬಟ್ ಇದಿಷ್ಟರಲ್ಲಿ ಮಜಾ ಬಂದಿದ್ದು ಇಲ್ಲಿ. ಆಂಕರಿಂಗ್ ಅಲ್ಲ, ರಿಪೋರ್ಟಿಂಗ್ ಅಲ್ಲ, ಬರವಣಿಗೆ ಅಲ್ಲ, ವಾಯ್ಸ್ ಓವರ್ ಅಲ್ಲ, ಎಲ್ಲನೂ ಖುಷಿ ಪಡ್ತು. ಎಲ್ಲವೂ ಅದರದ್ದೇ ಆದ ಫ್ಲೇವರ್ ಇಟ್ಕೊಂಡಿರುವಂಥದ್ದು. ಬಟ್ ಅದೇ ರಿಪೋರ್ಟಿಂಗ್ನಲ್ಲಿ ನನಗೆ ನಾನು ಬೇರೆ ಬೇರೆ ರೀತಿಯ ರಿಪೋರ್ಟಿಂಗ್ಗಳನ್ನು ಮಾಡಿದೆ. ಸ್ಪೋರ್ಟ್ಸ್ ರಿಪೋರ್ಟರ್ ಆಗಿ ನಾನು ವೆಸ್ಟ್ ಇಂಡೀಸ್ ಹೋದೆ, ಬಾಂಗ್ಲಾದೇಶ್ ಹೋದೆ. ನನಗೆ ಸ್ಪೋರ್ಟ್ಸ್ ಇಂಟ್ರೆಸ್ಟೇ ಇಲ್ಲ, ಅವತ್ತಿಗೂ ಇರಲಿಲ್ಲ, ಇವತ್ತಿಗೂ ಇಲ್ಲ. ಆದರೂ ನಾನು ಮಾಡಿದ್ರಿ. ಹಾಂ. ಈ ಮಾಡ್ಯುಲೇಷನ್ಸ್ಗಳಿಂದ ಏನೂ ತೊಂದರೆ ಆಗಲಿಲ್ವಾ ಧ್ವನಿಗೆ? ಆ ಥರದ್ದು ಜಾಸ್ತಿ ಸ್ಟ್ರೆಸ್ ಆಗೋದು ಯಾವಾಗ ಅಂತಂದರೆ ದಿನವಿಡೀ ಅದೇ ಕೆಲಸ ಮಾಡಿದಾಗ. ಆರ್ಜೆ ಆದಾಗ ಆಗ್ತಿತ್ತಾ? ಅಲ್ಲ, ಆರ್ಜೆ ಆದ್ರೂ ಅಷ್ಟೇ ವಾರಕ್ಕೊಂದು ಎಪಿಸೋಡ್ ವಾರಕ್ಕೊಮ್ಮೆ ಬರುವವರು. ಇವನ್ ಆರ್ಜೆಗಳು ಕೂಡ ದಿನ ಇಡೀ ಮಾತಾಡಲ್ಲ. ಇಡೀ 1 ಗಂಟೆಯಲ್ಲಿ ಅವರಿಗೆ 2-3-4 ನಿಮಿಷ ಮಾತ್ರ ಮಾತಾಡೋದಕ್ಕಿರೋದು. ಇಷ್ಟು ದಿನದಲ್ಲಿ ಬಹಳ ಟಫೆಸ್ಟ್ ಒಂದು ವಾಯ್ಸ್ ಓವರ್ ಒಂದು ಕಾನ್ಸೆಪ್ಟ್ ಅಂತ ಅನಿಸಿದ್ದು ಎಲ್ಲಿ, ಯಾವುದು? ಯೋಚನೆ ಅಂತ ಮಾಡ್ಕೊಳಕ್ಕೆ ಹೋಗಿಲ್ಲ, ಬಂದದ್ದನ್ನು ಮಾಡ್ತಾ ಹೋಗೋದು. ಹಾಗೆ ಯಾವುದು ಅಂದರೆ ಅದನ್ನು ನೀವು ಡಬ್ ಮಾಡ್ತಾ ಇರ್ತೀರಿ ಅಥವಾ ಅದನ್ನು ಹೇಳ್ತಾ ಇರ್ತೀರಿ, ದಟ್ ರೆಸ್ಪೆಕ್ಟಿವ್ ಔಟ್ಪುಟ್ ಬಂದಿರಲ್ಲ. ಅದು ಅವಾಗ ಆಗ್ತಾ ಇರುತ್ತೆ. ನಾನು ಆ ಜಜ್ಮೆಂಟ್ ನಾನು ತಗೊಳ್ಳಲ್ಲ. ಅಲ್ಲ, ಅದು ಅವರ ಇದು ಡಿಸಿಷನ್. ಅವ್ರಿಗೆ ಹೇಗೆ ಬೇಕೋ ಅದಕ್ಕೆ ತಕ್ಕ ಹಾಗೆ ಅದರ ಔಟ್ಪುಟ್ಟನ್ನು ಕೊಡೋದಕ್ಕೆ ಪ್ರಯತ್ನ ಪಡೋದು ನನ್ನ ಜವಾಬ್ದಾರಿ. ಆ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರ್ತೀನಿ ಅಷ್ಟೇ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಇವತ್ತು ಬಿಯಾಂಡ್ ಲಿಮಿಟ್ಸ್ ಪಾಡ್ಕಾಸ್ಟಲ್ಲಿ ಒಬ್ಬ ವಿಶೇಷ ಅತಿಥಿಯೊಟ್ಟಿಗೆ ನಾನಿದ್ದೀನಿ. ಇನ್ಫ್ಯಾಕ್ಟ್ ಇವರ ಮುಖ ಪರಿಚಯ ನಿಮಗೆ ಬಹುತೇಕ ಕಡಿಮೆ ಅನಿಸುತ್ತೆ, ಆದರೆ ಇವರ ಶಾರೀರ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದು ಯಾವಾಗಲೂ ಪ್ರತಿನಿತ್ಯ ನೀವು ಇವರ ಧ್ವನಿಯನ್ನು ಕೇಳ್ತಾನೆ ಇರ್ತೀರಿ. ಅಷ್ಟು ಫೇಮಸ್ ಇವ್ರ ವಾಯ್ಸ್. ಯಾಕೆಂತಂದರೆ ಹೆಣ್ಮಕ್ಳು ಮನೆಯಲ್ಲಿ ಸೀರಿಯಲನ್ನು ನೋಡಬೇಕು ಅಂತ ಟಿವಿಯನ್ನು ಆನ್ ಮಾಡಿದರೆ ಆ ಸೀರಿಯಲ್ ಬ್ಯಾಕ್ಡ್ರಾಪಲ್ಲಿ ಇವ್ರ ವಾಯ್ಸೇ ಬರ್ತಿರುತ್ತೆ. ಬಿಗ್ ಬಾಸ್ ನೋಡಬೇಕು ಅಂತ ಬಿಗ್ ಬಾಸ್ ಆನ್ ಮಾಡಿದರೆ ಬಿಗ್ ಬಾಸಲ್ಲೂ ಇವ್ರದೇ ವಾಯ್ಸು.
ಸರಿ ಸ್ವಾಮಿ ಇದ್ರ ಯಾವುದ್ರ ಸವಾಸ ಬೇಡ, ಆಫೀಸು ಮನೆ ಅಂತ ಮೆಟ್ರೋದಲ್ಲಿ ಓಡಾಡೋಣ ಅಂದರು ಅಲ್ಲೂ ಇವ್ರದೇ ವಾಯ್ಸ್. ಎಸ್, ಒನ್ ಆ್ಯಂಡ್ ಓನ್ಲಿ ಕರ್ನಾಟಕದ ಖ್ಯಾತ ಶಾರೀರವನ್ನು ಹೊಂದಿರುವಂತಹ ಫೇಮಸ್ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿರುವಂತಹ ಪ್ರದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು? ಎಕ್ಸಲೆಂಟ್ ಸರ್, ಸೂಪರ್, ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಎನಿ ಟೈಮ್. ಹೇಳಿ ಸರ್, ಎಲ್ಲಿಂದ ಸ್ಟಾರ್ಟ್ ಆಯಿತು ಈ ವಾಯ್ಸ್ ಓವರ್ ಜರ್ನಿ? ಆ್ಯಂಡ್ ಮೂಲತಃ ನೀವು ಎಲ್ಲಿಯವರು? ನಾನು ಪುತ್ತೂರಿನವನು, ಮಂಗಳೂರಿನ ಪುತ್ತೂರು. ನಾನೊಬ್ಬ ಜರ್ನಲಿಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದೆ ನನ್ನ ಜೀವನ. ಟಿ ವಿ ನೈನಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೆ, ಆ್ಯಂಕರಿಂಗ್ ಕೂಡ ಮಾಡ್ತಾಯಿದ್ದೆ. ಮತ್ತು ಲಾಂಚ್ ಟೀಮಲ್ಲಿ ಇದ್ದಿದ್ದರಿಂದ ನಮಗೆಲ್ಲನೂ ಮಾಡಬೇಕಾಗಿ ಬಂದಿತ್ತು ಆಗಿನ ಕಾಲದಲ್ಲಿ. ಆವಾಗ ಎಲ್ಲನೂ ಕಲಿಯುವಂಥ ಅವಕಾಶ ನಮಗೆ. ಅಲ್ಲಿ ರಿಪೋರ್ಟಿಂಗು, ಕ್ಯಾಮ್ರಾ, ಆ್ಯಂಕರಿಂಗು, ಮತ್ತು ಬುಲೆಟಿನ್ ಹೇಗೆ ಪ್ರೊಡ್ಯೂಸ್ ಮಾಡೋದು ಇತ್ಯಾದಿ ಇತ್ಯಾದಿ. ಅದರ ಭಾಗವಾಗಿ ಎಲ್ಲರೂ ಕೂಡ ವಾಯ್ಸ್ ಓವರ್ಸ್ ಮಾಡ್ತಿದ್ವಿ. ರಿಪೋರ್ಟಿಂಗು ಪ್ರತಿಯೊಬ್ಬರು ಕೂಡ ಅದು ಅವರು ನ್ಯಾಷನಲ್ ಚಾನಲ್ಗಳ ಸ್ಟೈಲನ್ನು ಅಥವಾ ಇಂಟರ್ನ್ಯಾಷನಲ್ ಚಾನಲ್ಗಳು ಯೂಶ್ವಲಿ ಹೇಗೆ ಮಾಡ್ತಾರೆ ಅಂತಂದರೆ, ವಾಯ್ಸ್ ಓವರ್ಗೆ ಅಂತ ಪ್ರತ್ಯೇಕವಾದ ತಂಡ ಇದ್ರೂ ಕೂಡ ಅವರವರ ರಿಪೋರ್ಟ್ಗಳನ್ನು ಅವರವರೇ ಹಿನ್ನೆಲೆ ಧ್ವನಿ ಕೊಟ್ಟು ಮಾಡುವಂಥದ್ದು ಅದೊಂದು ಶೈಲಿ. ಅದನ್ನು ಎಲ್ಲರೂ ಕೂಡ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಟ್ರೈನ್ ಮಾಡ್ತಾಯಿದ್ರು. ಅದೇ ಥರ ನಾನು ಕೂಡ ವಾಯ್ಸ್ ಓವರ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಚಾನಲ್ ಲಾಂಚ್ ಆಯಿತು. ಚಾನಲ್ ಲಾಂಚ್ ಆಗಬೇಕಿದ್ರೆ ಸ್ಪಾನ್ಸರ್ಸ್ ಬರ್ತಾರೆ. ಸ್ಪಾನ್ಸರ್ ಬರಬೇಕಿದ್ರೆ ಅದರದ್ದು ನನಗೆ ಫಸ್ಟ್ ಸ್ಕ್ರಿಪ್ಟ್ ಬಂತು. ಸೊ ಹಿಂದೆ ನಾನು ರಿಪೋರ್ಟ್ಗೆ ವಾಯ್ಸ್ ಓವರ್ ಕೊಟ್ಟಿದ್ರು ಕೂಡ ಫಸ್ಟ್ ಟೈಮ್ ಹಾಗೆ ನೋಡೋದಾದರೆ ಅಲ್ಲಿ ಆ ಸ್ಪಾನ್ಸರ್ ಬಂದಾಗ ಅದರಲ್ಲಿ ಬರುತ್ತಲ್ಲ ಸ್ಕ್ರಿಪ್ಟ್, ಅದನ್ನು ಫಸ್ಟ್ ಅದು ಆ್ಯಕ್ಚುಲಿ ನಾನು ಇದನ್ನೇ ಒಂದು ಕರಿಯರ್ ಆಗಿ ತಗೊಳ್ಳೋದಕ್ಕೊಂದು ಸಾಧ್ಯತೆ ಇದೆ ಅನ್ನೋದಕ್ಕೆ ಒಂದು ಕಣ್ಣು ತೆರೆಸಿದ್ದು ನಂಗೆ ಅವಕಾಶ ಅಲ್ಲಿ ಕೊಟ್ಟು. ಅಂದರೆ ಇದು ಯಾವ ಅಂದರೆ ಟೈಮಲ್ಲಿ ಆಗಿದ್ದು? ಅಂದರೆ ಈ ಥಾಟ್ ಬಂದಿದ್ದು ಯಾವಾಗ ನಿಮಗೆ? ಅದು ಥಾಟ್ ಬಂದಿದ್ದು ಆವಾಗ ಬಂದಿಲ್ಲ, ಬಟ್ ಇದು 2006 TV9 ಲಾಂಚ್ ಆಗಿದ್ದು 2006ರಲ್ಲಿ. ಸೊ ಅಂದರೆ ಇವ್ರದ್ದು ಅಂದರೆ ಫಸ್ಟ್ ಎಂಪ್ಲಾಯ್ ಟೀಮ್ ಅಂತ ಏನಿತ್ತು? ಹಾಂ, ಲಾಂಚ್ ಟೀಮಲ್ಲಿ ಫಸ್ಟ್ ಟೀಮ್ನಲ್ಲಿ ಸಾಧಾರಣ 2-3 ಥರದ ಎಂಪ್ಲಾಯೀಸ್ ಇದ್ದರು. ಒಬ್ಬರು ತುಂಬಾ ಎಕ್ಸ್ಪೀರಿಯನ್ಸ್ ಹೊಂದಿದ್ದಂತಹ ಟೀಮು ಈಗಾಗಲೇ ಒಂದಿಷ್ಟು ಮಾಧ್ಯಮಗಳಲ್ಲಿ, ಮೇ ಬಿ ನ್ಯೂಸ್ ಚಾನಲ್ಗಳಲ್ಲೇ ಅಥವಾ ನ್ಯೂಸ್ ಬುಲೆಟಿನ್ಗಳಲ್ಲಿ ಭಾಗಿಯಾಗಿದ್ದವರಿದ್ದರು. ಮತ್ತು ಕೆಲವರು ಬೇರೆ ಮಾಧ್ಯಮಗಳಲ್ಲಿ ಒಂದಿಷ್ಟು ಸಣ್ಣ ಎಕ್ಸ್ಪೀರಿಯನ್ಸ್ ಹೊಂದಿರೋರಿದ್ದರು, ಅಥವಾ ನಂತರದವರಿದ್ದರು ಫ್ರೆಷರ್ಸ್. ನಮಗೆ ಇದರದ್ದು ಗಂಧ ಗಾಳಿ ಗೊತ್ತಿಲ್ಲದಿರೋರು. ಹೆಸರುಗಳು ಅಂತಂದರೆ ಈಗ ಎಲ್ಲ ಅವರು ಹೆಚ್ಚಿನವರು ಲೆಜೆಂಡ್ಸ್. ನಿಮಗೆ ರಂಗನಾಥ್ ಭಾರದ್ವಾಜ್ ಅವರಿದ್ದರು, ರಾಧಿಕಾ ಭಾರದ್ವಾಜ್ ಅವರಿದ್ದರು, ಹಾಗೆಯೇ ರೆಹಮಾನು ಇನ್ನೊಂದು ಕ್ಯಾಟಗರಿಯಲ್ಲಿ ಬರ್ತಾನೆ. ಅವನು 1-2 ವರ್ಷ ಬೇರೆ ಕಡೆ ಉದಯ್ ಟಿ ವಿಲಿಯೋ ಎಲ್ಲ ನ್ಯೂಸ್ ಓದಿ ಇಲ್ಲಿ ಮಾಡ್ತಾರೆ, ಬರೀ ನ್ಯೂಸ್ ರೀಡರ್ ಆಗಿದ್ದ ಅವನು. ಸೊ ಹಾಗೆಯೇ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ಗಳನ್ನು ಪಡೆದವರು ನಮ್ಮ ಬುಲೆಟಿನ್, ಹೌದು, ಹಮೀದ್ ಪಾಳ್ಯ ಅವರಿದ್ದು. ಮತ್ತು ಬುಲೆಟಿನ್ ನಾವು ಮುಖಗಳನ್ನೇ ನೋಡ್ತೀವಿ, ಅದಕ್ಕಿಂತ ಹೆಚ್ಚು ಅದನ್ನು ಒಂದು ತಯಾರು ಮಾಡುವಂತಹ ತಂಡ ಬೇಕಲ್ಲ. ಸೊ ಈಗಾಗಲೇ ETV ಅನ್ನೋ ಒಂದು ಸ್ಟ್ರಾಂಗ್ ಟೀಮನ್ನು ಕಟ್ಟಿದಂಥ, ಈಗ ನ್ಯೂಸ್ ಫಸ್ಟನ್ನು ನಡೆಸ್ತಾ ಇರುವಂಥ ರವಿಕುಮಾರ್ ಅವರು ಇರ್ಬೋದು, ಅಲ್ಲೇ ಇರುವಂಥ ಮಾರುತಿ ಅವರು ಇರ್ಬೋದು, ಅದರಲ್ಲೇ ಗ್ರಾಫಿಕ್ಸ್ನಲ್ಲಿ ತುಂಬ ಚೆನ್ನಾಗಿರುವಂಥ TV9ಗೆ ರೂಪ ಕೊಟ್ಟವರು, ಈಗ ನ್ಯೂಸ್ ಫಸ್ಟ್ನ ಒಂದು ಇದನ್ನು ಕೊಟ್ಟಿರೋರು ಸಿದ್ದೇಶ್ ಅಂತ ಇದ್ದಾರೆ, ಅವರು ಇರ್ಬೋದು. ಹಾಗೆ ನಾನು ಹೆಸರುಗಳನ್ನು ಹೇಳೋದಕ್ಕೆ ಹೋದರೆ ಎಷ್ಟೋ ಹೆಸರುಗಳು ಉಳಿದು ಹೋಗ್ತವೆ, ಅಷ್ಟೊಂದು ಮಂದಿ. ಮತ್ತು ಹೀಗೂ ಉಂಟೆ ಖ್ಯಾತಿಯ ನಾರಾಯಣ ಸ್ವಾಮಿ ಅವರು, ನ್ಯಾನ್ಸಿ ಅಂತ ನಾವು ಪ್ರೀತಿಯಿಂದ ಕರಿತೀವಿ. ಸೊ ಇವರೆಲ್ಲರೂ ಇದ್ರು. ಅವ್ರ ಮಧ್ಯೆ ನಾವು ಗುಬ್ಬಚ್ಚಿಗಳ ಹಾಗೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ವಿ. ಇನ್ನಷ್ಟು ಈಗಷ್ಟೇ ಗೂಡಿನಿಂದ ಹೊರಗೆ ಬರೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ವು. ನಾನಾಗಷ್ಟೇ ಜರ್ನಲಿಸಮ್ ಅಂದರೆ BA ಮಾಡಿ, ಆಮೇಲೆ PG ಡಿಪ್ಲೊಮಾ TV ಆ್ಯಂಡ್ ವಿಡಿಯೋ ಪ್ರೊಡಕ್ಷನಲ್ಲಿ ಮಾಡಿ ಫಸ್ಟ್ ಜಾಬ್ ನನಗೆ. ಅದಾಗಲೇ ನಾನು ಕಾಲೇಜಲ್ಲಿದ್ದಾಗ ಇಂಟರ್ನ್ಶಿಪ್ ಎಲ್ಲ ಮಾಡ್ತಾಯಿದ್ದೆ. ನ್ಯೂಸ್ ಪೇಪರ್ಗಳಿಗೆ ಬರೆಯೋದು, ಮತ್ತು ಕೇಬಲ್ ಚಾನಲ್ಗಳಿಗೆ ಮಂಗಳೂರಲ್ಲಿ ಸಣ್ಣ ಸಣ್ಣ ಶೋಗಳನ್ನು ಮಾಡೋದು, ಈ ಥರ ಎಲ್ಲ ಮಾಡಿದ್ದೆ. ಪ್ರಪ್ರಥಮವಾಗಿ ಒಂದು ಅವಕಾಶ ಅಂದರೆ ದೊಡ್ಡ ಮಟ್ಟಿನ ಅವಕಾಶ ಫಸ್ಟ್ ಆಫ್ ಆಲ್ ಕನ್ನಡಕ್ಕೆ ಹೊಸ್ತು. ಫಸ್ಟ್ ಆಫ್ ಆಲ್
ಕನ್ನಡದಲ್ಲಿ 24 ಗಂಟೆಗಳ ನ್ಯೂಸ್ ಬರುತ್ತೆ ಅನ್ನುವಂಥದ್ದೇ ಒಂದು ಇದು. ಆ ಒಂದು ಪಾತ್ ಬ್ರೇಕಿಂಗ್ ಮೊಮೆಂಟಲ್ಲಿ ಭಾಗಿಯಾಗೋದಕ್ಕೆ ನನಗೆ ಸಿಕ್ಕಿದ ಅವಕಾಶ. ಸೊ ಆ ತಂಡದಲ್ಲಿ ನಾನಿದ್ದೆ. ಓಕೆ. ಆದರೆ ಅಂದ್ಕೊಂಡಿದ್ರಾ ಚಿಕ್ಕ ವಯಸ್ಸಲ್ಲಿ ನಾನು ಈ ಥರ ಜರ್ನಲಿಸ್ಟ್ ಆಗಬೇಕು, ಮಾಧ್ಯಮ ಲೋಕದಲ್ಲೇ ಬರಬೇಕು ಅಂತ? ದೆನ್ ನಾನು ಯಾವುದು ಅಂದ್ಕೊಂಡದ್ದು ಕಮ್ಮಿ. ದೆನ್ ಆಮೇಲೆ ಅಂದ್ಕೊಳ್ಳೋದಕ್ಕೆ ಮೇ ಬಿ ಸ್ವಲ್ಪ ಶುರು ಆಯಿತೋ ಏನೋ. ಆಮೇಲೆ ಅಂದ್ಕೊಳ್ಳೋದೆಲ್ಲ ಯಾವಾಗ ಆಗೋದು ಇಲ್ಲ ಅನ್ನೋದು ಗೊತ್ತಾಯಿತೋ, ಇವಾಗ ಅಂದ್ಕೊಳ್ಳೋದು ಮತ್ತೆ ಕಮ್ಮಿ. ಯಾಕೆ ಹಾಗೆ? ಲೈಫೇ ಹಾಗೆ ಅಂತ ಅನಿಸುತ್ತೆ ನನಗೆ. ಅಂದರೆ ನಮಗೆ ಇಷ್ಟ ಅದನ್ನು ಮಾಡ್ತಾ ಹೋಗಬೇಕು. ಹಾಗಂತ ಹೇಳ್ಕೊಂಡು ಅದೇ ನಾನು ಮಾಡ್ತೀನಿ, ಅದು ಬಿಟ್ಟು ಬೇರೇನೂ ಅಲ್ಲ ಲೈಫು ಅಂತ ಹೇಳಿದ್ರೆ ನಾವಲ್ಲೇ ಸ್ಟಕ್ ಆಗಿಬಿಡ್ತೀವಿ. ನಾನು ಇದನ್ನು ಆವಾಗ ಅಂದ್ಕೊಳ್ಳೋದು ಇದೆ. ನಾನು ಇದನ್ನೇ ಮಾಡ್ತೀನಿ ಅಂತ ಅದ್ರ ಮೇಲೇ ಸ್ಟಕ್ ಹಾಕ್ಕೊಂಡು ಹೋದರೆ ಮೇ ಬಿ ದೇವ್ರಿಗೆ ಅದಕ್ಕಿಂತ ದೊಡ್ಡ ಪ್ಲ್ಯಾನ್ ಇರ್ಬೋದು, ಅದು ನಮ್ಗೆ ಸಿಗದೆ ಹೋಗ್ಬೋದು. ಈಗ ದೇವ್ರ ಹತ್ರ ಹೋಗಿ ನೀವು ದೇವ್ರೇ ನಂಗೆ 100 ರೂಪಾಯಿ ಕೊಡಪ್ಪ, 100 ರೂಪಾಯಿ ಕೊಡಪ್ಪ, 100 ರೂಪಾಯಿ ಕೊಡಪ್ಪ ಅಂದರೆ ಅವನು ನೀವು ದೇವರ ಲೆವೆಲನ್ನು ಕಮ್ಮಿ ಮಾಡೋದಂಗೆ ಆಯಿತು, 100 ರೂಪಾಯಿ ಗಳಿಸ್ದಂಗೆ ಆಯಿತು. ಬಿಕಾಸ್ ದೇವರು ನಿಮಗೆ ಅದಕ್ಕಿಂತ ಎಷ್ಟೋ ಮೀರಿದ್ದನ್ನು ಕೊಡೋದಕ್ಕೆ ಅವನ ಮನಸ್ಸಿರ್ಬೋದು, ಬಟ್ ನೀವು ಅವನ ಹತ್ರ ಕೊಡೋದು ಇಷ್ಟೇ. ಯಾರ ಹತ್ರ ಅನಿಸ್ತು ದೇವ್ರು ಬಿಡಿ, ಯಾರ ಹತ್ರ ಒಬ್ಬರು ಕೋಟ್ಯಾಧೀಶ್ವರ ಹತ್ರ ಹೋಗಿ ನೀವು 100 ರೂಪಾಯಿ ಕೇಳಿದ್ರೆ ಹೆಂಗೆ ಅನಿಸುತ್ತೆ? ಅವ್ರ ಹತ್ರ ಕೇಳಿದ್ರೆ ನೀವು ಎಷ್ಟೋ ಕೋಟಿ ಕೇಳಬೇಕು. ಆ ಕೇಳೋ ತಾಕತ್ತು ಫಸ್ಟ್ ಆಫ್ ಆಲ್ ನಮಗಿರಬೇಕು. ಅದನ್ನು ಅವರು ಜಡ್ಜ್ ಮಾಡ್ತಾರೆ, ಆ ಜಡ್ಜ್ಮೆಂಟು ದೇವ್ರದ್ದು. ಸೊ ಅವನಿಗೆ ಬಿಟ್ಬಿಡೋದು. ಬ್ಯೂಟಿ. ಅಂದರೆ ಚಿಕ್ಕ ವಯಸ್ಸಲ್ಲಿ ಏನು ಆಗಬೇಕು ಅಂದ್ಕೊಂಡಿದ್ರಿ ಎಕ್ಸಾಕ್ಟ್ಲಿ? ಆ ಥರದ್ದೆಲ್ಲ ಇಲ್ಲ. ಬಟ್ PUCಲಿ ಸೈನ್ಸ್ ತೊಗೊಂಡಾಗ ಅದು ತಲೆಗೆ ಜಾಸ್ತಿ ಹತ್ತಲಿಲ್ಲ ನನಗೆ. ಆವಾಗ ನನಗೆ ಏನು ರಿಯಲೈಸ್ ಆಗಿದ್ದು ಅಂತಂದರೆ, ನಂಗೆ ಆಗಲೇ ಸ್ವಲ್ಪ ಬರವಣಿಗೆ ಮತ್ತು ಈ ಕವಿತೆಗಳಿರ್ಬೋದು ಆ ಥರದ್ರ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಇತ್ತು. ಸೊ ಮೇ ಬಿ ಅದು ನಂಗೊಂದು ಸ್ಪಾರ್ಕ್ ಕ್ರಿಯೇಟ್ ಮಾಡ್ತು ಅನಿಸುತ್ತೆ. ಮತ್ತು ನಾನು ಈ ಸ್ಟ್ರಗಲ್ನ ಮೊಮೆಂಟಲ್ಲಿ ನಮ್ಮ ಊರಿನಲ್ಲೇ ಇರೋ ಒಬ್ಬ ಅಂದರೆ ಜರ್ನಲಿಸ್ಟನ್ನು, ಅವರು ಅದಾಗಲೇ ತರಂಗ ಅನ್ನೋ ವಾರಪತ್ರಿಕೆ ಏನಿದೆ ಅದರಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಸೊ ಅವರನ್ನು ಕಂಡೆ, ಅವರ ಕೆಲಸ ಅದೇನೋ ನನಗೊಂದು ಎಕ್ಸೈಟ್ಮೆಂಟ್ನ ಕೊಡ್ತು. ಮೇ ಬಿ ನಾನು ಕೂಡ ಜರ್ನಲಿಸ್ಟ್ ಆಗಬೇಕು ಅನ್ನೋ ಥರ ಹಾಗೆ ಒಂದು ಸ್ಟೆಪ್ಪು ಅಲ್ಲಿಗೆ ಹೋಗಿದ್ದು. ಮೇ ಬಿ ಅದು ಕೂಡ ನನ್ನ ಡೆಸ್ಟಿನೇಷನ್ ಅಲ್ಲ. ಡೆಸ್ಟಿನಿ ಯಾವುದಿದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ, ಮತ್ತು ಡೆಸ್ಟಿನೇಷನ್ ಅನ್ನೋದು ನನ್ನ ಪ್ರಕಾರ ಇಲ್ಲ. ಸೊ ಜರ್ನಿ ಇಸ್ ವಾಟ್ ಮ್ಯಾಟರ್ಸ್. ಫುಲ್ ಸ್ಟಾಪ್ ಇಲ್ಲ. ಫುಲ್ ಸ್ಟಾಪ್ ಅವನು ಕೊಡೋವಾಗ. ಓಕೆ ಫೈನ್. ಚೈಲ್ಡ್ಹುಡ್ ಹೆಂಗಿತ್ತು? ಚೈಲ್ಡ್ಹುಡ್ ಇಂಟ್ರೆಸ್ಟಿಂಗ್ ಆಗಿತ್ತು. ಇವತ್ತು ನೀವು ನಮ್ಮ ಊರಲ್ಲಿ ಹೋಗಿ ಕೇಳಿದ್ರೆ ಪ್ರದೀಪ್ ಅಂತಂದರೆ ವರ್ಲ್ಡ್ ಫೇಮಸ್ಸು ನಮ್ಮ ಹಳ್ಳೀಲಿ. ಹೇಗೆ? ಅಷ್ಟು ತರಲೇ ಇದ್ರೆ ತುಂಬ. ಏನೇ ಮಾಡ್ತಿದ್ರಿ? ಏನೇನು ಮಾಡ್ತೀನಿ ಮಾಡಿಲ್ಲ ಅಷ್ಟೊಂದು ಏನಿಲ್ಲ. ಬಟ್ ಸುಮ್ಮನೆ ಸುಲಭದಲ್ಲಿ ಯಾರಿಗೂ ಕೂಡ ಜಗ್ಗೋನಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಹೋಗಿ ಜಗಳ ಆಡೋದು ಅಥವಾ ಸ್ವಲ್ಪ ಡೇರಿಂಗ್ ವಿಷಯಗಳಿರ್ಬೋದು. ಆ ಕಾಲದ ಮಟ್ಟಿಗೆ, ಆ ಊರಿನ ಮಟ್ಟಿಗೆ ನಮ್ಮಲ್ಲಿ ಹಳ್ಳಿ ವಾತಾವರಣ. ಸೊ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಒಂದು ಅಲಿಖಿತ ನಿಯಮ ಇತ್ತು. ಹುಡುಗರು ಅಥವಾ ಹುಡುಗರು ಹುಡುಗಿಯರ ಹತ್ರ ಮಾತಾಡಬಾರ್ದು. ಅಂದರೆ ಬಾಯ್ಸ್ ಮತ್ತು ಗರ್ಲ್ಸ್ ಹೇಗೆ ಸಪ್ರೇಟಾಗಿ ಕೂರಿಸಿರೋರು ಮಾತ್ರ ಅಲ್ಲ, ಮಾತಾಡೋದು ಅದೇನು ಮಾತಾಡೋದು ಅಂತ. ಬಟ್ ನಂಗೆ ಅದೆಲ್ಲ ಏನಿಲ್ಲ. ಸೊ ನಾನು ಆರಾಮ್ಸೆ ಮಾತಾಡ್ತಾ ಇದ್ದೆ. ಅದು ಜನರಿಗೆ ಅಂದರೆ ಮಕ್ಕಳಿಗೆ ಆಗಲಿ ಅಥವಾ ಉಳಿದವರಿಗಾಗಲಿ ವಿಚಿತ್ರ ಅನಿಸೋದು, ಇವನೇನು ಹೀಗೆ ಅಂತ. ಆವಾಗಲಿಂದನೇ ಸ್ವಲ್ಪ ರೆಬೆಲ್ಲು. ಸೊ ಅದಿರ್ಬೋದು. ಅಥವಾ ಬೇರೆ ಇದರಲ್ಲಿ ಒಂದು ಸತಿ ಯಾರೋ ಮಾಸ್ಟ್ರು ನನ್ನನ್ನು ಹೋಗಿ ಹೊರಗೆ ಅಂತ ಹೇಳಿ ಹೋದವನು ಸೀದಾ ನಡ್ಕೊಂಡು ಮನೆಗೆ ಹೋಗಿದ್ದೀನಿ. ಅವ್ರು ಹೊರಗೆ ಬಂದು ನೋಡ್ತಾರೆ, ನಾನು ಅಲ್ಲಿಲ್ಲ, ನಾನು ಮನೇಲಿದ್ದೀನಿ. ಸೊ ಈ ಥರದ್ದೆಲ್ಲ. ಇನ್ನೊಂದು ನನ್ನ ಟೀಚರು ಏನೋ ಒಂದು ಕ್ವೆಶನ್ ಕೇಳಿದರು. ನಾನು 3ನೇದೋ 4ನೇದೋ ಇದರಲ್ಲಿದ್ದೆ, ಬೆಂಚಲ್ಲಿದ್ದೆ. ಹೈಟ್ ಆಧಾರದಲ್ಲಿ ಕೂರಿಸ್ತಿದ್ರು. ಉತ್ತರಗಳನ್ನು ಹೇಳ್ತಾ ಬಂದವರಿಗೆ ಆವಾಗೆಲ್ಲ 8ಗಳು ಬೀಳ್ತಾ ಇತ್ತು ತಪ್ಪು ಉತ್ತರ ಹೇಳಿದ್ರೆ. ಸೊ ಇವತ್ತಿನ ಹಾಗಲ್ಲ, ಪುಣ್ಯಾತ್ಮರೇ ಮಕ್ಕಳೇ. ಹಾಗೆ. ಸೊ ತಪ್ಪುತ್ತರ ಹೇಳಿದವರೆಲ್ಲ ಅಂದರೆ 8ಗಳು ತಿಂತಾ ಬರ್ತಾ ಇದ್ರು. ಸೊ ನನಗೆ ನೇರವಾಗಿ ಉತ್ತರ ಕೊಟ್ಟು ಗೊತ್ತಿಲ್ಲ. ಸೊ ಅವರೇನು ಪ್ರಶ್ನೆ ಕೇಳಿದ್ರು ಅದಕ್ಕೆ ತಪ್ಪುತ್ತರಗಳನ್ನು ಕೊಟ್ಟು ಅದಲ್ಲ ಇದು ಅಂತ ಹೇಳಕ್ ಬರೋಷ್ಟೊತ್ತಿಗೆ 8 ಬಿದ್ದಾಗಿತ್ತು. ಬೇಕು ಅಂತಾರೆ, ಇದಲ್ಲ ಇದು ಅಂತ. ಹಾಗೆಲ್ಲ ಕತೆ ನಮ್ಮದು.
ಇದೆಲ್ಲ ಸ್ವಲ್ಪ ನನಗೆ ನೆನಪಾಗೋ ಎಕ್ಸಾಂಪಲ್ಗಳು. ಮತ್ತು ನಾನು ಮಾಡಿರೋ ಕೀಟ್ಲಗಳಿಗೆ ನಮ್ಮದು ಬೆಟ್ಟ ಗುಡ್ಡಗಳ ಊರು. ಸೊ ಅಲ್ಲಿ ಯಾವ್ಯಾವ ಬೆಟ್ಟದಲ್ಲಿ ಅಟ್ಟಾಡಿಸ್ಕೊಂಡು ಓಡಿಸಿದಾರೋ ಅವರಿಗೆ ಗೊತ್ತು. ನನಗೆಲ್ಲ ಮರ್ತೋಗಿದೆ. ಇವತ್ತು ಇಷ್ಟು ಶುದ್ಧವಾಗಿ ಕನ್ನಡ ಮಾತಾಡೋ ಪ್ರದೀಪ್ ಅವರಿಗೆ ಅವತ್ತು ಕನ್ನಡದ ಮೇಲೆ ಎಷ್ಟು ಒಲವಿತ್ತು ಬಾಲ್ಯದಲ್ಲಿ? ಅಲ್ಲ, ಅಷ್ಟೊಂದೆಲ್ಲ ಯೋಚನೆ ಮಾಡ್ಕೊಂಡು ಬೆಳೆದವನಲ್ಲ ನಾನು. ಬಟ್ ಹಾಗಂತ ನಾನು ಕನ್ನಡ ಮೀಡಿಯಮಲ್ಲೇ ಕಲ್ತೋನು. ಹಾಗೆ ಹೈಸ್ಕೂಲ್ ತನಕ ಕನ್ನಡ ಮೀಡಿಯಮ್ಮೇ. ಮತ್ತು ಅದು ನಮಗೆ ಸಹಜ. ಅಂದರೆ ನಮ್ಮ ವಾತಾವರಣದಲ್ಲಿ ಇವತ್ತಿಗೂ ಆದರೂ ಅಷ್ಟೇ ನಮ್ಮ ಮನೇಲಿ ನಾವು ಹವ್ಯಕ ಬ್ರಾಹ್ಮಣ ಸಮುದಾಯದವರು. ಮತ್ತು ನಮ್ಮದು ಹವ್ಯಕ ಅಂದರೆ ಕನ್ನಡದ ಇನ್ನೊಂದು ಭಾವವನ್ನು ಹೊಂದಿರುವಂಥ ಒಂದು ಸ್ವಲ್ಪ ಹವಿಗನ್ನಡ ಅಂತಾರೆ. ಸ್ವಲ್ಪ ಅದರಲ್ಲಿ ಹಳೆಗನ್ನಡದ ಛಾಯೆ ಇರಬಹುದು. ಬಟ್ ನಾವು ಹೆಚ್ಚು ಬೇರೆ ಭಾಷೆಯ ಪದಗಳನ್ನು ಬಳಸದೆ ನಾವು ಮಾತಾಡ್ತೀವಿ. ಅದು ಹಾಗಾಗಿ ಸಹಜವಾಗಿ ಬಂದಿದೆ ಅನಿಸುತ್ತೆ. ಸೊ ಆ ಒಂದು ಸಂಸ್ಕಾರ ಬೇರೆದರಲ್ಲೂ ಕೂಡ ಉಪಯೋಗ ಆಯಿತು ಅನಿಸುತ್ತೆ. ವಾಟ್ ಅಬೌಟ್ ಕಾಲೇಜ್ ಹೆಂಗಿತ್ತು? ಅಂದರೆ ಆಫ್ಟರ್ ಸ್ಕೂಲಿಂಗ್ PUC ಟೈಮ್ ಅದು ಓದಿದ್ದಿಲ್ಲ ಇಲ್ಲಿ? PUC 3 ವರ್ಷದಲ್ಲಿ ಮುಗಿಸ್ದೆ. ಮತ್ತೆ ನೀವು ಓದ್ಬೇಕಾದ್ರೆ 3 ವರ್ಷ ಇತ್ತಾ? ಇಲ್ಲ, ಅದೇ ನಾನು ನೀವು 3 ವರ್ಷ ಬೇಕು ಅಂತ ತಪ್ಪು ಆನ್ಸರ್ ಬರೋದು ತಪ್ಪ ಸರಿಯಾಗಿ ಪೇಪರ್ ಕಳ್ಸ್ಕೊಂಡ್ಬಿಟ್ಟಿದ್ರೇನೋ ಎಕ್ಸಾಮಲ್ಲಿ? ಅದಕ್ಕಿಂತ ಡಿಫ್ರೆಂಟ್. ಕೇಳಬೇಕಾದದ್ದೇ ಹಾಗಾದರೆ. ಹಿಂದಿನ ದಿನ ನಾನು ಎಕ್ಸಾಮ್ ಬರೆಯಲ್ಲ. ಹೇಗೆ? ನಂಗೆ ಇಷ್ಟ ಇಲ್ಲ, ಬೇಡ ನನಗೆ ಸೈನ್ಸು. ಯಾರ ಮುಂದೆ? ಅಪ್ಪ ಅಮ್ಮನ ಹತ್ರ. ಏನಂತಿರ್ಲಿಲ್ವ? ಹಿಂಗೆ ಕೂತು ಅಪ್ಪ ಅಮ್ಮ ಕೂತು ಏನಂತಾರೆ, ಇದು ಹೇಳಿದ್ದನ್ನು ಕೇಳೋ ಜಾತಿ ಅಲ್ಲ ಅಂತ ಅವ್ರಿಗೆ ಆಗಲೇ ಗೊತ್ತಾಗ್ತದೆ. ಬಿಕಾಸ್ ನಾನು ಯಾವತ್ತೂ ಅಷ್ಟೇ, ನಾನು ಸ್ವಲ್ಪ ನನ್ನ ಇಷ್ಟದ ಹಾಗೆ ಮಾಡುವಂಥವನು. ಚಂದಕ್ಕೆ ಹೇಳಿದ್ರೆ ಏನು ಬೇಕೋ ಮಾಡ್ತೀನಿ. ಬಟ್ ಅದನ್ನೇ ಸ್ವಲ್ಪ ನೇರವಾಗಿ ಯಾರಾದರೂ ಹೇಳಕ್ಕೆ ಹೋದರು ಅಂತಂದರೆ ರಾಂಗ್ ಆಗಿಬಿಡ್ತೀನಿ, ಆ ಥರ. ಸೊ ಆ ಥರದ ಕ್ಯಾರೆಕ್ಟರು. ಹಾಗಾಗಿ ಪರವಾಗಿಲ್ಲ, ನಿನಗೆ ಏನು ಇಷ್ಟನೋ ಅದು ಮಾಡು. ಹಾಗಂತ ಇಷ್ಟು ಹತ್ತಿರ ಬಂದಾಗಿದೆಯಲ್ಲ, ಬರೆದು ಬಿಡು, ಏನಾಗತ್ತೆ ಆಮೇಲೆ ನೋಡ್ಕೊಳ್ಳು ಅಂತಂದರು. 3 ಪೇಪರ್ ಪಾಸ್ ಆಯಿತು, 3 ಫೇಲ್ ಆಯಿತು. ಸೊ ಹಾಗೆ ನೆಕ್ಸ್ಟ್ ನಾನು ಆರ್ಟ್ಸಲ್ಲಿ PUC ಮಾಡಿ ಆಮೇಲೆ ನಾನು BA ಮಾಡ್ತೀನಿ, ಜರ್ನಲಿಸ್ಟ್ ಆಗ್ತೀನಿ. ಆ ಟೈಮಲ್ಲಿ ನನಗೆ ಹುಟ್ಟಿದ್ದದು ಅನ್ನೋ ಯೋಚನೆ. 3 ಉಳಿದಿತ್ತಲ್ಲ. ಸೊ ಇನ್ನು ಆರ್ಟ್ಸಿಗೆ ಅಪ್ಲೈ ಮಾಡಬೇಕು, ಕರೆಸ್ಪಾಂಡೆನ್ಸಲ್ಲೋ ಇದು ಮಾಡಬೇಕು, ಎಲ್ಲ ಹೊಸದಾಗೆ ನೀವು ಮಾಡಬೇಕು. ಬರೀ 3 ಪೇಪರ್ ಅಲ್ವಾ, ಮಾಡಿಬಿಡು, ಬರೆದ್ಬಿಡು ಅಂತ ಹೇಳ್ಕೊಂಡು ಕೋಚಿಂಗು ಇದೆಲ್ಲ ತಗೊಂಡು ಅದು ಹೆಂಗೋ ಪಾಸಾದ್ರಿ. ಹೇಗೋ ಪಾಸಾದೆ. ಜರ್ನಲಿಸಮ್ ಅಷ್ಟೇ ಸುಲಭವಾಗಿ ಪಾಸಾದ್ರ ಅಥವಾ ಮಾಡಬೇಕು ಅಂತ ಭಾಳ ಅಪೇಕ್ಷೆ ಪಟ್ಟಂತಹ ಡಿಗ್ರಿ ಅದು? ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಂಥ ಡಿಗ್ರಿ ಹೌದು. ಆದರೆ ನಾನು ಯಾವತ್ತಿಗೂ ಥಿಯರಿಗಿಂತ ಹೆಚ್ಚು ಪ್ರಾಕ್ಟಿಕಲ್ ಮೇಲೆ ಫೋಕಸ್ ಇಟ್ಟಂಥವನು. ಸೊ ನಾನು ಕಾಲೇಜಲ್ಲಿ 90%ಗಿಂತ ಮೇಲೆ ಅಟೆಂಡೆನ್ಸ್ ಇತ್ತು. ಹಾಗಂತ 90% ಅಷ್ಟು ಅಟೆನ್ಷನ್ ಇತ್ತ ಅಂತ ಗೊತ್ತಿಲ್ಲ. ಅಲ್ಲ, ಅಟೆಂಡೆನ್ಸ್ ಇತ್ತು, ಕ್ಲಾಸಿಗೆ ಹೋಗ್ತಿದ್ದೆ, ಕಾಲೇಜಿಗೆ ಹೋಗಿ ಕ್ಲಾಸಿಗೆ ಹೋಗ್ತಿದ್ದೆ. ಅಟೆನ್ಷನ್ ಇತ್ತ? ಅದು ಅಟೆನ್ಷನ್ ನಂದು ಜಾಸ್ತಿ ಹೊರಗಡೆನೆ. ನಾನು ಆಗಲೇ ಬೇರೆ ಬೇರೆ ನ್ಯೂಸ್ ಪೇಪರ್ಗಳಲ್ಲಿ ಅಲ್ಲಿ ನಾನು ಇಂಟರ್ನ್ಶಿಪ್ಪನ್ನು ಮಾಡ್ತಾಯಿದ್ದೆ. ನನ್ನ ಕಾಲೇಜ್ ಮುಗಿದ ತಕ್ಷಣ ನಾನು ಇಂಟರ್ನ್ಶಿಪ್ಪಿಗೆ ಹೋಗೋದು. ಅದು ನಾನು ಶುರು ಮಾಡಿದ್ದು ವಿಜಯ ಕರ್ನಾಟಕ ಇರ್ಬೋದು, ಆಮೇಲೆ ಹೊಸದಿಗಂತ. ಅದರಲ್ಲಿ ನಾನು ಟ್ರಾನ್ಸ್ಲೇಷನ್ ಕಲಿಬೇಕು ಅಂತ. ಯಾಕಂದರೆ ಇವಾಗಿನ ಹಾಗೆ ನಮಗೆಲ್ಲ ಈ PTI ಕಾಪಿಗಳು ಅದು ಇದು ನಂಗೆ ಕಲಿಯೋ ದಾಹ. ನನಗೆ ಥಿಯರಿಲಿ ಕಲ್ತು ಗೊತ್ತಿಲ್ಲ, ನನಗೆಲ್ಲನೂ ಕೆಲಸ ಮಾಡಿ ಪ್ರಾಕ್ಟಿಕಲ್ ಮಾಡಿ ಅದನ್ನೇ ಅನುಭವ ಪಡಿಬೇಕು ಅನ್ನೋ ಆಸೆ. ಸೊ ವಿಜಯ ಕರ್ನಾಟಕದಲ್ಲಿ ಇದ್ಕೊಂಡು ಬರೆಯೋದು ಕಲಿತೆ, ರಿಪೋರ್ಟಿಂಗ್ ಮಾಡೋದು ಕಲಿತೆ. ನನ್ನದೇ ಬೈಲೈನ್ಗಳು, ಆರ್ಟಿಕಲ್ಗಳು, ಅಲ್ಲೇನೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದ್ರೆ ಅಲ್ಲಿ ಹೋಗಿ ನಾನು ಅದನ್ನು ಮಾಡೋದು. ಸೊ ಈ ಥರದ್ದೆಲ್ಲ ಮಾಡಿದೆ. ಸೊ ಹೊಸದಿಗಂತದಲ್ಲಿ ಹೋಗಿ ಟ್ರಾನ್ಸ್ಲೇಷನ್ ಹೇಗೆ ಅಂತ ಅನ್ನೋದು ಕಲಿತೆ. ಎಲ್ಲ ಬೆಂಗಳೂರಲ್ಲೇ? ಎಲ್ಲ ಮಂಗಳೂರು ಅಲೋಷಿಯಸ್ ಕಾಲೇಜಲ್ಲಿ. ನಾನು ಇನ್ನೂ ಬೆಂಗಳೂರು ತನಕ ಬಂದಿಲ್ಲ. ಓಕೆ. ಬೆಂಗಳೂರಿಗೆ ಬಂದಿದ್ದು ನನ್ನ PG ಡಿಪ್ಲೊಮಾ ಬಾಂಬೆಯಲ್ಲಿ ಮಾಡಿದ್ಮೇಲೆ. ಸೊ ಬಾಂಬೆಗೆ ಹೋಗಿದ್ರಾ? ಹಾಂ. ಸೊ ಡಿಗ್ರಿ ಮುಗಿದ ಮೇಲೆ, ಅದೇ ಡಿಗ್ರಿದೇ ಕಥೆ ಹೇಳೋದಾದರೆ, ಫೈನಲ್ ಇಯರ್ ಎಕ್ಸಾಮ್, ಜರ್ನಲಿಸಮ್ ಫೈನಲ್ ಇಯರ್ ಎಕ್ಸಾಮ್, BA
BA ಅಂದರೆ ನಂಗೆ ಜರ್ನಲಿಸಮ್, ಇಂಗ್ಲಿಷ್ ಮೇಜರ್, ಕಮ್ಯುನಿಕೇಟಿವ್ ಇಂಗ್ಲಿಷ್. ಈಗಿನ ಹಾಗೆ ಸಿಂಗಲ್ ಮೇಜರ್ ಅಲ್ಲ, ಈಗ ಐ ಥಿಂಕ್ ಸಿಂಗಲ್ ಮೇಜರ್ ಇರಬೇಕು. ನಾನು ಸಾಧಾರಣ ಒಂದು 2 ದಶಕಕ್ಕೂ ಹೆಚ್ಚು ವರ್ಷಗಳ ಹಿಂದೆ 2002ರಿಂದ 2005 ತನಕದ ಕಥೆ. ಸೊ ಆವಾಗ ನಾನು 3 ಮೇಜರ್, ಇಂಗ್ಲೀಷ್ ಮೇಜರ್, ಕಮ್ಯುನಿಕೇಟಿವ್ ಇಂಗ್ಲೀಷ್ ಮತ್ತು ಜರ್ನಲಿಸಮ್. ಸೊ ಅದರಲ್ಲಿ ಫೈನಲ್ ಇಯರ್ ಎಕ್ಸಾಮ್, ಒಂದು ಫೈನಲ್ ಇಯರ್ ಎಕ್ಸಾಮ್ ಅಂತಂದ್ರೆ ಹೇಗಿರ್ಬೋದು ನಮ್ಮ ಮೈಂಡ್ ಸೆಟ್ಟು, ನಿಮ್ದಾದ್ರೆ ಹೇಗಿರುತ್ತೆ? ಏನು ಮಾಡ್ತೀರಾ? ಕೊನೆ ಯುದ್ಧ ಮುಗಿಸ್ಬಿಟ್ಟು ಹೋಗೋಣ ಹೊರಗಡೆ. ಬಟ್ ಏನು ಮಾಡ್ತೀರಾ? 1 ತಿಂಗಳಿರುತ್ತೆ ಎಕ್ಸಾಮ್ ಅಂದರೆ. ತಿಂಗಳಿಗೆ ಅಲ್ಲ, ಒಂದು ಎಕ್ಸಾಮ್ 1 ತಿಂಗಳು ಇರುತ್ತಲ್ಲ ಎಕ್ಸಾಮಿನ ಟೈಮು. May 1st 30th ತನಕ ಎಕ್ಸಾಮ್ ಇರುತ್ತಂದ್ರೆ ನೀವೇನು ಮಾಡ್ತೀರಾ? ಓದ್ತೀನಿ, ಎಕ್ಸಾಮ್ ಬರಿತೀವಿ. ಸಂಜೆವಾಣಿ ಅಂತ ಒಂದು ಮಂಗಳೂರಲ್ಲಿ ಅವ್ರದ್ದು ಇದನ್ನು ಎಡಿಷನ್ ಸ್ಟಾರ್ಟ್ ಮಾಡಿದ್ರು, ಪತ್ರಿಕೆ, ಸಂಜೆ ಪತ್ರಿಕೆಯವರು. ನನ್ನ ಒಳ್ಳೆ ಫ್ರೆಂಡ್ ಒಬ್ಬಳು ಅದರದ್ದು ರೆಸಿಡೆಂಟ್ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ಲು. ನಂಗೆ ಹೀಗೆ ಪರಿಚಯ, ಮತ್ತು ನನಗೆ ಏನೋ ಒಂದು ಮಾಡೋದಿದ್ದು. ಸೊ ಅಲ್ಲಿ ಆಲ್ಮೋಸ್ಟ್ ವಾರದಲ್ಲಿ 2-3 ದಿನದ್ದು 1 ಪೇಜು ಇನ್ಚಾರ್ಜ್ ನಾನು. ಆ ಪೇಜನ್ನು ಪೂರ್ತಿ ತುಂಬಿಸ್ಬೇಕು. ಅಂದರೆ ಎಲ್ಲದು ಅದರಲ್ಲಿ ಏನೋ ಒಂದು ಸ್ವಲ್ಪ ವೆರೈಟಿ ಇದು ಇನ್ಫಾರ್ಮೇಷನ್ ಅದಿದೆಲ್ಲ ನಾನು ಅಲ್ಲಿಂದ ಇಲ್ಲಿಂದ ಮಾಹಿತಿನ ಬರೆದು ಅಂದರೆ ಕನ್ನಡದಲ್ಲಿ ಬರೆಯೋದಷ್ಟೇ ಅಲ್ಲ, ಅದು ಪ್ರೂಫಿಂಗ್ ಮಾಡಿ ಫೈನಲ್ ಅವರಿಗೆ ಕಾಪಿ ಕೊಡೋದು ನನ್ನ ಕೆಲಸ. ಇದು ನಾನು ಫೈನಲ್ ಎಕ್ಸಾಮ್ ಟೈಮಲ್ಲಿ ಮಾಡಿದ್ದೆ. ಆನ್ಸರ್ ಪೇಪರ್ ಬರೆಯೋ ಬದಲು ನ್ಯೂಸ್ ಪೇಪರ್ ಬರೀತಿದ್ರು. ಹೌದು, ನನಗೆ ಹಾಗಂತ ಪಾಸ್ ಆದೆ. ಅದೇಂಗೆ ಅದು ಹಂಗೆ. ಸೊ ಅದು ಮೇ ಬಿ ಅದೇ ನನಗೆ ಹೆಚ್ಚು ನನ್ನನ್ನು ಟಚ್ಕೊಂಡಿದ್ದೇ ನನ್ನ ಇಂಟ್ರೆಸ್ಟ್ ಅದ್ರ ಮೇಲೆ ಇದ್ದಿದ್ದು. ಸಂಹವ್ ನನಗೆ ಹೆಚ್ಚು ಕಾಟ ಕೊಡ್ತಿದ್ದಿದ್ದು ಅಂತಂದರೆ ಇಂಗ್ಲೀಷ್ ಮೇಜರು, ಸ್ವಲ್ಪ ಕಮ್ಯುನಿಕೇಟಿವ್ ಇಂಗ್ಲೀಷ್ ವಾಸ್ ಸ್ವಲ್ಪ ಅದಕ್ಕಿಂತ ಕಂಪ್ಯಾರಿಟಿವ್ಲಿ ಈಸಿ ಆಗಿತ್ತು. ಇಂಗ್ಲೀಷ್ ಅನ್ನೋದು ಸ್ವಲ್ಪ ನನಗೆ ಸುಲಭ ಅಲ್ಲದೇ ಇದ್ರೂ ಮ್ಯಾನೇಜ್ ಮಾಡ್ಕೊಂಡು ಹೋದೆ. ಇಂಗ್ಲಿಷ್ ಮೇಜರ್ ವಾಸ್, ಈಸ್ ಆ್ಯಂಡ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಎವರ್. ಕನ್ನಡ ಫಾರ್ ಮೆನಿ. ಅಲ್ಲ, ನನ್ನ ಕಥೆ ಹೇಳೋದಾಗಿದ್ರೆ ಹೌದು, ಅದು ನಮ್ಮದಲ್ಲದನ್ನು ನಮ್ಮದಾಗಿಸ್ಕೊಳ್ಳೋದು ಅಂತಂದರೆ, ಈಗ ನಾನು ಚಿಕ್ಕಂದಿನಿಂದಾನೇ ಅದನ್ನೇ ಓದ್ಕೊಂಡು ಕಲ್ತ್ಕೊಂಡು ಬರೆದುಕೊಂಡು ಹೋಗೋದಾದ್ರೆ ಬೇರೆ ವಿಷಯ. ಬಟ್ ಸಡನ್ನಾಗಿ ನನಗೆ ಡಿಗ್ರಿನಲ್ಲಿ ಅವರ ಕಾದಂಬರಿ ಓದಬೇಕು, ಈ ನಾವೆಲ್ ಅಂತೆ ಅದಂತೆ, ಅದನ್ನು ಸಮರಿ ಬರಿಬೇಕಂತೆ, ಕೀಟ್ಸ್ ಅಂತೆ, ಏಟ್ಸ್ ಅಂತೆ, ನನಗೆ ಯಾವುದು ಕೇಳೇ ಇಲ್ಲ. ನಾನು ಅನಿವಾರ್ಯವಾಗಿ ತಗೋಬೇಕಾಯ್ತು ನಾನು. ಬಟ್ ಸಮ್ಹಾವ್ ಮ್ಯಾನೇಜ್ ಮಾಡಿದೆ. ಅಂದರೆ ಜರ್ನಲಿಸ್ಟ್ ಆಗೋದಕ್ಕೆ ಹೊರಟವರಿಗೆ ಸಾಹಿತ್ಯದ ಅಭಿರುಚಿ ಇರುತ್ತೆ ಅಂತ ಕೇಳಿದ್ದೆ. ತಮಗಿತ್ತ? ಓದ್ತಾ ಇದ್ರೆ? ನಾನು ಮೊದಲಿಂದ ಓದೋದು ಮಾಡ್ತಿದ್ದೆ, ಅಂದರೆ ಲಿಮಿಟೆಡಲ್ಲಿ ಮಾಡೋಷ್ಟಕ್ಕಷ್ಟೇ. ಹಾಂ, ಹೌದು. ನಮ್ಮದು ಕೆಲವೊಂದು ಇಂಟ್ರೆಸ್ಟ್ದು ಹೆಚ್ಚು ನಾನು ಈ ನ್ಯೂಸ್ ಪೇಪರ್ಗಳು ಓದೋದು ಅಥವಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಆರ್ಟಿಕಲ್ಸ್ ಓದೋದು, ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾಯಿದ್ದೆ. ಓದಿದ್ದೀನಿ, ಇಲ್ಲ ಅಂತಲ್ಲ. ಇತ್ತೀಚೆಗಂತೂ ತುಂಬ ಕಮ್ಮಿ ಆಗಿದೆ. ನಾನೊಂದು ಸಗಟಾಗಿ ಒಪ್ಕೋತೀನಿ ಅದರಲ್ಲಿ. ಹಾಗೆ ನಾನು ಅದಕ್ಕಿಂತ ಹೆಚ್ಚು ನಾನು ಅನುಭವದಿಂದ ಏನಾದರೂ ಕಲಿಯೋದಕ್ಕಾಗತ್ತೆ ಕಲಿತೀನಿ, ಮತ್ತು ಜನರಿಂದ ಅಥವಾ ಯಾವುದನ್ನು ನೋಡಿ ಅದರಿಂದ ನಾನು ತಿಳಿಯೋದಕ್ಕೆ ಪ್ರಯತ್ನ ಪಡ್ತೇನೆ. ಅದು ನಮಗೆ ಅದೇ ರೀತಿಯಲ್ಲಿ ಕಲಿಸುತ್ತೆ ಅನಿಸುತ್ತೆ. ಮತ್ತು ಕಲಿಯೋದಕ್ಕೆ ಒಂದೇ ಯೂನಿವರ್ಸಿಟಿ ಅಲ್ಲ, ಜಗತ್ತು ಅನ್ನೋ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಪಾಠಶಾಲೆಗಳಿರ್ತವೆ. ಎಕ್ಸಾಕ್ಟ್ಲಿ. ಅದರಲ್ಲಿ ಯಾವ ಪಾಕ ಇರುತ್ತೋ ಅದರ ರಸವನ್ನು ನಾವು ಸವಿಬೇಕಾಗುತ್ತೆ. ಸೂಪರ್. ದೆನ್ ಅಲ್ಲಿಂದ ಬಾಂಬೆಗೆ ಹೋಗ್ತೀರಿ. ಬಾಂಬೆಯಲ್ಲಿ XIC ಅಂತಿದೆ, ಎಕ್ಸೇವಿಯರ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ಸ್ ಅಂತ. ಇಲ್ಲಿ ಮಂಗಳೂರಲ್ಲಿ ಅಲೋಷಿಯಸ್ ಕಾಲೇಜ್ ಕಲ್ತಿದ್ದೆ. ಅಲ್ಲಿ 1 ವರ್ಷ TV ಆ್ಯಂಡ್ ವಿಡಿಯೋ ಪ್ರೊಡಕ್ಷನ್ನಲ್ಲಿ ಡಿಪ್ಲೊಮಾ ಮಾಡಿದೆ ನಾನು. 3-4 ಕಾಲೇಜ್ಗಳಲ್ಲಿ ಪ್ರಯತ್ನ ಪಟ್ಟಿದ್ದೆ, 2ರಲ್ಲಿ ಸಿಕ್ತು. ಒಂದನ್ನು ಆಯ್ಕೆ ಮಾಡಿಕೊಂಡೆ. ಒಂದು ಇಲ್ಲಿ ಕಾಮಿಟ್ಸ್ ಅಂತ ಒಂದು ಬೆಂಗಳೂರಲ್ಲಿ ಕಾಲೇಜ್, ಅದರಲ್ಲಿ ಅದು ಆಯ್ಕೆ ಆಗಿತ್ತು. ಅದು ಬಿಟ್ಟರೆ ಏಷ್ಯನ್ ಸ್ಕೂಲ್ ಆಫ್ ಜರ್ನಲಿಸಮ್ ಹಾಗೇನೋ ಇರಬೇಕು ಚೆನ್ನೈಯಲ್ಲಿ, ಮತ್ತು ಇನ್ನೊಂದು ಡೆಲ್ಲಿಯಲ್ಲಿ ಒಂದು ಫೇಮಸ್ ಇದು ಕಾಲೇಜ್. ಮುಟ್ಟೋದಿದ್ರೆ ಒಳ್ಳೆ ಹೈ ಲೆವೆಲ್ದೇ ಮುಟ್ಟೋಣ, ಇಲ್ಲಾಂದರೆ ಬೇಡ ಅಂತ ಹೇಳ್ಕೊಂಡು ಬಾಂಬೆಗೆ ಹೋಗ್ಬಿಟ್ರೆ. ಮತ್ತು ನಂಗೆ ಇದು 2ರಲ್ಲಿ ಬಾಂಬೆದಲ್ಲಿ ನನಗೊಂದು ಬೆಟರ್ ಎಕ್ಸ್ಪೋಷರ್ ಸಿಗತ್ತೆ ಅಂತ ಅನಿಸ್ತು. ಸೊ ಹಾಗೆ ಅಲ್ಲಿ ಹೋಗಿ 1 ವರ್ಷ ಅದೇ TV ಆ್ಯಂಡ್ ವಿಡಿಯೋ ಪ್ರೊಡಕ್ಷನಲ್ಲಿ ಡಿಪ್ಲೊಮಾ ಮಾಡಿದೆ. ಅದು ಮುಗಿತಿದ್ದ ಹಾಗೆ
ಬೆಂಗಳೂರಿಗೆ ಬಂದೆ. ಹಾಗೆ ಬೆಂಗಳೂರಿಗೆ ಬರ್ತಾ ಇದ್ದಂಗೆ TV9 ಎಂಟ್ರಿನ ಬರ್ತಾ ಇದ್ದ ಹಾಗೆ ಬರ್ತಾ ಇದ್ದ ಹಾಗೆ ಡೋರ್ಸ್ ಆರ್ ಓಪನ್. ಹೌದು, ಹೆಂಗೆ ಗೊತ್ತಾಯ್ತು TV9 ಅನ್ನೋ ಒಂದು ಚಾನಲ್? ಇರಲಿಲ್ಲ, ಅಷ್ಟು ಸುಲಭ ಇರಲಿಲ್ಲ. ಅದನ್ನೇ ಕೇಳ್ತಾ ಇದ್ದೆ. ನನಗೆ ಗೊತ್ತಾಗೋದಕ್ಕೆ ಮುಖ್ಯವಾದ ಕಾರಣನೇ ನಾನು ಕಾಲೇಜ್ ಟೈಮಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದಿದ್ದು. ಇಂಟರ್ನ್ಶಿಪ್ಪಲ್ಲೂ ಕೂಡ ಅಷ್ಟೇ ಸರ್, ನಾನು 100 ಆರ್ಟಿಕಲ್ಗಳು, ಬೈಲೈನ್ಗಳು, ಒಂದಿಷ್ಟು ಶೋಗಳು ಈಗಾಗಲೇ ಹೇಳ್ದಂಗೆ ಅದೆಲ್ಲ ಮಾಡ್ತಾ ಇದ್ದೆ. ಆ ಮಾಡೋ ಪ್ರೊಸೆಸ್ಸಲ್ಲಿ ಒಂದಿಷ್ಟು ಜನರ ಪರಿಚಯ ಆಗುತ್ತಲ್ಲ. ಸೊ ಆ ಪರಿಚಯದ ಅಲ್ಲಿ ಯಾರೋ ಒಬ್ಬರ ಹತ್ರ ಹೀಗೆ ರೆಗ್ಯುಲರ್ ಆಗಿ ಮಾತಾಡೋರ ಹತ್ರ ಹಿಂಗೆ ಮಾಡಿದಾಗ ಹೀಗೊಂದು ಚಾನಲ್ಲು ಬರುತ್ತಂತೆ, ಬೇಕಂದರೆ ಪ್ರಯತ್ನ ಮಾಡು ಅಂತ ಅಂದರು. ಸೊ ಪ್ರಯತ್ನ ಮಾಡಿದೆ, ಅದು ಏನೋ ಸಿಕ್ಬಿಡ್ತು. ಆದ್ರೂ ಹೊಸ ಚಾನಲ್ಲು, ನಂಗೆ ಗೊತ್ತಿಲ್ಲ ಇದು ಏನಾಗತ್ತೆ ಅನ್ನೋದು ಅದು ದ್ವಂದ್ವ ಇರುತ್ತಲ್ಲ. ಯಾಕಂದರೆ ಈಗಾಗಲೇ ಒಂದು ಎಸ್ಟಾಬ್ಲಿಷ್ ಆಗಿರೋದಾದರೆ ಬೇರೆ, ಇದು ಇನ್ನೂ ಕನ್ನಡದಲ್ಲಿ ಬಂದಿರಲಿಲ್ಲ. ತೆಲುಗಿನಲ್ಲಿ ಅದಾಗಲೇ ಲಾಂಚ್ ಆಗಿ ನಂಬರ್ 1 ಚಾನಲ್ ಆಗಿ TV9 ಇತ್ತು. ಅದೇ ತಂಡ ಇಲ್ಲಿ ಕನ್ನಡದಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಪ್ರಯತ್ನಕ್ಕೆ ಹೊರಟಿದ್ರು. ಅದಕ್ಕೋಸ್ಕರ ಒಂದಿಷ್ಟು ಕಡೆ ಪ್ರಯತ್ನ ಕೂಡ ಮಾಡಿದೆ. ಬಟ್ ಅದಾದಮೇಲೆ ಅದ್ರ ಜಾಸ್ತಿ ಫಾಲೋಅಪ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಹೆಂಗಿದ್ರು ಕೆಲಸ ಶುರು ಮಾಡಿದೆ. ಹಾಗೆ ಅದ್ರ ಕೆಲಸ ಶುರು ಮಾಡಿ ಮಧ್ಯದಲ್ಲಿ ಹೋಗಿ ಕಾನ್ವೊಕೇಶನ್ದು ಸರ್ಟಿಫಿಕೇಟ್ ತೊಗೊಂಡು ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಅದು ಆಲ್ಮೋಸ್ಟ್ 2 ದಶಕ ಆಯಿತು. 2026ಕ್ಕೆ 20 ವರ್ಷ ಆಗುತ್ತೆ ಬೆಂಗಳೂರಿಗೆ ಬಂದು. ಅಂದರೆ ನನ್ನ ಫಸ್ಟ್ ಜಾಬ್ ಸೇರಿ ಇವಾಗ ಬೆಂಗಳೂರಲ್ಲಿ ಇಲ್ಲ ಬಿಡಿ ನಾನು. ಓಕೆ. ಸೊ ಒಂದು 7-8 ವರ್ಷದಿಂದ. ಆವತ್ತಿಂದ ಇವತ್ತಿನ ತನಕ ಯಾರೂ ಸರ್ಟಿಫಿಕೇಟ್ ಕೇಳಿಲ್ಲ, ಬಟ್ ಅಲ್ಲಿಗೆ ಹೋಗೆಲ್ಲ ತಗೊಂಡ್ಬಂದಿದ್ದೀನಿ. ನಿಜವಾಗ್ಲೂ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂತೀರಾ? ಸರ್ಟಿಫಿಕೇಟು ನಮ್ಮ ಹತ್ರ ಒಂದು ನಮ್ಮ ಕೆಲಸ, ನಮ್ಮ ಸ್ಕಿಲ್ ಸರ್ಟಿಫಿಕೇಟ್ ನನ್ನ ಪ್ರಕಾರ, ಅಟ್ಲೀಸ್ಟ್ ನಾನು ಒಬ್ಸರ್ವ್ ಮಾಡಿರೋ ಪ್ರಕಾರ ನಮ್ಮ ಮೀಡಿಯಾದಲ್ಲಿ ಅದನ್ನೇ ಮೇನ್ ಸರ್ಟಿಫಿಕೇಟ್. ಹೆಚ್ಚಿನದೆಲ್ಲ ನೀವು ಅಬ್ಸರ್ವ್ ಮಾಡಿ, ಅವ್ರಿಗೆ ಕೆಲಸ ಬರುತ್ತೆ ಅಂತಂದರೆ ನೀನು ಸರ್ಟಿಫಿಕೇಟ್ ಕೊಡಪ್ಪ ಅಂತ ಯಾರೂ ಕೇಳಲ್ಲ. ಸರ್ಟಿಫಿಕೇಟ್ ಇಟ್ಕೊಂಡು ಕೆಲಸ ಮಾಡೋಕ್ಕೂ ಆಗಲ್ಲ. ಸರ್ಟಿಫಿಕೇಟ್ನ ರಾಶಿ ಇಟ್ಕೊಂಡು ಬಂದು ತೋರಿಸ್ತಾ ಕೂತ್ಕೊಂಡ್ರೆ ಕೆಲಸ ಆಗಬೇಕಲ್ಲ. ಅದೇ ಕೆಲಸ ಗೊತ್ತಿರೋರು ನಮಗೆ ಜ್ವಲಂತ ಉದಾಹರಣೆನೇ ಇದ್ದಾರೆ. ರಾಜ್ಕುಮಾರ್ ಅವ್ರು ಏನು ಕಲ್ತಿದ್ದಾರೆ, ಯಾಕೆ ಇವತ್ತು ಅವ್ರು ನಮ್ಮ ನೆನೆಸ್ಕೊತೀವಿ? ಯಾಕಂದರೆ ಅವರು ಅದೆಲ್ಲವನ್ನು ಮೀರಿ ಬೆಳೆದದ್ದು. ಏನು ಕಾರಣ? ಅವ್ರ ಟ್ಯಾಲೆಂಟು, ಅವರು ಅದಕ್ಕೆ ನೀಡಿದ ಶ್ರದ್ಧೆ, ಅದರ ಹಿಂದೆ ಅವರು ಮಾಡಿರುವಂಥ ಹಾರ್ಡ್ ವರ್ಕ್. ಎಕ್ಸಾಕ್ಟ್, ಅದು ಮುಖ್ಯ. TV9ಗೆ ಎಂಟ್ರಿ ಆದಾಗ ಹೇಗಿತ್ತು ಸಿಚುವೇಶನ್? ಅಂದರೆ ದಟ್ ಇನಿಷಿಯಲ್ ಸ್ಟೇಜ್ ವರ್ಕಿಂಗ್ ಸ್ಟೈಲ್ ಹೆಂಗಿತ್ತು ಚಾನಲ್ದು? ಇವತ್ತಿನ ವರ್ಕಿಂಗ್ ಸ್ಟೈಲ್ ಹೆಂಗಿದೆ? ಇವತ್ತು ಗೊತ್ತಿಲ್ಲ. ಅಂದರೆ ಅಲ್ಲ, ಖಂಡಿತ ಬದಲಾಗಿದೆ, ಅದು ಗೊತ್ತು ನನಗೆ. ನಾನಲ್ಲಿ 2.5 ವರ್ಷ ಇದ್ದೆ. ಬದಲಾಗಿದೆ. ಆಗ ಅದೊಂದು ಹೊಸ ಹುರುಪು, ಮತ್ತು ಎಲ್ಲರಿಗೂ ಹೊಸದು. ಕನ್ನಡದಲ್ಲಿ ಈ ಥರದ್ದೊಂದು ಪ್ರಯತ್ನ ಅಂತಂದಾಗ ಎಲ್ಲರೂ ಅಂದರೆ ಒಂದಿಷ್ಟು ಅನುಭವ ಇದ್ದವ್ರು ಖಂಡಿತ ಇದ್ದರು. ಆದರೆ 24 hours ನ್ಯೂಸನ್ನು ಹೇಗೆ ತಯಾರು ಮಾಡೋದು ಅನ್ನೋದೊಂದು ಗೊತ್ತಿಲ್ಲ. ಮೊದಲು ಬೆಳಗ್ಗೆ ಒಂದು ನ್ಯೂಸು, ಸಂಜೆ ಒಂದು ನ್ಯೂಸು, ರಾತ್ರಿ ಒಂದು ನ್ಯೂಸು, ಉದಯ TV, ETVಯಲ್ಲಿ. ಉದಯ TVಯಲ್ಲಿ ಐ ಥಿಂಕ್ ಬೆಳಗ್ಗೆ ಮಧ್ಯಾಹ್ನ ಒಂದಿತ್ತು ಅನಿಸುತ್ತೆ, ಮತ್ತು ಚಂದನದಲ್ಲಿ ಬರ್ತಾ ಇತ್ತು. ಬಿಟ್ಟರೆ ಕನ್ನಡ ETVಯಲ್ಲಿ ಮೇನ್ ನ್ಯೂಸು ಬೆಳಗ್ಗೆ ಮತ್ತು ಸಂಜೆ ಮತ್ತು ಮಧ್ಯಾಹ್ನ ಇತ್ತು. ಆದರೆ ಪ್ರತಿ ಗಂಟೆಗೂ ಅವರು 2 ನಿಮಿಷದ ನ್ಯೂಸ್ ಕೊಡ್ತಾಯಿದ್ರು. ಕನ್ನಡ ETVಯಲ್ಲಿ ಕೊಡ್ತಾಯಿದ್ರು. ಆವಾಗಿನ ಕಾನ್ಸೆಪ್ಟೇ ಬೇರೆ ಇತ್ತು. ಆ್ಯಂಡ್ ಇಟ್ ವಾಸ್ ಬ್ಯೂಟಿಫುಲ್. ಅದಕ್ಕೆಲ್ಲ ತುಂಬ ಎಕ್ಸೈಟ್ ಆಗ್ತಿದ್ದೆ ನಾನು. ಅದನ್ನೆಲ್ಲ ಪ್ರತಿ ಇದರಲ್ಲೂ ಲಾಂಚ್ ಟೈಮಲ್ಲಿ ನೋಡೋದು ಅದೆಲ್ಲ. ಆವಾಗ ಇನ್ನೂ ನಾನು ಅಂದರೆ ಜರ್ನಲಿಸಮ್ ತಗೊಳ್ಳೋದಕ್ಕಿಂತ ಮುಂಚಿನ ಕಥೆ ಇದು. ನೋಡ್ತಿದ್ದ ಹಾಗೆ ETVಗೆ 25 ವರ್ಷ ಆಗುತ್ತೆ. ETV ಇವಾಗ ಕಲರ್ಸ್ ಆಗಿದೆ, ಬಟ್ 25 ವರ್ಷದ ಹಿಂದಿನ ಕಥೆ. ಬಟ್ ಆ ಫಾರ್ಮೇಟೇ ಬೇರೆ. ನಿಮಗೆ ಆ ಕಾಲಕ್ಕೆ ಕ್ಷಣದ ಮಾಹಿತಿಯನ್ನು ಆ ಥರ ಕೊಡೋದು. ಅದಾಗಲೇ ಆ ನ್ಯೂಸ್ ಚಾನಲ್ನ ಒಂದು ಕಾನ್ಸೆಪ್ಟ್ ಇನ್ನೂ ಬಂದಿಲ್ಲದೇ ಇದ್ದ ಸಮಯ ಅದು. ರೀಜ್ನಲ್ ಇದರಲ್ಲಿ ಅವರು ಅಷ್ಟೂ ಚಾನಲ್ಗಳಲ್ಲಿ, ಅಷ್ಟೂ ಭಾಷೆಗಳಲ್ಲಿ ಅದನ್ನು ಆರಂಭ ಮಾಡಿದರು. ಸೊ ಅದು ಅಲ್ಲಿ ನ್ಯೂಸನ್ನು ಹೆಕ್ಕಿ ಕೊಟ್ಟು ಜನರಿಗೆ ಅದನ್ನು ತೋರಿಸಿದಂಥ ಅನುಭವ ಇದ್ದ ಅದಷ್ಟು ಮಂದಿ, ಈಗಾಗಲೇ ನಾವು ಅವ್ರ ಬಗ್ಗೆ ಹೇಳಿದ ಹಾಗೆ ತುಂಬ ಜನ. ಅಂದರೆ ಇವರಿಷ್ಟು
ಫ್ರಂಟಲ್ಲಿ ಕಾಣಿಸ್ಬೇಕಾದ್ರೆ ಅದರ ಹಿಂದೆ ಅಷ್ಟೇ ಶಕ್ತಿಯುತವಾಗಿ, ಅಷ್ಟು ಎಫೆಕ್ಟಿವ್ ಆಗಿ ಆ ನ್ಯೂಸನ್ನು ಕಟ್ಟಿಕೊಡಬಲ್ಲ ಒಂದು ಟೀಮ್ ಏನು ಇತ್ತಲ್ಲ, ಅದರಿಂದ ತುಂಬ ಮಂದಿ ಇಲ್ಲಿ TV9ಗೆ ಬಂದಿದ್ದರು. ಸೊ ಅವರೆಲ್ಲ ಸೇರಿ ಅವರ ಒಂದು ಮಾರ್ಗದರ್ಶನದಲ್ಲಿ, ಜೊತೆಗೆ ಅದಾಗಲೇ ನಂಬರ್ 1 ನ್ಯೂಸ್ ಚಾನಲ್ ಆಗಿ ಹೊರಹೊಮ್ಮಿದ್ದ ಆಜ್ ತಕ್ನ ಅಲ್ಲಿ ಕೆಲಸ ಮಾಡಿದ್ದಂಥ ಶ್ರೀ ಮಹೇಂದ್ರ ಮಿಶ್ರಾ ಅಂತ, ಅವರನ್ನು TV9 ಅವರು ಕನ್ನಡ ಚಾನಲ್ನ ಉಸ್ತುವಾರಿಯಾಗಿ ಅವ್ರನ್ನ ಇದು ಮಾಡಿದರು. ಸೊ ಅವರ ಗೈಡೆನ್ಸಲ್ಲಿ, ಹಾಗೆಯೇ ಶಿವಶಂಕರ್ ಸರ್ ಅಂತಿದ್ರು, ಬ್ರಿಲಿಯಂಟ್ ರೈಟರ್, ಬ್ರಿಲಿಯಂಟ್ ರಿಪೋರ್ಟರ್. ಇವತ್ತಿಗೂ ಕೂಡ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಅವರು ಕೆಲಸ ಮಾಡ್ತಾರೆ. ಅವರ ಕೊಟ್ಟಂತಹ ಕೆಲವೊಂದು ಟೈಟಲ್ಸ್ ಇವತ್ತಿಗೂ TV9ನಲ್ಲಿ ಅವೇ ಟೈಟಲ್ ಆಗ್ತಾ ಇದೆ. ಹೌದು, ನಮ್ಮೂರು ಇರ್ಬೋದು, ಮತ್ತು ನನಗೆ ಹೀಗುಂಟೆ ಅದೂ ಅವ್ರದ್ದೇ ಇರಬಹುದು, ನಂಗೆ ಸರಿ ನೆನಪಿಲ್ಲ. ಬಟ್ ಈ ಥರದ ಬೇರೆ ಬೇರೆ ಅಂದರೆ ಆವಾಗ, ಈಗ ಅದು ಹಳೇದಾಗಿದೆ, ಅಂದರೆ ನಾವು ಕೇಳಿ ಅಭ್ಯಾಸ ಆಗಿದೆ. ಆಗಿನ ಮಟ್ಟಿಗೆ ಅದು ಹೊಸದು, ಆ ಹೊಸತನವನ್ನು ಕೊಟ್ಟ ಒಂದು ಯೋಚನೆ ಇದ್ದವರು ಅವರು. ಇನ್ಫ್ಯಾಕ್ಟ್ ಅವರು ಯಾವುದೋ ಒಂದು ಮೊಮೆಂಟಲ್ಲಿ ಯಾರ ಹತ್ರನೂ ಹೇಳಿದ್ರು ಕೂಡ, ಅಂದರೆ ನಾನು ಅಲ್ಲೇ ಪಕ್ಕದಲ್ಲಿದ್ದೆ, ಇಫ್ ಐ ಆಮ್ ನಾಟ್ ರಾಂಗ್, ಅಂದರೆ ನಾನೇನೋ ಬರೆದು ಕೊಟ್ಟಿದ್ದೆ, ಇವನಿಗೆ ಬರೆಯೋಕ್ಕೆ ಬರುತ್ತೆ ಅಂತ ಹೇಳ್ಕೊಂಡು. ಅಂಥವರಿಂದ ಅದನ್ನು ಕೇಳಿಸ್ಕೋಬೇಕು ಅಂತಂದರೆ ಇಟ್ಸ್ ಅನ್ ಆನರ್. ಸೊ ಪ್ರಾಬ್ಲಿ ನಾನು ಅಷ್ಟು ವರ್ಷ ಅಂದರೆ ಸ್ಟೂಡೆಂಟ್ ಆಗಿದ್ದಾಗ ಸೈಡಲ್ಲಿ ಈ ಥರ ಕೆಲಸಗಳು ಮಾಡಿದ್ದು ನಂಗೆ ಅದು ಹೆಲ್ಪ್ ಆಯಿತು ಅನಿಸುತ್ತೆ. ಹಾಗೆ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆಗ ಏನೂ ಇರಲಿಲ್ಲ, ಸ್ಟುಡಿಯೋ ಇರಲಿಲ್ಲ, ಒಂದು ಬಿಲ್ಡಿಂಗ್ ಇತ್ತಷ್ಟೆ, ಒಂದು ಬಿಲ್ಡಿಂಗ್. ಆ ಬಿಲ್ಡಿಂಗ್ ಏನು ಇವಾಗ TV9 ಇದೆ, ಆ ಬಿಲ್ಡಿಂಗ್ ಇತ್ತು. ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಒಂದು ಕಡೆ ಆಗ್ತಾ ಇತ್ತು, ಇನ್ನೊಂದು ಕಡೆ ಒಂದಿಷ್ಟು ಜಾಗದಲ್ಲಿ ಅಲ್ಲಲ್ಲೇ ಚೇರ್ಗಳು, ಅಲ್ಲಲ್ಲೇ ಮೇಜುಗಳು, ಅದು ಇದು ಇದ್ದ ಚೇರ್ಗಳಿಗೆ ಕಿತ್ತಾಡ್ಕೊಂಡು ನಾವೆಲ್ಲರೂ ಕೆಲಸ ಮಾಡ್ತಿದ್ವಿ. ಒಬ್ಬೊಬ್ಬರು ಒಂದೊಂದು ಅಸೈನ್ಮೆಂಟ್ಗಳನ್ನು ಇದು ಮಾಡ್ತಿದ್ರು. ಬೆಳಗ್ಗೆ ಒಂದಿಷ್ಟು ಜನ ಹೀಗೆ ರಿಪೋರ್ಟಿಂಗ್ ಡಮ್ಮಿ ನ್ಯೂಸ್ ಬುಲೆಟಿನ್ ಮಾಡೋದಕ್ಕೋಸ್ಕರ ಶೂಟಿಂಗ್ ಹೋಗ್ತಿದ್ರು. ಯಾರಿಗೂ ಚಾನಲ್ ಯಾವುದು ಅಂತ ಗೊತ್ತಿಲ್ಲ. ಸೊ ಆದರೂ ಶೂಟಿಂಗ್ ಮಾಡೋದು, ಅಥವಾ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶೂಟಿಂಗ್ ಹೋಗೋದು, ನಾವು ಕೂಡ ಹೋಗೋದು, ಅಥವಾ ಈ ಸೀನಿಯರ್ಗಳ ಜೊತೆ ಹೋಗೋದು, ನ್ಯೂಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಬರೋದು, ಸಂಜೆ ಅದನ್ನು ಇದು ಮಾಡೋದು. ಬಟ್ ಅದು ಹಂತವಾಗಿ ಬೆಳೀತು. ಮತ್ತು ಹೇಗೆ ಬ್ರೇಕಿಂಗ್ ನ್ಯೂಸ್ ಅಂತ ಇವಾಗ ನಾವು ನಮಗೆ ಅದು ಕೇಳಿದ್ರೆ ಇದಾಗತ್ತೆ. ಬಟ್ ಅದಕ್ಕೆ ಆರಂಭದಲ್ಲಿ ಅದು ಏನು ಅನ್ನೋದೇ ಫಸ್ಟ್ ಆಫ್ ಆಲ್ ಗೊತ್ತಿರಲಿಲ್ಲ. ಬ್ರೇಕಿಂಗ್ ನ್ಯೂಸ್ ಅಂತಂದರೆ ಏನು, ಹೇಗೆ ನ್ಯೂಸನ್ನು ಡೆವಲಪ್ ಮಾಡಬೇಕು, ಒಂದು ನ್ಯೂಸ್ ಫಸ್ಟ್ ಬಂದಾಗ ಅದನ್ನು ಹೇಗೆ ಫಸ್ಟ್ ಪ್ರೆಸೆಂಟ್ ಮಾಡ್ತೀವಿ, ಅದರ ಡೆವಲಪ್ಮೆಂಟನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀವಿ, ಒಂದು ಸುದ್ದಿ ಒಂದು ತುಣುಕಾಗಿ ಫಸ್ಟಿಗೆ ಹೇಗೆ ಬರುತ್ತೆ, ಅದು ಒಂದು ಬುಲೆಟಿನ್ನ ಭಾಗ ಆಗೋದಕ್ಕಿರುವ ಹಂತಗಳು, ಇದನ್ನೆಲ್ಲ ನಾವು ಕಲ್ತ್ಕೊಂಡ್ವಿ, ಹಂತವಾಗಿ ಕಲ್ತ್ಕೊಂಡ್ವಿ. ಅದು ಫಸ್ಟ್ ಆಗಿದ್ದರಿಂದ ಹೆಚ್ಚಿನೆಲ್ಲ ವಿಷಯಗಳು ಯಾವುದೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಥರದ್ದು ಫಸ್ಟಿಗೆ ಬಂದಾಗ ಒಂದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತಾದಾಗ ಅದು ದೊಡ್ಡ ವಿಷಯ ಅಥವಾ ದೊಡ್ಡ ನ್ಯೂಸ್ ಆಗಿದ್ರೆ ಅದು ಸ್ವಲ್ಪ ಡೆವಲಪ್ಮೆಂಟ್ ಆದರೆ ಅದರ ಮಾಹಿತಿಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಒಂದು ಅದರ ಬಗ್ಗೆ ನಮಗೆ ವಿಜುವಲ್ಗಳು, ಆವಾಗಂತೂ ಈ ಥರದ ವಿಜುವಲ್ಗಳು ಬರುವಂಥ ಸಾಧ್ಯತೆಗಳು ತುಂಬ ಕಮ್ಮಿ ಇತ್ತು. ಬ್ಯಾಕ್ ಪ್ಯಾಕ್ಸ್ ಇರಲಿಲ್ಲ. ಬ್ಯಾಕ್ ಪ್ಯಾಕ್ಸ್ ಇರೋದಕ್ಕೆ ನಿಮಗೆ 3G 4Gನೂ ಇರಲಿಲ್ಲ, 2G ಸಮಾನ. ಅದು ಭಾರಿ ಕಷ್ಟ ಇತ್ತು. ಸೊ ಹೇಗೆ ಆ ನ್ಯೂಸನ್ನು ಹೇಗೆ ಬ್ರೇಕ್ ಮಾಡೋದು, ನ್ಯೂಸನ್ನು ಹೇಗೆ ಬಿಲ್ಡ್ ಮಾಡೋದು. ಈಗ ಬೆಳಗ್ಗೆ ಒಂದು 10 ಗಂಟೆಗೆ ಇನ್ಸಿಡೆಂಟ್ ಆಗಿರುತ್ತೆ, ಅದನ್ನು ಸಂಜೆ ಅಥವಾ ರಾತ್ರಿ ಒಳಗಡೆ ಯಾವ ಥರ ಒಂದು ಡೆವಲಪ್ ಮಾಡ್ಕೊಂಡು ಹೋಗೋದು, ಅಥವಾ ಅದು ಬೆಳಗ್ಗೆ ಆ ನ್ಯೂಸ್ ಏನೋ ಬರುತ್ತೆ ಅಂತ ಅಂದಾಗ ಅದೊಂದು ಅರ್ಧ ಗಂಟೆ ಸ್ಪೆಷಲ್ ಮಾಡಬೇಕು ಅಂತಂದರೆ ಹೇಗೆ ಅದನ್ನು ಕಾನ್ಸೆಪ್ಚುಲೈಸ್ ಮಾಡೋದು, ಇದೆಲ್ಲದನ್ನು ಕೂಡ ಕಲ್ತ್ವಿ ನಾವು. ಅಂದರೆ ಅಟ್ಲೀಸ್ಟ್ ಬೇಸಿಕ್ ಇದನ್ನು ನಮ್ಮ ಇಂಟ್ರೆಸ್ಟ್ಗಳ ಮೇಲೆ ನಾವು ಅಲ್ಲೆಲ್ಲಿ ಇನ್ವಾಲ್ವ್ ಆಗ್ತಾ ಹೋದ್ವಿ. ನೆಕ್ಸ್ಟು ಅದಕ್ಕೆ ಪೂರಕವಾಗಿ ಫೋನ್ ಇನ್ಗಳನ್ನು ತಗೊಳ್ಳೋದು, ಒಂದು ಆ ರಿಪೋರ್ಟ್ರ್ ಯಾರು ಬ್ರೇಕ್ ಮಾಡಿರ್ತಾರೆ ಅವರಿಂದ ಫೋನ್ ಇನ್ಗಳನ್ನು ತಗೊಳ್ಳೋದು, ಅಥವಾ ಇನ್ನೊಂದು ಯಾರಾದರೂ
ಅದರ ಎಕ್ಸ್ಪರ್ಟ್ಗಳದ್ದು ಇದನ್ನು ತಗೊಳ್ಳೋದು, ಅಥವಾ ಆ ಘಟನೆಗೆ ಸಂಬಂಧಪಟ್ಟವರಿಂದ ಬೈಟ್ಗಳನ್ನು ಫೋನ್ಗಳನ್ನು ತಗೊಳ್ಳೋದು. ಅಷ್ಟೊತ್ತಿಗೆ ರಿಪೋರ್ಟರ್ ಅಲ್ಲಿ ಪ್ಯಾರಲಲ್ ಆಗಿ ಏನು ಕೆಲಸ ಮಾಡ್ತಾ ಇರಬೇಕು, ಶೂಟಿಂಗ್ ಮಾಡೋದು. ಬರೀ ಶೂಟಿಂಗ್ ಮಾಡೋದು ಮಾತ್ರ ಅಲ್ಲ, ರಿಪೋರ್ಟರ್ ಆಗಲಿ ಅಥವಾ ನ್ಯೂಸ್ ಅಲ್ಲ ಕ್ಯಾಮ್ರಾಮನ್ಗಾಗಲಿ ಅಷ್ಟು ಮಾತ್ರ ಕೆಲಸ ಇರಲ್ಲ. ಅವ್ರಿಗೆ ಅಂದರೆ ಅದನ್ನು ಕ್ಯಾಪ್ಚರ್ ಮಾಡಿದ್ದನ್ನು ಕಳಿಸುವ ಕೆಲಸವೂ ಇರುತ್ತೆ. ಅದರ ಹಿಂದಿನ ತಲೆನೋವುಗಳು ಅದು ಇದು ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ಕೊಳ್ಳೋದು, ಇದೆಲ್ಲ ಬಿಕಾಸ್ ಇದೆಲ್ಲ ನೋಡೋದಕ್ಕೆ ನಮಗೆ 2 ನಿಮಿಷದಲ್ಲಿ ಮುಗಿಯುತ್ತೆ ಸುದ್ದಿ. ಬಟ್ ಅದರ ಹಿಂದೆ ಪಡುವಂಥ ಕಷ್ಟದ ಕಥೆಗಳು ಎಲ್ಲನೂ ಕಲ್ತ್ವಿ. ಏನೂ ಇಲ್ಲದ ಒಂದು ಇದರಲ್ಲಿ ಸಂಜೆ ಹೊತ್ತಿಗೆ ನಾವೇನೇ ಬರೆದಿದ್ದನ್ನೆಲ್ಲ ಸೇರಿಸ್ಕೊಂಡು ಒಂದು ಬುಲೆಟಿನ್ ಥರ ಅಲ್ಲೇ ನಾವು ಶಾಲೆಯಲ್ಲಿ ಹೇಗೆ ನಾವು ಸ್ಕ್ರಿಪ್ಟನ್ನು ಹಿಡ್ಕೊಂಡು ಓದ್ತಿದ್ವಿ ಅದೇ ಥರನೇ ಓದ್ತಿದ್ವಿ. ಫನ್, ಇಟ್ ವಾಸ್ ಫನ್ ಪ್ಲಸ್ ವೆರಿ 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 ಮಚ್ ಲರ್ನಿಂಗ್ ಹೌದು ಪೀರಿಯಡ್ ಆಗಿತ್ತು. ಇಟ್ ವಾಸ್ ಅದೇ ಅದ್ಭುತವಾದಂಥ ಒಂದು ಬೇಸ್ ಕೊಟ್ಬಿಡ್ತು ಎಲ್ಲರಿಗೂ. ಅಲ್ಲಿದ್ದ ಹೆಚ್ಚಿನವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದಿಷ್ಟು ಕಡೆ ಅವ್ರದ್ದೇ ಆದಂತಹ ಒಂದು ರೆಕಗ್ನಿಷನನ್ನು ಕೊಡೋದಕ್ಕೆ ಸಾಧ್ಯ ಆಯಿತು. ಬಟ್ ಅವ್ರಿಗೆ ಆ ಒಂದು ಬೇಸನ್ನು ಅಷ್ಟು ಕೊಡೋದಕ್ಕೆ ಆ ಸಂಸ್ಥೆ ವೇದಿಕೆ ಮಾಡಿಕೊಡ್ತು. 2 ವರ್ಷ ಮಾಡಿದ್ರೆ ಟಿ ವಿ ನೈನಲ್ಲಿ? 2 ವರ್ಷ 3 ತಿಂಗಳು. ಹೊರಗಡೆ ಬರೋದಕ್ಕೆ ಕಾರಣ? ಹೊರಗಡೆ ಬರೋದಕ್ಕೆ ಕಾರಣ ಗೊತ್ತಿಲ್ಲ. ಯಾಕೆಂತಂದರೆ ನೀವೇ ಹೇಳ್ತಾ ಇದ್ರಿ, ಆಗಿನ ಕಾಲದಲ್ಲಿ ಟಿ ವಿ 9 ಅನ್ನೋದು ಒಂದು ನಂಬರ್ 1 ನ್ಯೂಸ್ ಚಾನಲ್ ಆಗಿತ್ತು. 24/7 ನ್ಯೂಸ್ ಕೊಡುವಂತಹ ಚಾನಲ್. ಸುವರ್ಣ ನ್ಯೂಸ್ ಬಂದಿರಲಿಲ್ಲ ಅಂತ ಅನ್ಕೋತೀನಿ ಆ ಟೈಮಿಗೆ. ನೀವು ಹೊರ ಬರೋ ಟೈಮ್ ಬಂದಿತ್ತು. ನಿಮ್ಗೆ ಒಂದು ಕಡೆ ಕಸ್ತೂರಿ ಕೆಲಸಗಳ ಆರಂಭ ಆಗಿತ್ತು, ಇನ್ನೊಂದು ಕಡೆ ಅದೇ ಸುವರ್ಣದ ಇದಿತ್ತು. ಎಲ್ಲನೂ ಕೂಡ ಪ್ಯಾರಲಲ್ಲಿ ಆಗ್ತಾ ಇತ್ತು. ಈವನ್ ಜಿ ಅವರು ಕೂಡ ಪ್ಲ್ಯಾನ್ಗಳು ಮಾಡ್ತಿದ್ರು, ಅವರಲ್ಲಿ ನ್ಯೂಸ್ ಕೂಡ ಬರ್ತಾ ಇತ್ತು. ಸೊ ಈ ಥರದ್ದೆಲ್ಲ ಆಗ್ತಾ ಇತ್ತು. ಬಟ್ ಆ ಟೈಮಲ್ಲಿ ಹೊರ ಬರಲಿಕ್ಕೆ ಕಾರಣ ಏನು ಅಂತ, ಅಷ್ಟು ಕಂಫರ್ಟ್ ಝೋನಲ್ಲಿದ್ದು, ಬೀಂಗ್ ಫಸ್ಟ್ ಎಂಪ್ಲಾಯ್ ಆಫ್ ದ ಚಾನಲ್ ಆಗಿ, ಫಸ್ಟ್ ಎಂಪ್ಲಾಯ್ ಅಂದರೆ ಫಸ್ಟ್ ಟೀಮಿನ ಎಂಪ್ಲಾಯ್ ಆಗಿ ಹೊರ ಬರೋದಕ್ಕೆ ಕಾರಣ? ನಂಗೆ ಅದಕ್ಕೆ ನೇರವಾದ ಉತ್ತರ ಗೊತ್ತಿಲ್ಲ. ಮೇ ಬಿ ನಂಗೆ ಯಾವತ್ತೂ ಏನೋ ಒಂದು ಬೇರೆ ಮಾಡಬೇಕು, ಏನೋ ಒಂದು ಡಿಫ್ರೆಂಟಾಗಿ ಮಾಡ್ತಾ ಇರಬೇಕು ಅನ್ನೋದಿಲ್ಲ. ಅದಾಗಲೇ ಈಗ ಹೇಳೋಕ್ಕೆ ಧೈರ್ಯದಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಆಗಲೇ ಅಲ್ಲಿ ಟಿ ವಿನಲ್ಲಿ ರಿಪೋರ್ಟರ್ ಆಗಿದ್ದಾಗಲೇ ನಾನು ಆಗಲೇ ಹೇಳಿದ ಹಾಗೆ ನನಗೆ ಫಸ್ಟ್ ವಾಯ್ಸ್ ಓವರ್ ಕೊಟ್ಟನಲ್ಲ, ವಾಯ್ಸ್ ಟ್ಯಾಗನ್ನು ರೆಕಾರ್ಡ್ ಮಾಡಿಕೊಟ್ನಲ್ಲ. ಸೊ ಅಲ್ಲಿ ಅದೇ ಈ ರಿಪೋರ್ಟಿಂಗ್ ಅಲ್ಲದೇ ನನಗೆ ಹೇಗೆ ವಾಯ್ಸ್ ಓವರ್ ಮಾಡಬಹುದು ಅನ್ನೋದಕ್ಕೊಂದು ಅವಕಾಶನ ಕೊಡ್ತು. ಅಂದರೆ ಒಂದು ಯೋಚನೆನ ಹಚ್ಚಿತು. ಅದು ಸೈಡಲ್ಲಿ ನಾನು ತಯಾರು ಮಾಡ್ಕೊಂಡು ಬಂದೆ. ಯಾರೋ ಒಬ್ರ ಹತ್ರ ಟ್ರೈನಿಂಗ್ಗೆ ಅಂತ ಹೋದೆ. ಒಬ್ಬರು ವಾಯ್ಸ್ ಟ್ರೈನರ್ ಅಂತ ಹೇಳ್ಕೊಂಡು ಅಲ್ಲಿ 1-2 ಕ್ಲಾಸಿಗೆ ಹೋಗಿದ್ದೀನಿ, ಎಲ್ಲೋ ಗೊತ್ತಿಲ್ಲ. 3rd ಕ್ಲಾಸಲ್ಲೇ ಅವರು 3rd ಸೆಷನ್ ಏನಿತ್ತು ಅಲ್ಲೇ ಅವ್ರು ಹೇಳಿದ್ರು, ಹಿಂಗಿಂಗೊಂದು ರೇಡಿಯೋ ಸ್ಟೇಷನ್ ಇದೆ, ವರ್ಲ್ಡ್ ಸ್ಪೇಸ್ ಅಂತ ಒಂದು ಸ್ಯಾಟಲೈಟ್ ರೇಡಿಯೋ ಸ್ಟೇಷನ್. ಇವಾಗ ಇಲ್ಲದೆ ತುಂಬ ವರ್ಷ ಆಯ್ತು ಅದು. ಅಲ್ಲಿ ವೀಕೆಂಡಲ್ಲಿ ಒಂದು ಶೋ ಇದೆ, ಮಿರ್ಚಿ ಮಂಡಕ್ಕಿ ಅಂತ ಶೋ ಹೆಸರು. ಮಸಾಲೆ ಮಂಡಕ್ಕಿ, ಮಿರ್ಚಿ ಮಂಡಕ್ಕಿ ಕಡಕ್ಷಾಯ್ ನನ್ನ ಸಿನಿಮಾದ ಹೆಸರು. ಹಾಗೆ ಎಲ್ಲೋ ಮಂಡಕ್ಕಿ ಕನೆಕ್ಷನು. ಸೊ ಶೋ ಹೆಸರು, ನಿಂಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ತೀಯಾ ಅಂತ ಹೇಳಿದ. ಅಲ್ಲಿ ಚೈತನ್ಯ ಹೆಗಡೆ ಅಂತ ಒನ್ ಆಫ್ ದ ಲೀಡ್ RJs ಇನಿಷಿಯಲಿ ರೇಡಿಯೋ ಸಿಟಿ ಲಾಂಚ್ ಆದಾಗ ಅಲ್ಲಿದ್ದ ಟೀಮ್ನಲ್ಲಿದ್ದವರು. ಅವ್ರು ಇಂಟರ್ವ್ಯೂ ಮಾಡಿದ್ರು. ಅವ್ರಿಗೆ ನನ್ನ ಧ್ವನಿ ಇಷ್ಟ ಆಯಿತು. ಮತ್ತು ಅಲ್ಲಿ ಸ್ವಲ್ಪ ವರ್ಕಿಂಗ್ ಸ್ವಲ್ಪ ಡಿಫ್ರೆಂಟು. ಏನು ಶೋ ಅದು? ಮೋಟೋ ಏನಿದೆ ಅಂದರೆ ಅದು ಕಾಮಿಡಿನ? ನೋ ಅಂದರೆ ಸಿನಿಮಾ ಹಾಡುಗಳು, ಬಟ್ ಸಿನಿಮಾ ರಿಲೇಟೆಡ್ ಸ್ನಿಪೆಟ್ಸನ್ನು ಮಾತಾಡೋದು. ಸೊ ಒಂದು ವಾರಕ್ಕೆ 1 ಎಪಿಸೋಡು, 1 ಎಪಿಸೋಡ್ 2 ಎಪಿಸೋಡು ಹಾಗೆ ಅಷ್ಟೇ. ಬಟ್ ಒಂದ್ಸತಿ ಹೋದರೆ ರೆಕಾರ್ಡ್ ಮಾಡಿ ಬಂದುಬಿಡೋದು ಅಷ್ಟೇ. ಸೊ ಬಟ್ ನಂಗೆ ಅದು ಒಂದು ರೀತಿಯ ಅಂದರೆ ಒಬ್ಬ ಫ್ರೀಲ್ಯಾನ್ಸರ್ ಆಗುವಂಥದ್ದು ಮತ್ತು ಒಂದೇ ಸತಿಗೆ ಬೇರೆ ಬೇರೆ ಕೆಲಸಗಳು ಮಾಡೋದು ನಂಗೆ ಮೊದಲೇ ಇಂಟ್ರೆಸ್ಟು. ಈಗ ಕಾಲೇಜಲ್ಲಿ ಕಲಿತಾ ಇರಬೇಕಿದ್ರೆ ಪೇಪರಲ್ಲಿ ಇಂಟರ್ನ್ಶಿಪ್ ಮಾಡೋದು, ಹಾಗೆ ಕಾಲೇಜಲ್ಲಿ ನಡೀತಾ ಇರೋ ಪ್ರೋಗ್ರಾಮ್ಗಳದ್ದು PR ವರ್ಕ್ ಮಾಡೋದು, ಅಲ್ಲಿದು ಎಲ್ಲ ಪೇಪರ್ಗಳಿಗೂ ಕೂಡ ಇನ್ವಿಟೇಷನ್ ತಲುಪಬೇಕು. ಅಲ್ಲಿ ಕಾರ್ಯಕ್ರಮ ನಮ್ಮ ಕಾಲೇಜ್ದು ನಡೆದ ತಕ್ಷಣ ಅದರ ಮಾಹಿತಿನೂ ಕೂಡ ವಿತ್ ಪ್ರಾಪರ್ ಪ್ರೆಸ್ ನೋಟು, ಪ್ರೆಸ್ ರಿಲೀಸ್ ಅವ್ರಿಗೆ ಹೋಗಬೇಕು. ಹೋಗೋದಷ್ಟೇ ಅಲ್ಲ, ಅದು ನೆಕ್ಸ್ಟ್ ಪಬ್ಲಿಷ್ ಆಗಿದೆಯಾ ಅನ್ನೋದು ಫಾಲೋ ಅಪ್ ಮಾಡಿ ಅದನ್ನು ಮಾಡುವಂಥ ಹುಚ್ಚು. ಸೊ ಅದು ಕೂಡ ಅದು ಮಾಡ್ತಾಯಿದ್ದೆ. ಹಾಗಾಗಿ ನನಗೆ ಯಾವತ್ತೂ ಒಂದ್ರ ಜೊತೆ ಇನ್ನೊಂದೇನೋ ಮಾಡ್ತಾನೆ ಇರಬೇಕು ಅನ್ನೋದು. ಸೊ ಹಾಗೆ ವರ್ಲ್ಡ್ ಸ್ಪೇಸ್ದು ಒಂದು 6 ತಿಂಗಳೇನೋ ಒಂದು ಕೆಲಸ ಮಾಡಿದೆ ನಾನು.
6 ತಿಂಗಳ ಕೆಲಸ ಅಂದರೆ ನಾನು ಟ್ರೈನಿಂಗ್ ಅಂತ ಹೋದವನು ಅದನ್ನು ಮಾಡಿದೆ. ಅದು ಆ್ಯಕ್ಚುಲಿ ನನಗೆ ವಾರಕ್ಕೊಂದು ದಿನ ಕೆಲಸ, ಕೆಲವೊಂದು ಗಂಟೆ ಕೆಲಸ ನನಗೆ ಇಲ್ಲಿ ಫುಲ್ ಟೈಮ್ ತಿಂಗಳಲ್ಲಿ 25-30 ದಿನ ಕೆಲಸ ಮಾಡೋದಕ್ಕಿಂತ ಆಲ್ಮೋಸ್ಟ್ ಡಬಲ್ ಸಂಬಳ ಕೊಡ್ತಿತ್ತು. ಲಾಡು ಬಂದು ಬಾಯಿ ಬಿದ್ದಿದ್ದಾವೆ. ಮತ್ತು ಅದೇ ನಂಗೆ ಯಾವತ್ತೂ ಅಷ್ಟೇ ಏನೋ ಒಂದು ಮಾಡ್ತಾ ಇರಬೇಕು, ಏನೋ ಒಂದು ಹೊಸದನ್ನು ಪ್ರಯತ್ನ ಪಡ್ತಾ ಇರಬೇಕು ಅನ್ನೋದು ನಿರಂತರ ತುಡಿತ. ಸೊ ಅದನ್ನು ಮಾಡ್ತಾ ಇದ್ದೆ. ಜೊತೆಗೆ ಇನ್ನೊಂದೇನೋ ಪ್ರಯತ್ನ, ಮತ್ತೊಂದೇನೋ ಪ್ರಯತ್ನ, ಒಂದು ಕಡೆ ಲಿರಿಕ್ಸ್ ಯಾವುದಕ್ಕೂ ಬರೆಯೋದಿರ್ಬೋದು. ಈಗ ಅದೇ ನಾನು ಈ ಕ್ರೊನಾಲಜಿಲಿ ಹೇಳ್ತಿಲ್ಲ, ಬಟ್ ಇದನ್ನೆಲ್ಲ ಒಂದೊಂದು ಕಡೆ ಮಾಡ್ತಾ ಇದ್ದೆ. ಬಟ್ ಸ್ಯಾಂಪಲ್ಗಳನ್ನು ಬೇರೆ ಬೇರೆ ಸ್ಟುಡಿಯೋಗಳಿಗೆ ಕೊಡೋದು, ಅಷ್ಟೊತ್ತಿಗೆ ಒಂದಿಬ್ಬರು ಕಾಂಟ್ಯಾಕ್ಟ್ಗಳಾಗೋದು. ಸೊ ಹಾಗೆ ಯಾವುದೋ ಒಂದು ರೇಡಿಯೋ ಸ್ಟೇಷನಲ್ಲಿ ಒಂದರಲ್ಲಿ RJ ಆಗೋ ಥರ ಬಂತು. ಮಂಗಳೂರಿಗೆ ಹೋಗಿ ಅಂತಂದರು. ಇಲ್ಲ, ನಾನು ಹೋಗಲ್ಲ ಊರಿಗೆ. ಸದ್ಯಕ್ಕಂತೂ ನನಗೆ ಹೋಗೋ ಯೋಚನೆ ಇಲ್ಲ. ಬಿಕಾಸ್ ಈಗಷ್ಟೇ ಕಾಲು ಅಂದರೆ ತಳ ಊರ್ತಾ ಇದೆ. ಈಗಲೇ ನಾನು ಅನ್ಸೆಟ್ಲ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋ ಇದು. ಅಲ್ಲಿಗೆ ಹೋದರೆ ನನಗೆ ಈ ಥರ ಎಲ್ಲ ಮಾಡೋಕ್ಕಾಗಲ್ವಲ್ಲ. ಹಾಗೆ ಸೊ ಅದಾಯಿತು. ಸೊ ಅಷ್ಟೊತ್ತಿಗೆ ನನಗೆ ಬಿಗ್ FM ಅಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಬಟ್ ಅಲ್ಲಿ 3 ತಿಂಗಳಲ್ಲೇ ಸಾಕಾಯಿತು. ಸೊ ಅಲ್ಲಿ 3 ತಿಂಗಳು ಹೌದು. ಅಲ್ಲಿ EP ಆಗಿ ಕೆಲಸ ಮಾಡಿದೆ, ಡ್ರೈವ್ ಟೈಮ್ ಶೋದು. ಒಂದಿಷ್ಟು ಅವಕಾಶಗಳು ಸಿಕ್ತು, ಒಂದಿಷ್ಟು ಕಲಿಯೋದಕ್ಕೂ ಗೊತ್ತಾಯಿತು. 3 ತಿಂಗಳು ಬಿಗ್ FM ಅಲ್ಲಿ ಇದ್ದದ್ದು. ಹಾಂ, ಮತ್ತು ಆಮೇಲೆ ಅಲ್ಲಿಂದ ಹೊರಗಡೆ ಅಲ್ಲಿನ್ನೇನು ನಂದು ಪ್ರೊಬೇಷನರಿ ಪೀರಿಯಡ್ ಮುಗಿಯುತ್ತೆ ಅಂತಂದಾಗ ಅಲ್ಲಿಂದ ಕಾಲು ಕಿತ್ತೆ. ಅಷ್ಟೊತ್ತಿಗಾಗಲೇ ನನಗೆ ಆಜ್ ತಕ್ ನ್ಯೂಸ್ ಚಾನಲಲ್ಲಿ ಬೆಂಗಳೂರಲ್ಲಿ ರಿಪೋರ್ಟರ್ ಆಗಿ, ಹಿಂದಿ ಮತ್ತು ಇಂಗ್ಲೀಷ್ ಚಾನಲ್ಗೆ ರಿಪೋರ್ಟರ್ ಆಗಿ ನನಗೆ ಕೆಲಸ ಸಿಕ್ಕಿತ್ತು. ಬಟ್ ಅದು ಒಂದು 9-10 ತಿಂಗಳ ಯಾತನೆಯ ನಂತರ ಅದು ಮತ್ತೆ ಎಲ್ಲಿ ಭಾಳ ವರ್ಷ ಕಾಲು ಊರಿದಿರ್ತಾವೆ. ಕಾಲು ಊರಿದ್ದಲ್ಲಿ ಭಾಳ ವರ್ಷ. ಕಾಲು ಊರಿದ್ದು ಅನ್ನೋದಕ್ಕಿಂತ ಹೆಚ್ಚು ಅಲ್ಲಿ ಜಸ್ಟ್ ಕೋಲ್ ಊರ್ಕೊಂಡು ಹೋಗ್ತಾ ಇದ್ದಿದ್ದು ನಾನು. ಏನಿದೆ ಅಂತ ಫಸ್ಟ್ ಚೆಕ್ ಮಾಡೋದು, ಆಳ ಗೊತ್ತಾಗಬೇಕಲ್ಲ. ಭಾಳ ಆಳ ಇದೆ ಅಂತ ಗೊತ್ತಾದ ತಕ್ಷಣ ಬಂದ್ಬಿಡ್ತಿದ್ರಿ. ಅಂದರೆ ಕೆಲವೊಂದು ಕಡೆ ಆಳ ಬೇಕು. ಆಳ ಇಲ್ದಿದ್ರೆ ಈಜಾಡೋದು ಹೇಗೆ? ಈಜು ಬರ್ತಿತ್ತಲ್ಲ. ಈಜು ಎಲ್ಲಿ ಬರ್ತಿತ್ತು ಅನ್ನೋದು ಮುಖ್ಯ ಆಗುತ್ತೆ. ನಾನು ಮೇ ಬಿ ನನ್ನ ಸಣ್ಣ ಕೊಳದಲ್ಲಿದ್ದೆ ಅನಿಸುತ್ತೆ. ನಾನು ಸಮುದ್ರದ ಟ್ರೈ ಮಾಡ್ತಿದ್ನಲ್ಲ, ಸಣ್ಣ ಕೊಳದಿಂದ ಇನ್ನೊಂದು ಸಣ್ಣ ಮೇ ಬಿ ನದಿಯೋ ಅಥವಾ ಇನ್ನೊಂದು ತೊರೆಯೋ ಏನೋ, ಅದರಲ್ಲಿ ಅಭ್ಯಾಸ ಆದಮೇಲೆ ನಾವು ಸಮುದ್ರಕ್ಕೆ ಹಾರಬೇಕಲ್ಲ. ಸೊ ಹಾಗಾದರೆ ನೀವು ನೋಡಿದ್ದು ಎಲ್ಲ ಸಮುದ್ರಗಳೇನೆ? ನ್ಯೂಸ್ ಚಾನಲ್ ಅನ್ನೋದು ಅದು ಬೇರೆಯೇ ಸಮುದ್ರ, ಮತ್ತು ರೇಡಿಯೋ ಸ್ಟೇಷನ್ ಅನ್ನೋದು ಬೇರೆಯೇ. ಹಾಗೆ ಅಲ್ಲಿ ಒಂದು ರೀತಿಯ ಅನುಭವಗಳು ಅಂದರೆ ಅದು ಮತ್ತು ಯಾವತ್ತೂ ಅಷ್ಟೇ ಲೈಫಲ್ಲಿ ನಾನು ಅದನ್ನು ನೋಡಿ ತಿಳ್ಕೊಳೋದೇನು ಅಂತಂದರೆ, ಯಾವುದೇ ಅನುಭವ ಆದರೂ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಅದೊಂದು ಪಾಠ. ಅದನ್ನು ತಿಳ್ಕೊಂಡು ನಾವು ಮುಂದೆ ನಾವು ಏನು ಮಾಡ್ತೀವೋ ಅದರಲ್ಲಿ ಅದನ್ನು ನಾವು ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಹಾಗೆ ನ್ಯೂಸ್ ಚಾನಲಲ್ಲಿ ಒಂದಿಷ್ಟು ಸಮಯ ಅದಾದಮೇಲೆ ಐ ಗಾಟ್ ಇನ್ ಟು ಎಂಟರ್ಟೈನ್ಮೆಂಟ್. ಅಲ್ಲಿನ ನಂತರ ಅಲ್ಲೂ ಅಷ್ಟೇ ಒಂದು ಸುವರ್ಣ ಎಂಟರ್ಟೈನ್ಮೆಂಟ್ ಚಾನಲ್ ಪ್ರೊಮೋ ಚೀಫ್ ಆಗಿ 1 ವರ್ಷ ಕೆಲಸ ಮಾಡಿದೆ. ಬಟ್ ಮುಖ್ಯವಾಗಿ ನನಗೆ ತಡೆ ಎಲ್ಲ ಕಡೆ ಆಗ್ತಿದ್ದಿದ್ದು ಅಥವಾ ಇವತ್ತಿಗೂ ನಾನು ಯಾವುದನ್ನು ಇಷ್ಟ ಪಡದೇ ಇರೋದು ಜನರಲಿ ಅಂತಂದರೆ, ಐ ಕಾಂಟ್ ವರ್ಕ್ ಅಂಡರ್ ಅ ಬಾಸ್. ಸೊ ನನ್ನ ಇಂಡಿಪೆಂಡೆನ್ಸ್ ಬೇಕು ಹಾಗೆ. ಸೊ ಆದರೆ ಕೆಲಸ ಮಾಡೋ ಹುಚ್ಚಿದೆ. ಅದು ಆವತ್ತೂ ಇತ್ತು, ಇವತ್ತೂ ಇದೆ. ಅದನ್ನು ಯಾವತ್ತೂ ನನ್ನಿಂದ ಕಡಿಮೆ ಮಾಡಬೇಡ ಅಂತ ಕೇಳ್ಕೊಳ್ಳೋದು, ಅದು ಮಾಡ್ತಾ ಹೋಗ್ತಾ ಇರೋದು ಹಾಗೆ. ಸೊ ಐ ಜಾಯಿನ್ಡ್ ಸುವರ್ಣ ಎಂಟರ್ಟೈನ್ಮೆಂಟ್. ಬಟ್ ಸುವರ್ಣ ಅಲ್ಲಿ 2nd ಇಯರಿಂದ ನಾನು ಸ್ವಲ್ಪ ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾಗಲೇ ನನಗೆ ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಅವಕಾಶಗಳು ಸಿಕ್ತು. ಒಂದು ಸೈಡಲ್ಲಿ ಅದು ಮಾಡ್ತಾಯಿದ್ದೆ. ಇದನ್ನು ಪ್ರೊಮೋ ಚೀಫ್ ಆಗಿದ್ದೀನೋ ಮಾಡ್ತಿದ್ರು. ಪ್ರೊಮೋ ಚೀಫ್ ಇದನ್ನು ಬಿಟ್ಟೆ ನಾನು. ಅದಾದಮೇಲೆ ಆ್ಯಕ್ಟಿಂಗಿಗೆ ಬಂದಿದ್ದು. ಹೌದು, ಅದು 1.5 ವರ್ಷ ಮಾಡಿದೆ. ಅದೇ ಒಂದು ಕಡೆ ಒಂದು ಆಫೀಸ್ಗೆ ಅಂಟ್ಕೊಳ್ತಿದ್ರೆ ಅಲ್ಲೇ ಇರ್ತಿದ್ದೆ ನಾನು. ಅಂದರೆ ಇನ್ನೊಂದು ಚಾನಲ್ಗೆ ಹೋಗ್ತಿದ್ದೆ, ಮತ್ತೊಂದಕ್ಕೆ ಹೋಗ್ತಿದ್ದೆ. ಬಟ್ ನನಗೆ ಅದಕ್ಕಿಂತ ಮೀರಿದ್ದೇನೋ ಮಾಡಬೇಕು
ಅನ್ನೋ ತುಡಿತ. ನಾನು ಪ್ರತಿ ವರ್ಷ ಏನೋ ಒಂದು ಹೊಸದು ಮಾಡ್ತಾ ಇದ್ದೆ, ಅಂದರೆ ನನ್ನ ಖುಷಿಗೆ, ಯಾರು ಹೇಳ್ಕೊಳಕ್ಕಲ್ಲ. ಇವಾಗ ಹೇಳ್ಕೊಳ್ಳೋದಕ್ಕೊಂದು ಅವಕಾಶ ಸಿಕ್ಕಿದೆ ಅನ್ನೋದೇ ಸಂತೋಷ, ಅದು ಬೇರೆ ವಿಷಯ. ಬಟ್ ಆವಾಗ ನಾನು ಸಂತೋಷ ಪಡ್ತಾ ಇದ್ದಿದ್ದೇನು ಅಂತಂದರೆ ಐ ಯೂಸ್ ಟು ಎಂಜಾಯ್ ದ ಪ್ರಾಸೆಸ್. ಅದು ರಿಪೋರ್ಟಿಂಗ್ ಮಾಡೋದ್ರಿಂದ ಇರ್ಬೋದು, ಆ್ಯಂಕರಿಂಗ್ ಇರ್ಬೋದು, ಮತ್ತು ಅದೇ RJ ವರ್ಕ್ ಇರ್ಬೋದು, ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಕೆಲಸ ಮಾಡಿದ್ದಿರ್ಬೋದು, ಮತ್ತು ಒಂದು ನ್ಯಾಷನಲ್ ಚಾನಲಿಗೆ ಕೆಲಸ ಮಾಡಿದ್ದಿರ್ಬೋದು, ಮತ್ತು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಆಲ್ಬಮ್ ಮಾಡ್ತಾಯಿದ್ರು, ಅದಕ್ಕೆ ಲಿರಿಸಿಸ್ಟಾಗಿ ಕೆಲಸ ಮಾಡಿದೆ. ಸೊ ಅದರಲ್ಲಿ ಒಂದು ಮ್ಯೂಸಿಕ್ ವಿಡಿಯೋ, ಅದರಲ್ಲಿ ಬೇರೆ ಯಾರೂ ಸಿಕ್ಕಿಲ್ಲ ಅಂತ ನಾನೇ ಆ್ಯಕ್ಟ್ ಮಾಡಿದೆ. ಸೊ ಮತ್ತೊಂದಿಷ್ಟು ಜಿಂಗಲ್ಗಳನ್ನು ಮಾಡೋದು, ಅದಕ್ಕೆ ಲಿರಿಕ್ಸ್ ಬರೆಯೋದು, ಅದೆಷ್ಟಾಗುವಾಗ ಒಂದಿಷ್ಟು ಅನುಭವಗಳನ್ನ ಇಟ್ಕೊಂಡು ನನ್ನದೇ ಒಂದು ಸಣ್ಣ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡೋದು. ಮತ್ತು ನಂಬ್ತಿರೋ ಬಿಡ್ತಿರೋ 2000 ಸಾಧಾರಣ ಒಂದು 14, 15, 16 ಈ ರೇಂಜಲ್ಲಿ, 15, 16ರಲ್ಲಿ ಸಾರಿ, ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ, ಗ್ಯಾಜೆಟ್ ರಿವ್ಯೂ ಮಾಡುವಂಥದ್ದು. ಸೊ ಇಲ್ಲಿ ಸುವರ್ಣದಲ್ಲಿ ಇರಬೇಕಿದ್ರೆ ಅದಾಗಲೇ ಅಲ್ಲೂ ಅಷ್ಟೇ ಒಂದು ಗ್ಯಾಜೆಟ್ ಶೋ ಸುವರ್ಣ ನ್ಯೂಸಿಗೆ ಮಾಡ್ತಾಯಿದ್ದೆ. ಹಾಂ, ಅಂದರೆ ಬರೀ ಕನ್ಸಲ್ಟೆಂಟ್ ಆಗಿ ಅಲ್ಲಿ ಜಸ್ಟ್ ಆ್ಯಂಕರಿಂಗ್ ಮಾಡೋದು ಬರೋದು ಅಷ್ಟೇ. ವಿಶ್ವೇಶ್ವರ ಭಟ್ ಎಡಿಟರ್ ಆಗಿರಬೇಕಿದ್ರೆ ಅವ್ರಿಗೆ ಗ್ಯಾಜೆಟ್ಗಳ ಬಗ್ಗೆ ತುಂಬ ಒಲವು. ಸೊ ನಾವು ಕೂತ್ಕೊಂಡು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಸೊ ಅವ್ರಿಗೊಂದು ಶೋ ಮಾಡಬೇಕು ಅಂತಿದ್ರು. ಸೊ ನೀನು ಹೋಸ್ಟ್ ಮಾಡ್ತೀಯಾ ಅಂತ ಕೇಳಿದ್ರು. ಭಾರಿ ಖುಷಿ ಆಯಿತು. ಒಂದು 6 ತಿಂಗಳು ಅಷ್ಟು ಮಾಡಿದೆ. ಸೊ 2000 ಅದೇ ಆ ಟೈಮಲ್ಲಿ ಇನ್ನೂ ಈ ಯೂಟ್ಯೂಬ್ನ ಸುವರ್ಣ ಯುಗ ಶುರುವಾಗೋದಕ್ಕಿಂತ ಮೊದಲೇ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಗ್ಯಾಜೆಟ್ ರಿವ್ಯೂ ಮಾಡ್ತಾಯಿದ್ದೆ. ಸುಮಾರು 1 ವರ್ಷಗಳ ಕಾಲ ನಡೆಸಿದೆ ನಾನು ಬೈಲಿಂಗ್ವಲ್. ಅಂದರೆ ಕನ್ನಡದೊಂದು ವಿಡಿಯೋ, ಇಂಗ್ಲೀಷ್ ವಿಡಿಯೋ ಪ್ರತಿ ವಾರ ನಾನು ಇದು ಸೇಮ್ ನ್ಯೂಸ್ ಬಟ್ ಇನ್ 2 ಲ್ಯಾಂಗ್ವೇಜಸ್ ಮಾಡ್ತಾಯಿದ್ದೆ ನಾನು. ಆ ಥರದ ಏನೇನೋ ಸಾಹಸಗಳು. ಅದೇ ಮಾತಾಡ್ತಾ ಹೇಳಿದ್ರಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ವರ್ಕ್ ಅಂಡರ್ ಅ ಬಾಸ್ ಅಂತ. ನಾನು ಕೇಳ್ಪಟ್ಟಿದ್ದೀನಿ, ಅಂದರೆ ಈ ಮೀಡಿಯಾ ಫೀಲ್ಡಲ್ಲಿ ಎಂಪ್ಲಾಯೀಸ್ಗಳಿಗೆ ಒಂದು ಸುದ್ದಿ ಸರಿಯಾದ ರೀತಿಯಲ್ಲಿ ವಿವರಿಸದೇ ಇದ್ದರೆ, ಅದು ಸರಿಯಾದ ರೀತಿಯಲ್ಲಿ ಹೋಗದೇ ಇದ್ದರೆ, ಎಕ್ಸಿಕ್ಯೂಟ್ ಆಗದೇ ಇದ್ದರೆ, ಆ ಸುದ್ದಿಯ ಉಸ್ತುವಾರಿನ ತೆಗೆದುಕೊಂಡಂಥವ್ರು ಇನ್ಪುಟ್ ಹೆಡ್ ಆಗಿರ್ಬೋದು ಅಥವಾ ಎಡಿಟರ್ ಇನ್ ಚೀಫ್ ಆಗಿರ್ಬೋದು, ಡೆಸ್ಕಲ್ಲೇ ಬಂದು ಜೋರಾಗಿ ಗಲಾಟೆ ಮಾಡಿ, ಬಾಯಿ ಬಂದಂಗೆ ಮಾತಾಡಿ, ಬೈದಾಡಿ ಎಲ್ಲ ಮಾಡ್ತಾರೆ ಅಂತ. ಆ ಥರದ ಅನುಭವಗಳು ಏನಾದರೂ? ಯಾಕೆಂತಂದರೆ ಆ ಒಂದು ಭಾವನೆ ಬರೋದಕ್ಕೆ ಏನಾದರೂ ಒಂದು ಇನ್ಸಿಡೆಂಟ್ ಆಗಿರಬೇಕು ಅಂತ ನನಗನ್ನಿಸುತ್ತೆ. ಆ ಥರ ಪರ್ಟಿಕ್ಯುಲರ್ ಒಂದು ಇನ್ಸಿಡೆಂಟ್ ಅಂತಲ್ಲ, ಅಲ್ಲ ಆ ಥರ ಆಗುತ್ತಾ ನಮ್ದು? ಅಂದರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಸೊ ಖಂಡಿತ ಇರುತ್ತೆ. ಅಂದರೆ ಎಲ್ಲರೂ ಒಂದೇ ಥರ ಸೆನ್ಸಿಬಿಲಿಟಿ ಇಟ್ಕೊಂಡಿರೋರು ಇರಲ್ವಲ್ಲ. ಸೊ ಒಬ್ಬೊಬ್ಬ ವ್ಯಕ್ತಿ, ಅವರ ಹಿಂದಿನ ವ್ಯಕ್ತಿತ್ವ ಬೇರೆ ಬೇರೆ ಥರ ಇರುತ್ತಲ್ಲ. ಸೊ ಅವರು ಅದನ್ನು, ಅವರ ಪ್ರೆಷರನ್ನು, ಅವರ ಟೆನ್ಷನನ್ನು ಹೇಗೆ ಹೊರಗೆ ಹಾಕ್ತಾರೆ ಅನ್ನೋ ರೀತಿಗಳು ಬೇರೆ ಬೇರೆ ಥರ ಇರುತ್ತೆ. ಯಾವುದೇ ಟೆನ್ಷನ್ ಇದ್ದರೂ ಕೂಡ ಅದನ್ನು ಕಾಮಾಗಿ ತಗೊಳ್ಳೋರು ಒಂಥರ ಇರ್ತಾರೆ. ಕೆಲವರು ತಮ್ಮ ಕೋರ್ ಟೀಮನ್ನು ಮುಂದೆ ತೋರಿಸೋರು ಇರ್ತಾರೆ, ಕೆಲವರು ಎಲ್ಲರ ಮುಂದೆ ರುದ್ರ ತಾಂಡವ ಮಾಡೋರು ಇರ್ತಾರೆ. ಡಿಪೆಂಡ್ಸ್. ಆಗಿದ್ದೀನಿ ಆ ಥರ ಎಕ್ಸ್ಪೀರಿಯನ್ಸ್ ನಿಮಗೆ ಪರ್ಸ್ನಲಿ? ನನಗೆ ಹಾಗೆ ಪರ್ಟಿಕ್ಯುಲರ್ಲಿ ಆ ಥರ ಅಂತ ಅಲ್ಲದೇ ಇದ್ರೂ ನ್ಯೂಸ್ ಅನ್ನೋದೇ ಆ ಥರದ ಪ್ರೆಷರ್ ಇರುವಂಥ ಒಂದು ಫೀಲ್ಡ್ ಅದು. ಐ ವಾಸ್ ನೆವರ್ ಕಟ್ ಫಾರ್ ಇಟ್. ಐ ಯೂಸ್ ಟು ಎಂಜಾಯ್ ದ ಪ್ರಾಸೆಸ್. ಬಟ್ ಹಂಗಂತ ನಿರಂತರವಾಗಿ ಆ ಪ್ರೆಷರನ್ನು ಇದು ಮಾಡೋವಂಥವನ್ನಲ್ಲ. ನನಗೆ ಐ ನೀಡ್ ಮೈ ಓನ್ ಸ್ಪೇಸ್ ಆಲ್ಸೋ. ಮತ್ತು ನಿರಂತರ ಬದಲಾವಣೆಗಳು, ಏನೋ ಹೊಸದು ಮಾಡಬೇಕು, ಇದು ಮಾಡಿದ್ರೆ ಇದು. ಸೊ ಮೇ ಬಿ ಕ್ರಿಯೇಟಿವಿಟಿ ಇದೆ, ನ್ಯೂಸ್ನಲ್ಲೂ ಕೂಡ ಕ್ರಿಯೇಟಿವಿಟಿ ತೋರಿಸೋ ಅವಕಾಶಗಳಿದೆ. ಬಟ್ ನಿಮಗೆ ನಿಮ್ಮದೇ ಆದಂಥ ಒಂದು ಸ್ವಾತಂತ್ರ್ಯ ಸಿಕ್ತು ಅಂತಂದರೆ ಅದನ್ನು ನೀವು ಎಲ್ಲೂ ಕೂಡ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಬೇರೆ ಬೇರೆ ಅದಕ್ಕೆ ರೂಪಗಳನ್ನು ಇದು ಮಾಡೋದಕ್ಕಾಗತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ, ನಾನು ನ್ಯೂಸ್ ಚಾನಲ್ ಇದ್ದಾಗಲೇ ಒಂದು ರೇಡಿಯೋ ಸ್ಟೇಷನ್ ಕೆಲಸ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಇನ್ನೊಂದಿಗೆ ನಾವು ಕೆಲಸ ಬಂತು, ಇಲ್ಲಿ ಮತ್ತೊಂದು ಅವಕಾಶ ಬಂತು. ಹೀಗೆ ಅನುಭವಗಳನ್ನು ಗ್ಯಾದರ್ ಮಾಡ್ತಾ ನಾನು ಅಲ್ಲಿ ಕೆಲಸ ಮಾಡಿದರೆ ಅಷ್ಟಕ್ಕೆ ನಾನು ಸೀಮಿತನಾಗ್ಬಿಡ್ತೀನೋ ಅನ್ನುವಂಥದ್ದು. ಅದಾಗಲೇ ಲಕ್ಕಿಲಿ ಫಾರ್ ಮೀ ನಾನು ಒಂದು ಸೈಡಿಂದ ವಾಯ್ಸ್ ಓವರ್ ಮಾಡೋದು ಒಂದು ಸೆಟ್ಲ್ ಆಗಿ ಅದಕ್ಕೊಂದು ರೆಕಗ್ನಿಷನ್ ಮತ್ತು
ಒಂದು ಸ್ಟ್ರಾಂಗ್ ಹೋಲ್ಡ್ ಸಿಕ್ಬಿಟ್ಟಿತ್ತು. ಸೊ ಅದನ್ನು ನಾನು ಒಂದು ಸೈಡಲ್ಲಿ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡೆ. ಸೊ ಅದು ಬೈ ಗಾಡ್ಸ್ ಗ್ರೇಸ್ ನಿರಂತರವಾಗಿ ನಡೀತಾ ಇದೆ. ಮತ್ತು ನೀವು ಆವಾಗ ಕೇಳಿದ ಪ್ರಶ್ನೆ ಇವಾಗ ಉತ್ತರ ಹೇಳೋದಾದರೆ ಸಾಧಾರಣ 13 ವರ್ಷದಿಂದ ಐ ಥಿಂಕ್ ನಾನು ಅಂದರೆ ETV ಈಗ ಕಲರ್ಸ್ ಕನ್ನಡದಲ್ಲಿ ಭಾಗವಾಗಿದ್ದೀನಿ. ಸೊ ದಿಸ್ ಹ್ಯಾಸ್ ಬೀನ್ ದ ಲಾಂಗೆಸ್ಟ್ ಟಚ್ ವಿತ್. ನಾನು ಇಂಟ್ರೊಡಕ್ಷನಲ್ಲಿ ಹೇಳ್ತಾ ಇದ್ದೆ ವಾಯ್ಸ್ ಓವರ್ ಒಂದು ಕ್ಷಣ ಮೊದಲು ನೆನಪಾಗೋದು ಪ್ರದೀಪ್ ಅವರು ಕನ್ನಡದಲ್ಲಿ ಅಂತ. ಅಷ್ಟು ರೆಕಗ್ನೈಸ್ಡ್ ವಾಯ್ಸ್ ನಿಮ್ಮದು. ಈ ಬಿಗ್ ಬಾಸಿಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಆಪರ್ಚುನಿಟಿ ಸಿಕ್ಕಿದೆ ಹೆಂಗೆ? ಆ್ಯಂಡ್ ಸ್ಟಿಲ್ ಇಟ್ ಈಸ್ ಕಂಟಿನ್ಯೂಯಿಂಗ್, ಹೋಗ್ತಾನೆ ಇದೆ. ಬಿಗ್ ಬಾಸ್ಗೆ ಆಪರ್ಚುನಿಟಿ ಅಂದರೆ ಐ ವಾಸ್ ಆಲ್ರೆಡಿ ಎ ಪಾರ್ಟ್ ಆಫ್ ETV. ಓಕೆ. ಅಂದರೆ ETV ತಂಡ ಅಂದರೆ ಕಲರ್ಸ್ನ ವಯಾಕಾಮ್ನ ತಂಡ ಅಂದರೆ ಅದನ್ನು ತಗೊಂಡಾಗ ಹೊಸದಾಗಿ ರೂಪ ಹೊಂದಿದೆ. ಇನ್ನೂ ETVಯನ್ನು ಕಲರ್ಸ್ ಕನ್ನಡ ಅಂತ ಅನೌನ್ಸ್ ಮಾಡಿ ಆಗಿರಲಿಲ್ಲ. ಫಸ್ಟ್ ಸೀಸನಲ್ಲಿ ETVನೇ ಇತ್ತು. ಹೌದು. ಸೊ ಆ ತಂಡದ ಭಾಗವಾಗಿ ನಾನಿದ್ದೆ. ಹಾಗೆ ಇನ್ಫ್ಯಾಕ್ಟ್ ETV ಈಗ ಕಲರ್ಸ್ ಕನ್ನಡ ಅಂತ ಹೇಳಿದ್ದು ನಾನೇ. ಸೊ ಆ ಕಲರ್ ಶೋ ಇರ್ಬೋದು. ಸೊ ಈ ಥರದ್ದು ಬೇರೆ ಬೇರೆ ಇದನ್ನು ಈವನ್ ಮೆನಿ ಸೀರಿಯಲ್ಸಿಗೆಲ್ಲ ಪ್ರೊಮೋ. ಹಾಂ, ಸೀರಿಯಲ್ಸ್ಗೆಲ್ಲ ಹೌದು. ETV ನ್ಯೂಸ್ ಅಂತಿತ್ತು. ಸೊ ಅದು News 18 ಕನ್ನಡ ಆಗಿದ್ರದ್ದು ಕೂಡ ವಾಯ್ಸ್ ಓವರ್ ನಾನೇ ಮಾಡಿದ್ದು. ಹಾಗೆ ಇನಿಷಿಯಲಿ ಆ ಒಂದು ತಂಡದ ಭಾಗವಾಗಿ ಇದ್ದೆ ನಾನು. ಸೊ ಅದು ಸ್ಪ್ಲಿಟ್ ಆಯಿತು, ಅದೆರಡು ಬೇರೆ ಬೇರೆ ಭಾಗ ಆಯಿತು. ಅವ್ರದ್ದೇ ಒಂದು ರೀಸನ್ಗೆ ಅದನ್ನು ಬೇರೆ ಬೇರೆ ಅಡ್ಮಿನಿಸ್ಟ್ರೇಷನ್ದು ಕಾರಣಕ್ಕೆ ವಿಂಗ್ಗಳಾಗಿ ಮಾಡಿಕೊಂಡ್ರು. ಸೊ ಆಲ್ರೆಡಿ ನಾನು ETV ಅಥವಾ ಕಲರ್ಸ್ನ ಭಾಗವಾಗಿದ್ದೆ. ಸೊ ಒಂದು ಕಡೆ ವಾಯ್ಸ್ ಓವರ್ಸ್ ಚಾನಲ್ದೆಲ್ಲ ವಾಯ್ಸ್ ಓವರ್ಸ್ ಅಂದರೆ ಪ್ರೊಮೋ ವಾಯ್ಸ್ ಓವರ್ಸ್ ನಾನು ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ಶೋ ತರಬೇಕು ಅನ್ನೋ ಪ್ಲ್ಯಾನ್ ನಡೀತಾ ಇರಬೇಕಿದ್ರೆ ದೇ ವಾಂಟೆಡ್ ದ ಕಮಾಂಡಿಂಗ್ ವಾಯ್ಸ್. ಅದೇ ನೀವೇನು ಕೇಳ್ತೀರಾ, ಮನೆ ಒಳಗಡೆ ಮಾತಾಡೋರು ಅಂದರೆ ಮನೆ ಒಳಗಡೆ ಇರೋರ ಹತ್ರ ಮಾತಾಡೋ ಒಂದು ಧ್ವನಿ ಏನಿರುತ್ತೆ ಅದರ ಹುಡುಕಾಟದಲ್ಲಿದ್ದರು. ನನ್ನ ಹತ್ರನೂ ಕೇಳಿದ್ರು, ನಿನ್ನ ವಾಯ್ಸ್ ಹೇಗಿದ್ರು ಜನರಿಗೆ ಪರಿಚಿತವಾಗಿದೆ. ಅದಾಗಲೇ ನಾನು ಒಂದಿಷ್ಟು ಎಂಟರ್ಟೈನ್ಮೆಂಟ್ ಶೋಗಳನ್ನು, ತುಂಬಾ ಪಾಪ್ಯುಲರ್ ಆಗಿರೋ ಶೋಗಳನ್ನು ನಾನು ಅಂದರೆ ಅದಕ್ಕೆ ಹಿನ್ನೆಲೆ ಧ್ವನಿ ಕೊಟ್ಟಿದ್ದೆ. ಹಾಗಾಗಿ ಜನರಿಗೆ ವಾಯ್ಸ್ ಪರಿಚಯ ಆಗಿತ್ತು. ಅವರಿಗೆ ಒಂದು ಹೊಸ ವಾಯ್ಸ್ ಬೇಕಾಗಿತ್ತು. ಬಿಕಾಸ್ ಬಿಗ್ ಬಾಸ್ ಅನ್ನೋದು ಆ ವಾಯ್ಸ್ ಯಾರು ಅಂತ ಗೊತ್ತಾಗ್ಬಿಟ್ರೆ ಬಿಗ್ ಬಾಸ್ನ ಆ ಒಂದು ಮಿಸ್ಟರಿ ಅಥವಾ ಮಿಸ್ಟೀರಿಯಸ್ ಎಲಿಮೆಂಟ್ ಅದಕ್ಕೆ ಧಕ್ಕೆ ಆಗುತ್ತೆ. ಬಿಗ್ ಬಾಸ್ ಅಂತಂದರೆ ಏನು, ಎಲ್ರಿಗೂ ಇರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ ಬಿಗ್ ಬಾಸ್ ಅಂದರೆ ಯಾರು? ಒಬ್ಬ ಯಕ್ಷ. ಬಿಗ್ ಬಾಸ್ ಅಂತಂದರೆ ಯಾರು ಅಲ್ಲ, ಬಿಗ್ ಬಾಸ್ ಅಂದರೆ ಏನು ಅಂತ ಪ್ರಶ್ನೆ ಕೇಳಬೇಕು. ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ ಇಸ್ ಅ ಕಾನ್ಸೆಪ್ಟ್. ಸೊ ಆ ಕಾನ್ಸೆಪ್ಟ್ಗೆ ಬೇರೆ ಬೇರೆ ರೂಪಗಳು. ಬಿಗ್ ಬಾಸ್ ಅಂದರೆ ಏನು? ಬಿಗ್ ಬಾಸ್ ಅಂದರೆ ಸುದೀಪ್, ಎಸ್. ಬಿಗ್ ಬಾಸ್ ಅಂದರೆ ಆ ಮನೆ, ಹೌದು. ಬಿಗ್ ಬಾಸ್ ಅಂದರೆ ಆ ವಾಯ್ಸ್, ಹೌದು. ಬಿಗ್ ಬಾಸ್ ಅಂತಂದರೆ ಇಟ್ ಈಸ್ ದ ಕಲೆಕ್ಷನ್ ಆಫ್ ಆಲ್ ದಿಸ್. ಇಟ್ಸ್ ಅ ಕಾನ್ಸೆಪ್ಟ್. ಇಟ್ಸ್ ಅ ಕಾನ್ಸೆಪ್ಟ್ ವೇರ್ ಒಂದಿಷ್ಟು ಜನ ಒಂದಿಷ್ಟು ಸಮಯ ಒಂದಿಷ್ಟು ಸಿಚುವೇಶನ್ಗಳಲ್ಲಿ ಜೊತೆಯಾಗಿ ಬಾಳಿದ್ರೆ ಹೇಗಿರುತ್ತೆ, ಏನು ನಡೆಯುತ್ತೆ ಅನ್ನೋ ಇದನ್ನು ಒಂದಿಷ್ಟು ಕುತೂಹಲದ ಕಣ್ಣುಗಳು ಕ್ಯಾಪ್ಚರ್ ಮಾಡಿ ನಿತ್ಯವೂ ಜನರಿಗೆ ಉಣಬಡಿಸ್ತಾರೆ. ಅದು ಬಿಗ್ ಬಾಸ್. ಇಟ್ಸ್ ಅ ಕಾನ್ಸೆಪ್ಟ್. ಅದ್ರ ಮೇಲಿಂದ ಅದು ಕ್ರಿಯೇಟ್ ಮಾಡುವಂಥ ಮಿಸ್ಟ್ರಿ ಅದು ಬೇರೆ. ಓಕೆ. ಹಾಗೆ ಸೊ ಅದರಲ್ಲಿ ಕಮಾಂಡಿಂಗ್ ವಾಯ್ಸಿಗೆ ಮತ್ತೆ ಯಾರೋ ಸೆಲೆಕ್ಟ್ ಆದರು. ಆದರೆ ನರೇಟರ್ ವಾಯ್ಸ್ ಆಗಿ ನನ್ನನ್ನು ಆಯ್ಕೆ ಮಾಡಿದ್ರು. ಕಮಾಂಡಿಂಗ್ ವಾಯ್ಸನ್ನ ನೀವೇ ಮಾಡಬೇಕು ಅಂದಾಗ ನೀವು ಒಪ್ಕೊಂಡಿದ್ರಾ? ಅಲ್ಲ, ನಂತರ ಅದು ಆ ಪ್ರಶ್ನೆನೇ ಬಂದಿಲ್ಲ. ಅಂದರೆ ಅವರೇ ಡಿಸೈಡ್ ಮಾಡಿಬಿಟ್ಟಿದ್ರು ಬೇರೆ ವಾಯ್ಸ್ ಬೇಕು, ಬೇಕೇ ಆಗೇ ಇತ್ತು. ಓಕೆ. ಯಾಕಂದರೆ ಅವರಿಗೆ ಗೊತ್ತಿದ್ದ ಧ್ವನಿ ಅದಕ್ಕೆ ಅದು ಕೊಟ್ಟರೆ ಅದು ಆ ಎಲಿಮೆಂಟನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂತ. ಅದು 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 ಸರಿಯಾದ ಅದು ಥಾಟ್ ಕೂಡ. ಅಂದರೆ ಹೊರಗಡೆ ರೆಕಗ್ನೈಸೇಷನ್ ಇಲ್ಲ ಅಂತಂದರೆ ಅಷ್ಟು ದೊಡ್ಡ ಶೋ ಮಾಡೋರಿಗೆ, ಅಷ್ಟು ಬಜೆಟ್ ಇಟ್ಕೊಳ್ಳೋರಿಗೆ ಯಾರೋ ಒಬ್ಬ ಗೊತ್ತಿರುವಂಥ ಆ್ಯಕ್ಟರ್ದು ವಾಯ್ಸ್ ಇಟ್ಕೊಂಡು ಮಾಡ್ಬೋದಲ್ಲ. ಎಕ್ಸಾಕ್ಟ್ಲಿ.
ಅಂದರೆ ಹೊರಗಡೆ ರೆಕಗ್ನಿಷನ್ ಸಿಕ್ಕಿದ್ದು ಯಾವಾಗ? ಅಂದರೆ ಪ್ರದೀಪ್ ಅನ್ನೋರು ವಾಯ್ಸ್ ಓವರ್ ಆರ್ಟಿಸ್ಟು, ಬಿಗ್ ಬಾಸಿಗೆಲ್ಲ ವಾಯ್ಸ್ ಕೊಡ್ತಾರೆ ಅಂತ ಜನ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ? ಅದೆಲ್ಲೋ ಒಂದು ಕಡೆ ನಂದು ಐ ಥಿಂಕ್ ಅನುಬಂಧ ಅವಾರ್ಡ್ ಶೂಟು ಅನಿಸುತ್ತೆ. ಸೊ ಅಲ್ಲಿ ಹೋಗಿದ್ದೆ ನಾನು ಯೂಶ್ವಲಿ ಫ್ರೀಲ್ಯಾನ್ಸ್ ಮಾಡ್ತಾ ಇದ್ದಿದ್ದರಿಂದ ನಾನು ಈ ಥರ ಇವೆಂಟ್ಗಳಿಗೆ ಫುಲ್ ಇವೆಂಟ್ ಅಲ್ಲದಿದ್ರು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಹೋಗಿ ಇದ್ದು ನಮ್ಗೆ ಗೊತ್ತಿರೋರನ್ನ ಮಾತಾಡಿಸ್ಬಿಟ್ಟು ಬರೋದು ನನ್ನ ವಾಡಿಕೆ. ಸೊ ಪೂರ್ತಿ ಕಾರ್ಯಕ್ರಮ ಇರೋದು ತುಂಬ ಕಮ್ಮಿ ನಾನು, ಯಾಕಂದರೆ ನನ್ನ ಕೆಲಸ ಎಲ್ಲ ಮೊದಲೇ ಆಗಿರುತ್ತೆ ಅಂತ ಹೇಳ್ಕೊಂಡು ನಂದು, ಯಾಕಂದರೆ ಮತ್ತೆ ಉಳಿದದನ್ನೆಲ್ಲ ಬೇಕಿದ್ರೆ ನಾವು ಟಿ ವಿಲೂ ಕೂಡ ನೋಡ್ಬೋದು ಅನ್ನೋದು ನಂದು ಕಾನ್ಸೆಪ್ಟು. ಹಾಗೆ ಹೋಗ್ತೀನಿ, ನಾನು ಶೋಗೆ ಹೋಗ್ತೀನಿ, ನಮ್ಮವ್ರನ್ನ ಸಿಗ್ತೀನಿ, ಅವ್ರ ಜೊತೆ ಒಂದೆರಡು ನಿಮಿಷ ಆದರೂ ಕೂಡ ಒಂದು ಸಿಗುವಂಥ ಅವಕಾಶ, ಅದೊಂದು ಒಳ್ಳೆಯ ಅವಕಾಶ ಇರುತ್ತೆ, ವೇದಿಕೆ ಇರುತ್ತೆ. ಹಾಗೆ ಮಾಡಿ ಅಲ್ಲಿಂದ ಹೊರಗೆ ಬರೋ ಅಷ್ಟೊತ್ತಿಗೆ ಯಾರೊಬ್ಬರು ನಟಿ ಅವರು ನನ್ನ ಪರಿಚಯ ಇತ್ತು. ಹಾಗೆ ಮಾತಾಡಿ, ಓ ನೀವು ಹೇಗಿದ್ದೀರಿ, ಮತ್ತು ಇದು ನಾನು ಆವಾಗ ಇನ್ನೂ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಈ ಪೀಕಿಗೆ ಹೋಗಿರಲಿಲ್ಲ ಅಂದ್ರೂ ಕೂಡ ಆಗಷ್ಟೇ ಪಿಕಪ್ ಆಗಿತ್ತು. ಸೊ ನಂದೊಂದು ವಾಯ್ಸ್ ಓವರ್ ಇದನ್ನು ಅವರು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ರು. ಅಂದರೆ ನಾನು ಒಂದಿಷ್ಟು ಇದನ್ನು ಮಾಡೋದು ನೋಡೋದು, ಜನ ಅದನ್ನು ಕನೆಕ್ಟ್ ಮಾಡಿದ್ರು, ಓ ಇವರೇ ಬಿಗ್ ಬಾಸ್ ವಾಯ್ಸ್ ಮಾಡೋದು ಅಂತ ಹೇಳ್ಕೊಂಡು ಅಲ್ಲಿಂದ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಯಿತು. ಒಂದು ನ್ಯೂಸ್ ಚಾನಲ್ನವರು ಅವರು ಯೂಟ್ಯೂಬ್ ಚಾನಲಲ್ಲಿ ಇಂಟರ್ವ್ಯೂ ಮಾಡಿ ಹಾಕಿದ್ರು, ಅದು ವೈರಲ್ ಆಯಿತು. ಆಮೇಲೆ ಜನ ನಾನು ಬಿಗ್ ಬಾಸ್ ವಾಯ್ಸು ಅಂತೇಳಿ ಹೇಳಿ ಅವರು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅಲ್ಲ ಅಂತ ಹೇಳಿದ್ರು ಕೂಡ ಅವ್ರು ನಂಬಕ್ಕೆ ರೆಡಿ ಇಲ್ಲ. ಇವತ್ತಿಗೂ ನಂಬಕ್ಕೆ ರೆಡಿ ಇಲ್ಲ. ಬಟ್ ಐ ಆ್ಯಮ್ ಅಂದರೆ ಹೇಗೆ ಅಂತಂದರೆ ಬಿಗ್ ಬಾಸ್ನಲ್ಲಿ ಕೇಳಿ ಬರುವ ಧ್ವನಿ ಹೌದು, ಆದರೆ ಬಿಗ್ ಬಾಸಿನ ಧ್ವನಿ ಅಲ್ಲ. ಸೊ ನರೇಟರ್ ವಾಯ್ಸ್, ಅಲ್ಲಿ ಸೂತ್ರಧಾರನ ಪಾತ್ರಧಾರಿ ನಾನು. ಸತತ ಇಷ್ಟು ವರ್ಷದಿಂದ ಅದಕ್ಕೆ ನರೇಟರ್ ವಾಯ್ಸ್ ಕೊಟ್ಕೊಂಡು ಬಂದಿದ್ದೀರಿ. ಯಾವತ್ತೂ ಆ ಬಿಗ್ ಬಾಸ್ ತಂಡಕ್ಕೆ ನಿಮ್ಮನ್ನು ಒಳಗಡೆ ಕಳಿಸ್ಬೇಕು ಅಂತ ಅನಿಸಿಲ್ವಾ? ಮೇ ಬಿ ಇವನು ಒಳಗಡೆ ಕೂತ್ಕೊಳ್ಳೋನಲ್ಲ ಅಂತ ಅನ್ಸುತ್ತೆ ಅಂತ ಅವ್ರಿಗೆ ಗೊತ್ತಿದೆ ಅನ್ಸುತ್ತೆ. ಅಂಡರ್ ಇರಲ್ಲ, ಭಾಳ ದಿನ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಅಲ್ಲ, ಕಾಲು ಊರಲ್ಲ, ಕೋಲು ಊರಲ್ಲ, ಭಾಳ ದಿನ ಏನಾಗುತ್ತೆ ಒಳಗಡೆ ಹೋದ್ರೆ? ಪ್ರದೀಪ್ ಹೋದ್ರೆ ಇನ್ನೂ ಕರೆದಿಲ್ಲ, ಕರೆದ್ಮೇಲೆ ಯೋಚನೆ ಮಾಡೋಣ, ಕರೆದರೆ. ಆ್ಯಂಡ್ ಮೆಟ್ರೋಕ್ಕೂ ವಾಯ್ಸ್ ಕೊಡ್ತೀರಿ, ಆ ಆಪರ್ಚುನಿಟಿ ಬಂದಿದ್ದು ಹಿಂಗೆ. ಆ್ಯಂಡ್ ಒನ್ ಥಿಂಗ್ ನಾನು ಕೇಳಲೇಬೇಕು, ನಿಮ್ಮ ಜೊತೆ ಒಂದು ಫೀಮೇಲ್ ವಾಯ್ಸ್ ಮೆಟ್ರೋದಲ್ಲಿ ಅಂತಂದರೆ ಅದು ಅಪರ್ಣ ಅವ್ರದ್ದು. ಸಚ್ ಅ ಲೆಜೆಂಡ್ರಿ ವಾಯ್ಸ್ ಓವರ್ ಆರ್ಟಿಸ್ಟ್ ಅವರು ಕೂಡ. ಏನು ಹೇಳ್ತೀರಿ ಅಂದರೆ ಈ ಮೆಟ್ರೋ ವಾಯ್ಸ್ ಓವರ್ ಬಂದಿದ್ದು ಹೇಗೆ? ಅಪರ್ಣ ಅವ್ರದ್ದು ಏನಾದರೂ ಪರಿಚಯ ಇತ್ತು ನಿಮಗೆ? ಖಂಡಿತ ಇತ್ತು, ಖಂಡಿತ. ಅದು ಅವ್ರನ್ನ ಕಳ್ಕೊಂಡದ್ದು ಎಷ್ಟು ನಮ್ಮ ಕನ್ನಡದ ಒಂದು ಲಾಸ್ ಅಥವಾ ದೌರ್ಭಾಗ್ಯವೋ, ಅವ್ರ ಜೊತೆ ಅಟ್ಲೀಸ್ಟ್ ಕೆಲವೊಂದು ಪ್ರಾಜೆಕ್ಟ್ಗಳಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಜೊತೆಯಾಗಿ ಕೆಲಸ ಮಾಡೋದಕ್ಕೆ ಸಿಕ್ಕಿದೆಯಲ್ಲ ಅನ್ನೋದು ನನ್ನ ಭಾಗ್ಯ. ಇನ್ನಷ್ಟು ದಿನ ನಮ್ಮ ಜೊತೆ ಇದ್ದಿದ್ರೆ ಅವರಿಂದ ಇನ್ನಷ್ಟು ಕಲಿಯೋದಕ್ಕಾಗ್ತಿತ್ತೋ ಏನೋ. ಬಟ್ ಇಟ್ ಈಸ್ ಅನ್ಫಾರ್ಚುನೇಟ್. ಬಟ್ ಏನು ಮಾಡೋದು, ಅದು ವಿಧಿ. ಐ ಥಿಂಕ್ ಅವರು ಅದಾಗಲೇ ಅಷ್ಟೊಂದನ್ನು ಕನ್ನಡಕ್ಕೆ ಕೊಟ್ಟು ಹೋಗಿದ್ದಾರೆ, ಕನ್ನಡ ಜನತೆಗೆ ಅವರು ನೀಡಿ ಹೋಗಿದ್ದಾರೆ. ಅವ್ರು ನಿಜವಾಗ್ಲೂ ನಾವು ಯಾವತ್ತೂ ಕೂಡ ಅವ್ರನ್ನ ಖಂಡಿತ ನಮ್ಮ ಹೃದಯದಲ್ಲಿ ಖಂಡಿತ ಇಟ್ಕೊಂಡೇ ಇರ್ತೀವಿ. ಸೊ ಹಾಗಾಗಿ ಅವರು ಇಲ್ಲದೇ ಇದ್ದರೂ ಅಮರರೇ, ಅದರಲ್ಲಿ ನನಗಂತೂ ಯಾವ ಡೌಟು ಇಲ್ಲ. ಯಾಕಂದರೆ ಅಷ್ಟು ಸ್ಪಷ್ಟವಾಗಿ, ಅಷ್ಟು ಚಂದ, ಅಂದರೆ ಸ್ಪಷ್ಟ ಕನ್ನಡ ಬೇರೆ, ಅಷ್ಟು ಚಂದದ ಮಾತುಗಳು, ಅದನ್ನು ಕೇಳ್ತಾನೆ ಇರಬೇಕು ಅನ್ನುವಂಥ ಮಾತು, ಆ ನಿರೂಪಣೆಯ ಶೈಲಿ. ಅಥವಾ ಅವರು ನಟನೆಗೆ ಬಂದರೆ ಅಲ್ಲೂ ಅವರು ತಮ್ಮನ್ನು ತಾವು ರೀಇನ್ವೆಂಟ್ ಮಾಡ್ಕೊಂಡಿದ್ದಿರ್ಬೋದು. ಈಗ ನೀವು ಮಜಾ ಟಾಕೀಸ್ನಲ್ಲಿ ಅವರು ತಮ್ಮನ್ನು ತಾವು ರೀಇನ್ವೆಂಟ್ ಮಾಡ್ಕೊಂಡಿದ್ದು, ಯಾಕಂದರೆ ಆ ಒಂದು ಸೀರಿಯಸ್ ರೋಲಿಂದ ಕಾಮಿಡಿ ರೋಲಿಗೆ ಶಿಫ್ಟ್. ಅಂದರೆ ಇದನ್ನು ಮೀರಿ ನಾನು ಬರಲ್ಲ ಅಂತ ಹೇಳ್ಕೊಂಡು ಒಂದು ಇದನ್ನು ಪರಿಧಿಯನ್ನು ಹಾಕ್ಕೊಳ್ಳದೆ ಅದರ ಹೊರಗೆ ಬಂದು ಅವರು ಹೇಗೆ ಅಷ್ಟು ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಐ ಥಿಂಕ್ ನಾಟ್ ಮೆನಿ ಕ್ಯಾನ್ ಡೂ ದ್ಯಾಟ್. ಅಂಥ ವರ್ಸಟಿಲಿಟಿ ಅಂತ ಏನು ಹೇಳ್ತೀವಿ, ಅಂಥ ಅದ್ಭುತ ಕಲಾವಿದೆ. ಮತ್ತು ಚಿಕ್ಕಂದಿನಿಂದನೇ ನಾವು ನೋಡ್ಕೊಂಡು ಬೆಳೆದವರು ಚಂದನ ವಾಹಿನಿಯಲ್ಲಿ ಅವ್ರನ್ನ. ಸೊ ಅವ್ರ ಜೊತೆ ಒಂದೆರಡು ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋದಕ್ಕೂ ಅವಕಾಶ ಸಿಕ್ಕಿದ್ದು ಕೂಡ ನನ್ನ ಭಾಗ್ಯ. ಸೊ ನಾನಿನ್ನೂ
ಬಚ್ಚ ಇವತ್ತಿಗೂ ಅಷ್ಟೇ, ನನಗೇನೂ ಗೊತ್ತಿಲ್ಲ. ಆದರೂ ಅಷ್ಟೇ ಪ್ರೀತಿಯಿಂದ ಜೊತೆಯಲ್ಲಿ ಇದು ಮಾಡಿಕೊಂಡು ಕರ್ಕೊಂಡು ಅಂದರೆ ಕಾರ್ಯಕ್ರಮವನ್ನು ನಡೆಸುವಲ್ಲಿ ಅವ್ರು ಇದು ಮಾಡಿರೋದು. ಐ ಥಿಂಕ್ ಓನ್ಲಿ ಲೆಜೆಂಡ್ಸ್ ಕ್ಯಾನ್ ಡೂ ದ್ಯಾಟ್, ಆ್ಯಂಡ್ ಶಿ ವಾಸ್ ಒನ್ ಆ್ಯಂಡ್ ಶಿ ಈಸ್ ಒನ್. ಹಂಗೆ. ಸೊ ಯಾ, ಮೆಟ್ರೋಲ್ಲಿ ಹೋಗ್ತಾ ಇರಬೇಕಾದ್ರೆ ನಿಮ್ಮ ವಾಯ್ಸನ್ನು ನೀವೇ ಕೇಳಿದಾಗ ಏನನ್ಸುತ್ತೆ? ಊರಲ್ಲಿರೋದ್ರಿಂದ ಹೋಗೋದು ಸ್ವಲ್ಪ ಕಮ್ಮಿ, ಆದರೆ ಹಿಂದೆ ಇದ್ದಾಗ ಅದಕ್ಕಿಂತ ಹೆಚ್ಚು ಮಜಾ ಏನು ಅಂತಂದರೆ, ಖುಷಿ ಏನು ಅಂತಂದರೆ, ನಾವು ಊರಲ್ಲಿ ಇದ್ರೂ ಕೂಡ ನಂಗೆ ಮೆಟ್ರೋ ವಾಯ್ಸ್ ಕೇಳ್ತಾ ಇರುತ್ತೆ. ನನ್ನ ಫ್ರೆಂಡ್ಸ್ ಯಾರಾದರೂ ಕಾಲ್ ಮಾಡ್ತಿರ್ತಾರೆ, ಪರಿಚಯದವ್ರು ಕಾಲ್ ಮಾಡ್ತಿರ್ತಾರೆ, ಮೆಟ್ರೋದಲ್ಲಿ ಇರ್ತಾರೆ, ಕಾಲ್ ಮಾಡಿ ಅವರು ನಾನು ಎಲ್ಲಿದ್ದೀನಿ ಗೊತ್ತಾ ಅಂತ ಹೇಳ್ತಾರೆ. ಮೆಟ್ರೋ ಇದನ್ನು ವಾಯ್ಸನ್ನು ಇದು ಮಾಡ್ತಾರೆ, ಒಂದು ನಿಮಿಷ ಇರು ನೆಕ್ಸ್ಟ್ ಸ್ಟೇಷನ್ ಬರ್ತದೆ, ಒಂದು ನಿಮಿಷ ಇರುತ್ತಲ್ಲ ನನಗೆ ಕೇಳಿಸೋದು. ಅವ್ರ ಸುತ್ತ ಅವ್ರ ಫ್ರೆಂಡ್ಸ್ ಇರೋದು, ಇಟ್ ಫೀಲ್ಸ್ ಗುಡ್, ಅದೊಂದು ಖುಷಿಯನ್ನು ಕೊಡುತ್ತೆ. ಸೊ ಹಾಗೆ ನನಗೆ ಯೂಶ್ವಲಿ ಮೆಟ್ರೋದು ಅಂತ ಬಂದಾಗ ಅದೇ ಆಬ್ವಿಯಸ್ಲಿ ನಮ್ಮ ಇವರ ಪರ್ಣವರ ಇದೊಂದು ಅವ್ರು ಇಲ್ಲದೆ ಇರೋವಂಥ ಒಂದು ಖಾಲಿಪನ್ ಅಂತ ಹೇಳ್ತಾರಲ್ಲ, ಒಂದು ಅದು ಖಂಡಿತ ಆಗುತ್ತೆ, ಅದರದ್ದೊಂದು ಫೀಲ್ ಆಗುತ್ತೆ. ಅದನ್ನು ಯಾರಿಂದನೂ ಫೀಲ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅದು. ಹಾಗೆ ಇನ್ನೊಂದು ಕಡೆ ಇದು ಅದೇ ನಿಮಗೆ ಹೇಳೋದಂಗೆ ಎರಡು ಕಾಂಟ್ರಾಸ್ಟ್ಗಳು ಇದ್ದೇ ಇರುತ್ತೆ. ಅದು ಅವಾಯ್ಡ್ ಮಾಡೋಕ್ಕಾಗಲ್ಲ. ನಾನು ಉತ್ಪ್ರೇಕ್ಷೆ ಅಲ್ಲ, ಇದು ಇದ್ದುದನ್ನೇ ಹೇಳ್ತಾ ಇರೋದು. ಹಾಗೆ ಇದೆಲ್ಲದರ ನಡುವೆ ಆ್ಯಕ್ಟಿಂಗ್ ಮಾಡೋದಕ್ಕಂತ ಬರ್ತೀರಿ. ಅಂದರೆ ಐ ಮೀನ್ ಕೃಷ್ಣ ರುಕ್ಮಿಣಿ ಅನ್ನೋ ಒಂದು ಸೀರಿಯಲಲ್ಲಿ ಕೂಡ ನೀವು ಆ್ಯಕ್ಟ್ ಮಾಡಿದ್ರಿ. ಆಮೇಲೆ ಯಾಕೆ ಅದು ಕಂಟಿನ್ಯೂ ಮಾಡಲಿಲ್ಲ? ಅಂದರೆ ಆ್ಯಕ್ಟಿಂಗನ್ನು ಯಾಕೆ ಕಂಟಿನ್ಯೂ ಮಾಡಲಿಲ್ಲ ಅಂತ? ಸಿನಿಮಾ ಆಪರ್ಚುನಿಟೀಸ್ ಏನಾದರೂ ಬಂದಿತ್ತು? ನಾನು ಒಂದು 2-3 ವರ್ಷ ಕಂಟಿನ್ಯೂಸ್ ಆಗಿ ಆ್ಯಕ್ಟಿಂಗ್ ಮಾಡಿದೆ. ಕನ್ನಡದಲ್ಲಿ 3-4 ಧಾರಾವಾಹಿಗಳು, ಒಂದು ಸ್ವಲ್ಪ ಸಮಯ. ತಮಿಳಿನಲ್ಲಿ 3 ಅದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಮಾಡಿದೆ. ತಮಿಳಲ್ಲೂ ಸಾಧಾರಣ ಎಲ್ಲಾನು ಸೇರಿಸಿದ್ರೆ ಸಾಧಾರಣ 1-1.5 ಸಾವಿರ ಎಪಿಸೋಡ್ಗಳಷ್ಟು ಸಂಚಿಕೆಗಳಲ್ಲಿ ನಾನು ನಟನೆ ಮಾಡಿದ್ದೀನಿ. ಕನ್ನಡದಲ್ಲಿ ಕೃಷ್ಣ ರುಕ್ಮಿಣಿ ಸಣ್ಣ ಪಾತ್ರ, ಅದು ಓಪನಿಂಗ್ನಲ್ಲಿ ಒಂದು ಸ್ವಲ್ಪ ಬರುತ್ತೆ, ಮಧ್ಯದಲ್ಲಿ ಬಂದು ಸ್ಟೋರಿಗೆ ಒಂದು ಟ್ವಿಸ್ಟ್ ಕೊಡುವಂಥದ್ದು. ಅದು ಬಿಟ್ಟರೆ ನಾನು ಲಕ್ಷ್ಮಿಯಲ್ಲಿ ಮುಖ್ಯ ಪಾತ್ರ ಮಾಡಿದೆ. ಅಲ್ಲಿ ಅಂದರೆ ಮುಖ್ಯ ಪಾತ್ರಧಾರಿ ಅವ್ರಿಗೆ ಬೇರೆ ಸಿನಿಮಾದ ಅವಕಾಶ ಬಂತು ಅಂದಿದ್ದಕ್ಕೆ ಆ ಪಾತ್ರವನ್ನು ನಾನು ಮಾಡಿದೆ. ಅದಲ್ಲದೆ ರಾಜ್ಕುಮಾರಿ ಅನ್ನೋ ಸೀರಿಯಲ್ ಮಾಡಿದೆ, ಝೀಗೆ ಭಾರತಿ ಅನ್ನೋ ಸೀರಿಯಲ್ ಮಾಡಿದೆ. ಬಟ್ ಎಲ್ಲವೂ ಒಂದಲ್ಲೊಂದು ಕಾರಣಕ್ಕೆ ನಾನು ಮಧ್ಯದಲ್ಲೇ ಬಿಡಬೇಕಾಯಿತು. ಅದು ಒಂದು ಕಾರಣ, ನಾನು ಅಂದರೆ ಒಂದು ಹೆಚ್ಚು ಕಾಲ ನಡೀಲೂ ಇಲ್ಲ. ಅಷ್ಟೊತ್ತಿಗೆ ನಾನು ತಮಿಳಲ್ಲೂ ಕೂಡ ಸೀರಿಯಲನ್ನು ಮಾಡ್ತಾಯಿದ್ದೆ. ತಿಂಗಳಲ್ಲಿ 30 ದಿನಗಳು ಕೂಡ ಶೂಟಿಂಗ್ ಮಾಡಬೇಕಾದ ಅನಿವಾರ್ಯತೆ ಇತ್ತು ಆ ಸಂದರ್ಭದಲ್ಲಿ. ಸೊ ಸಾಧಾರಣ ಒಂದು 800+ ಎಪಿಸೋಡ್ಗಳು, 800-900 ಎಪಿಸೋಡ್ಗಳಷ್ಟು ನಡೆದಂಥ ಒಂದು ಸೊಂದ ಬಂದಮ್ ಅನ್ನೋ ಸೀರಿಯಲ್ ಸನ್ ಟಿ ವಿಯಲ್ಲಿ ಮಾಡಿದೆ. ಸೊ ಲೀಡಾಗಿ ಮಾಡಿದೆ. ಮತ್ತು ಕಲ್ಯಾಣ ಮೊದಲ್ ಕಾದಲ್ ವರೈ ಅನ್ನೋ ಇನ್ನೊಂದು ಸೀರಿಯಲ್, ಅದರಲ್ಲಿ ಒಂದು 2-3 ತಿಂಗಳು ಆ್ಯಕ್ಟ್ ಮಾಡಿದೆ. ಇಟ್ ವಾಸ್ ಅಟ್ ಕ್ಯಾಮಿಯೋ. ಸೊ ಇದು ಬಿಟ್ಟರೆ ಒಂದು ಮಿರ್ಚಿ ಮಂಡಕ್ಕಿ ಖಡಕ್ ಚಾಯ್ ಅಂತ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದೆ. ಮತ್ತು ಒಂದು ಬೈಲಿಂಗ್ವಲ್ ಸಿನಿಮಾದಲ್ಲಿ ಸಣ್ಣ ಪಾತ್ರ, ಅಂದರೆ ಅದು ನಾನು ಎಂಟರ್ ಆಗಿದ್ದು. ಅದರಲ್ಲಿ ಇನ್ನೊಂದು ಸೆಕೆಂಡ್ ಲೀಡ್ಗೆ ಡಬ್ ಮಾಡಿದೆ ಕನ್ನಡದಲ್ಲಿ. ಹೀಗೆ ಏನೇನೋ ಮಾಡ್ತಾ ಆ್ಯಕ್ಟಿಂಗಲ್ಲಿ ಅಂದರೆ ಐ ಆಮ್ ಹ್ಯಾಪಿ ದ್ಯಾಟ್ ಐ ಹ್ಯಾವ್ ಡನ್ ಸೋ ಮೆನಿ ಥಿಂಗ್ಸ್. ಬೇರೆಯವರು ಎಷ್ಟೋ ಜನ ಎಷ್ಟೋ ಅವಕಾಶಗಳಿಗೋಸ್ಕರ ಕಾಯ್ತಾರೆ, ನಂಗೆ ಅಷ್ಟು ಕೊಟ್ಟಿದ್ದಾನಲ್ಲ. ಬಟ್ ಇದಿಷ್ಟರಲ್ಲಿ ಮಜಾ ಬಂದಿದ್ದು ಎಲ್ಲಿ? ಅಂದರೆ ಆ್ಯಂಕರಿಂಗ್ ಅಲ್ಲ, ರಿಪೋರ್ಟಿಂಗ್ ಅಲ್ಲ, ಬರವಣಿಗೆ ಅಲ್ಲ, ವಾಯ್ಸ್ ಓವರ್ ಅಲ್ಲ, ಎಲ್ಲನೂ ಖುಷಿ ಕೊಡ್ತು. ಎಲ್ಲವೂ ಅದರದ್ದೇ ಆದ ಫ್ಲೇವರ್ ಇಟ್ಕೊಂಡಿರುವಂಥದ್ದು. ಬಟ್ ಅದೇ ರಿಪೋರ್ಟಿಂಗ್ನಲ್ಲಿ ನನಗೆ ನಾನು ಬೇರೆ ಬೇರೆ ರೀತಿಯ ರಿಪೋರ್ಟಿಂಗ್ಗಳನ್ನು ಮಾಡಿದೆ. ಅಂದರೆ ಸ್ಪೋರ್ಟ್ಸ್ ರಿಪೋರ್ಟರಾಗಿ ನಾನು ವೆಸ್ಟ್ ಇಂಡೀಸ್ ಹೋದೆ, ಬಾಂಗ್ಲಾದೇಶ್ ಹೋದೆ. ನನಗೆ ಸ್ಪೋರ್ಟ್ಸ್ ಇಂಟ್ರೆಸ್ಟೇ ಇಲ್ಲ, ಅವತ್ತಿಗೂ ಇರಲಿಲ್ಲ, ಇವತ್ತಿಗೂ ಇಲ್ಲ. ಆದರೂ ನಾನು ಮಾಡಿದಿರಿ. ರಾಮ ಅಲ್ಲ, ನನ್ನ ಲೈಫೇ ಹಾಗೆ, ವೈರುಧ್ಯಗಳು, ವಿವಿಧತೆಯಲ್ಲಿ ಏಕತೆ, ವೈರುಧ್ಯತೆಯಲ್ಲಿ ಏಕತೆ ಮೇ ಬಿ.
ಸರಿ ಅಲ್ಲ, ಎಲ್ಲ ಖುಷಿ ಕೊಟ್ಟಿದೆ. ವರಮಾನ ಕೊಟ್ಟಿದ್ದು ಯಾವುದು? ವರಮಾನ ಕೊಟ್ಟಿದ್ದು ವರಮಾನ ಎಲ್ಲವೂ ಖುಷಿ ಕೊಡ್ತು. ವರಮಾನ ಕೊಟ್ಟಿದ್ದು ಅವಕಾಶವೇ ವರಮಾನ ಆಮೇಲೆ. ಎಷ್ಟೋ ಜನ ಅವಕಾಶವೇ ಇಲ್ಲದೆ ಇರೋರು ಇರ್ತಾರಲ್ಲ, ಅಷ್ಟೊತ್ತಿಗೆ ನಾವು ವರಮಾನಕ್ಕಿಂತ ಹೆಚ್ಚು ಅವಕಾಶವನ್ನೇ ವರವಾಗಿ ಪರಿಗಣಿಸ್ಬೇಕಾಗತ್ತೆ ನನ್ನ ಪ್ರಕಾರ. ವರಮಾನ ನಾನು ಅದನ್ನು ಅಷ್ಟೊಂದು ಜಾಸ್ತಿ ಇದು ಮಾಡಿ ನೋಡಿದವನಲ್ಲ, ಹಂಗಂತ ಪರವಾಗಿಲ್ಲ. ಅಂದರೆ ಸಿನಿಮಾದಲ್ಲಿ ಇನಿಷಿಯಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಅದ್ರ ಬಗ್ಗೆ ಅದನ್ನು ಬಿಟ್ಬಿಡೋಣ. ಸೊ ಟೆಲಿವಿಷನ್ ನನಗೆ ನಿರಂತರವಾಗಿ ನನ್ನ ಕೈ ಹಿಡಿದಿದ್ದು ಟೆಲಿವಿಷನ್. ಅದು ಬೇರೆ ಬೇರೆ ರೂಪವೇ ಆಗಿದ್ದರೂ ಕೂಡ ಟೆಲಿವಿಷನ್. ಹಂಗಂತ ಹೇಳ್ಕೊಂಡು ನಾನೇನು ಕೋಟ್ಯಾನುಗಟ್ಟಲೆ ರಾಶಿ ಹಾಕಿ ಇದು ಮಾಡೋದನ್ನಲ್ಲ, ನನಗೆ ಸಾಕಷ್ಟು ಕೊಟ್ಟಿದೆ. ಅದೆಲ್ಲೋ ಯಾವುದೋ ಒಂದು ಇದರಲ್ಲಿ ನೋಡಿದೆ, ಹೌ ಮಚ್ ಮನಿ ಡು ಯು ಹ್ಯಾವ್ ಅಂತ ಯಾರೋ ಕೇಳಿದ್ದಕ್ಕೆ ಐ ಹ್ಯಾವ್ ಇನಫ್ ಅಂತೆ. ನೋ, ಹೌ ಮೆನಿ ಝೀರೋಸ್, ಎಷ್ಟು ಸೊನ್ನೆ ಯಾವ ಸಂಖ್ಯೆಗಿಂತ ನಂತರ ಎಷ್ಟು ಇದು ಅದು ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಇನಫ್. ಅಕಾರ್ಡಿಂಗ್ ಟು ಯು ವಾಟ್ ಈಸ್ ಮನಿ? ಮನಿ ಅಂದ್ರೆ ಏನು? ದುಡ್ಡು ಅಂದ್ರೆ ಏನು? ಮನಿ ಅಂದರೆ ದುಡ್ಡು ಅಂದರೆ ಮನಿ, ನೀವೇ ಹೇಳ್ದಂಗೆ. ಬಟ್ ನನ್ನ ಪ್ರಕಾರ ಮನಿ ಒಂದು ರೀತಿಯ ಮಾಧ್ಯಮ. ನಮ್ಮ ಕೆಲವೊಂದು ಅವಶ್ಯಕತೆಗಳಿಗೆ ಅದು ಮಾಧ್ಯಮ ಅಷ್ಟೇ. ಅಂದರೆ ಲಕ್ಷ್ಮಿಯನ್ನು ನಾವು ಹೇಗೆ ದುಡ್ಡು ತರೋಳು ಅಂತ ನಾವು ಹೇಳ್ತೀವಿ, ನನ್ನ ಪ್ರಕಾರ ಲಕ್ಷ್ಮಿ ಅಷ್ಟೇ ಅಲ್ಲ. ಲಕ್ಷ್ಮಿಯನ್ನು ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಮಾಡೋದಲ್ಲ. ಲಕ್ಷ್ಮಿ ಅಂತಂದರೆ ಸಂಪತ್ತು ಅಂದರೆ ದುಡ್ಡಲ್ಲ. ಸಂಪತ್ತು ಕ್ಯಾನ್ ಬಿ ಎನಿಥಿಂಗ್. ನಾವು ನೆಮ್ಮದಿ ಕೂಡ ಸಂಪತ್ತೇ. ನಮ್ಮ ನೆಮ್ಮದಿಯಿಂದ ಮಲಗೋದು, ನೆಮ್ಮದಿಯಿಂದ ಎದ್ದೇಳೋದು, ನಮ್ಮ ಸುತ್ತಮುತ್ತ ಇರೋರಿಗೆ ನಾವು ಖುಷಿಯನ್ನು ಹಂಚೋದು, ಅವರಿಂದ ಖುಷಿ ಪಡೆಯೋದು, ಅದು ಕೂಡ ಸಂಪತ್ತೇ. ಹಾಗೆ ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಂತ ದುಡ್ಡಿಲ್ಲದೆ ಇವತ್ತಲ್ಲ ಯಾವತ್ತೇ ಆದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದೇ ವರಮಾನದ ವರ ಇಲ್ಲದಿದ್ರೆ ಬದುಕಾಗಲ್ಲ ಅಂತ. ಅಂದರೆ ಇಷ್ಟು ವರ್ಷದ ಈ ವರ್ಕಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಪ್ರದೀಪ್ ಒಬ್ಬ ಈಗೋ ಜಾಸ್ತಿ ಆ ವ್ಯಕ್ತಿಗೆ ಅವ್ರ ಹತ್ರ ಏನು ಮಾಡಿಸೋದು ಅಂತೆಲ್ಲ ಮಾತನಾಡಿಕೊಂಡು ಜಗಳ ಮಾಡಿಕೊಂಡು ಆ ಥರದ್ದೇನಾದರೂ ಯಾರಾದರೂ ಬಂದಿದ್ದಾರೆ ಆ ಥರ? ಅಥವಾ ಹಿಂದೆ ಆಡ್ಕೊಂಡವರು ಇವತ್ತು ಅಂದರೆ ಹಿಂದೆ ಅಪಮಾನ ಮಾಡಿ ಇವತ್ತು ಸನ್ಮಾನ ಮಾಡೋದಕ್ಕೆ ಬಂದವರು ಆ ಥರ ಅಂದರೆ ಯಶಸ್ಸು ಕಂಡ ಮೇಲೆ? ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಆ ಆ್ಯಂಗಲಲ್ಲಿ ಯೋಚನೆ ಮಾಡೋದಕ್ಕೂ ಹೋಗಲ್ಲ. ಹಿಂದೆ ಮಾತಾಡಿದವರು ನನಗೆ ಗೊತ್ತಾಗಬಾರ್ದು ಅಂತ ಮಾತಾಡಿರ್ತಾರಲ್ಲ, ಅದು ಹಿಂದೆನೇ ಉಳಿದಿರುತ್ತೆ. ಪ್ಲಸ್ ಹಿಂದಿಂದ ನಾನು ಹಿಂದೆ ಬಿಟ್ಟು ಬಂದಿರ್ತೀನಿ. ಅವ್ರು ಮುಂದೆ ಬಂದ ಮೇಲೆ ಅವ್ರು ಏನಿರ್ತಾರೆ ಅದನ್ನು ನಾವು ನೋಡಬೇಕಾಗತ್ತೆ. ಹಾಗೆ ಸೊ ನಾವು ಐ ಡೋಂಟ್ ವಾಂಟ್ ಟು ಅಂದರೆ ಅದಕ್ಕೆ ಅಷ್ಟೊಂದು ಮೀನಿಂಗ್ಗಳನ್ನು ಕೊಡೋದಕ್ಕೂ ಕೂಡ ಹೋಗಲ್ಲ, ಮತ್ತು ಜಡ್ಜ್ ಮಾಡಿಕೊಂಡು ಹೋಗೋದಕ್ಕೂ ಹೋಗಲ್ಲ. ಅಲ್ಲಿದು ಆ ಮೂಮೆಂಟಿಗೆ ಇದು ಮಾಡ್ಕೊಂಡು ಹೋಗೋದು. ಅಥವಾ ಒಂದು ವೇಳೆ ನನಗೆ ಆ ವ್ಯಕ್ತಿ ಯಾರು ಏನು ಎತ್ತ ಅಂತ ಗೊತ್ತಿದೆ ಅಂತಂದರೆ ವಿ ಆಲ್ವೇಸ್ ನೋ ಒನ್ಸ್ ಬಿಟನ್ ಟ್ವೈಸ್ ಶೈ ಅಂತ. ಸೊ ನಮ್ಮ ಇದರಲ್ಲಿ ಹೋಗೋದು. ಹಾಗಂತ ಯಾರದೇ ಇವ್ರ ಜೊತೆಗೂ ಕೂಡ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಅಟ್ಯಾಚ್ಮೆಂಟು, ಅದಕ್ಕಿಂತ ಜಾಸ್ತಿ ಡಿಟ್ಯಾಚ್ಮೆಂಟ್ ಇಟ್ಕೊಂಡೆ ಮುಂದೆ ಹೋಗ್ತಾ ಇರೋದು ಅಷ್ಟೆ. ಪಬ್ಲಿಕ್ ಸ್ಪೀಕಿಂಗನ್ನು ಕೂಡ ನೀವು ಮಾಡ್ತಾ ಇದ್ದೀರಿ, ಅದರ ಹವ್ಯಾಸ ಹೆಂಗೆ ಪ್ರಾರಂಭ ಆಯಿತು? ಅದು ಮಾಡ್ಬೇಕನ್ಸಿದ್ದೆ ಯಾಕೆ? ಅನಿಸಿದ್ದು ಅಂತಲ್ಲ, ಅದು ಹಿಂಗೆ ಒಂದಕ್ಕೊಂದು ಕೊಂಡಿಯಾಗಿ ಹೋಗ್ತಾ ಇದ್ದಿದ್ದು ಅಷ್ಟೆ. ಅದಕ್ಕೋಸ್ಕರ ಹಾಗೆ ಮಾಡಬೇಕು ಅಂತ ಹೋದವನಲ್ಲ. ಆ್ಯಕ್ಚುಲಿ ನಂಗೆ ಸ್ಟೇಜಿಗೆ ಹೋಗೋ ಧೈರ್ಯನೇ ಇರಲಿಲ್ಲ, ಹೋಗಿ ಮಾತಾಡೋದಕ್ಕೂ ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ. ಹೀಗೆ ಮಾತಾಡ್ತಾ ಒಂದಕ್ಕೊಂದು ದೀಸ್ ಆರ್ ಆಲ್ ಇಂಟು ರಿಲೇಟೆಡ್. ಈಗ ನಾನು ಆ್ಯಂಕರಿಂಗು, ಸ್ಟೇಜಿಗೆ ಹೋಗೋದು, ಸ್ಕೂಲಲ್ಲಿರ್ಬೇಕಾದ್ರೆ ಡ್ಯಾನ್ಸ್ ಮಾಡೋದು, ಈಗಂತೂ ನನ್ನ ಹತ್ರ ಕಿತ್ತಿನೋಕ್ಕೂ ಬರಲ್ಲ, ಸ್ವಲ್ಪನೂ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. ಹಂಗಂತ ಸ್ಟೇಜಿಗೆ ಹೋಗೋದು, ಅಲ್ಲಿ ಹಾಡೋದಿರ್ಬೋದು, ಅಥವಾ ಏನೋ ಒಂದು ಆ್ಯಕ್ಟಿವಿಟಿ ಮಾಡೋದಿರ್ಬೋದು, ಅದೆಲ್ಲ ಮಾಡ್ತಿದ್ದೆ. ಹಂಗಂತ ಸ್ಟೇಜಲ್ಲಿ ಹೋಗಿ ಮಾತಾಡೋದಕ್ಕೆ ಧೈರ್ಯ ಇಲ್ಲ. ಮೇಯ್ನಾಗಿ ನನಗೆ ಅದಕ್ಕೆ ಪ್ರಿಪೇರ್ ಆಗುವಂಥ ಇದಿಲ್ಲ. ಇವತ್ತಾದರೂ ಅಷ್ಟೇ, ನಾನು ಈ ಕಾರ್ಯಕ್ರಮಕ್ಕೆ ಆಗಲಿ ಯಾವುದಕ್ಕೆ ಆಗಲಿ, ಅಥವಾ ನನ್ನ ಶೋ ಏನಿದೆ, ಪಾಡ್ಕಾಸ್ಟ್ ಶೋ ಇರ್ಬೋದು, ಅದಕ್ಕಾಗಲಿ ನಾನು ಪ್ರಿಪೇರ್ ಆಗಿ ಹೋಗೋದಿಲ್ಲ. ಇಟ್ ಹ್ಯಾಸ್ ಟು ಬಿ ಆನ್ ಸ್ಪಾಂಟೇನಿಯಸ್ ಸ್ಪಾಟ್. ಆ ಮೊಮೆಂಟಲ್ಲಿ ನಮ್ಗೆ ಏನು ಸೃಜಿಸುತ್ತೆ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಮಾಡುವಂಥದ್ದು. ಹಾಗಂತ ಯಾವುದಕ್ಕೆ ಎಷ್ಟು ತಯಾರಿ ಬೇಕೋ ಅಷ್ಟು ಮಾತ್ರ.
ಕೆಲವರೆಲ್ಲ ಅದಕ್ಕೆ ತಿಂಗಳಾನುಗಟ್ಟಲೆ ಇದು ಆಗಿ ಹೋಗುವಂಥದ್ದು, ಅಥವಾ ವಾರಗಟ್ಟಲೆ, ದಿನಗಟ್ಟಲೆ, ಗಂಟೆಗಟ್ಟಲೆ, ಎಷ್ಟು ಬೇಕೋ ಅಷ್ಟು. ನಮ್ಮದು ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇಷ್ಟು ಮೆತ್ತಗೆ ಮಾತಾಡ್ತಿದ್ದೀರಿ, ಇದು ವಾಯ್ಸ್ ಓವರ್ ಪ್ರಭಾವನ ಅಥವಾ ಮೊದಲಿಂದ ಹಂಗೇನ? ಅಂದರೆ ವಾಯ್ಸ್ ಓವರ್ ಕೊಟ್ಟು ಆ ಧ್ವನಿ ಹಂಗೆ ಆಗ್ಬಿಟ್ಟಿದ್ದೀನ? ಅಂದರೆ ಒಂಥರ ಏನು ಪ್ರದೀಪ್ ಅವರು ಬಹಳ ಮಿತಭಾಷಿಗಳು, ಅಲ್ಪ ಭಾಷೆಗಳು, ಸ್ವಲ್ಪ ಮಾತಾಡ್ತಾರೇನೋ ಅಂತ ಅನಿಸುತ್ತೆ ನನಗೆ. ಅಂದರೆ ಮನೆಯಲ್ಲೂ ಹಾಗೆ ಅಥವಾ ಆಫೀಸಲ್ಲೂ ಹಂಗೇನಾ? ಹಾಗೆ ಅಂತ ಅನ್ನೋದಕ್ಕಿಂತ ಎಲ್ಲಿ ಹೇಗಿರಬೇಕು ಹಾಗೆ. ಅಂದರೆ ಅಲ್ಲಿ ನನ್ನ ಮಾತಿನ ಅಗತ್ಯ ಇದೆಯಾ, ಅಲ್ಲಿ ಮಾತಾಡ್ತೀನಿ. ಯಾವ ಕ್ಷಣದಲ್ಲಿ ನನ್ನ ಮಾತಿನ ಅಗತ್ಯ ಇಲ್ಲ ಅನ್ನೋ ಅರಿವು ನನಗಾಗತ್ತೋ ಅಲ್ಲಿ ನಾನು ಸೈಲೆಂಟ್ ಆಗ್ತೀನಿ. ನಾವು ಎಲ್ಲಿ ಮಾತಾಡಬೇಕು ಆ ಅರಿವನ್ನು ನಾವು ಇಟ್ಕೊಬೇಕು. ಅದು ನನ್ನ ಮಾತುಗಳಲ್ಲೂ ಬೇರೆಯವ್ರಿಗೆ ಈಗ ಈ ವರ್ಕ್ಶಾಪ್ಗಳಲ್ಲಾದರೂ ಕೂಡ ಅದನ್ನೇ ಹೇಳೋದು, ಎಲ್ಲಿ ಎಷ್ಟು ಏನು ಹೇಗೆ ಮಾತಾಡಬೇಕು ಅನ್ನೋ ಅರಿವಿದ್ಕೊಂಡು ಮಾತಾಡಬೇಕು. ಮತ್ತು ಮಾತಾಡುವಾಗ ನಾವು ಫಸ್ಟ್ ಮಾತಾಡೋದಕ್ಕಿಂತ ಹೆಚ್ಚು ಕೇಳೋರಾಗಿರ್ಬೇಕು ಅಂತ ಅಷ್ಟು. ಲಿಸನರ್ಸ್. ಅ ಗುಡ್ ಸ್ಪೀಕರ್ ಶುಡ್ ಫಸ್ಟ್ ಬಿ ಅ ಗುಡ್ ಲಿಸ್ನರ್. ನಾವು ಚೆನ್ನಾಗಿ ಕೇಳಬಲ್ಲವಿ, ಅವರಿಂದ ಏನನ್ನ ತಿಳ್ಕೊಂಡ್ರೆ ಮಾತ್ರ ನಾವು ಅಂದರೆ ಮಾತಾಡೋದಕ್ಕೆ ಹೋಗಬೇಕು ಹಾಗೆ. ಸೊ ಅದ್ರ ಮೇಲೆ ನಂಬಿಕೆ ಇಟ್ಟು ನಾನು ತಾಳ್ಮೆ ಕಮ್ಮಿ, ಬಟ್ ಈ ಥರ ಬೇಕಾಗುತ್ತೆ. ನಾನು ನಿಮ್ಮ ಒಂದು ವಿಡಿಯೋ ಅಲ್ಲಿ ನೋಡ್ತಾ ಇದ್ದೆ, ಬಾಡಿ ಲ್ಯಾಂಗ್ವೇಜ್ಗಳನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ನೀವು ವರ್ಕ್ಶಾಪ್ ಮಾಡ್ತೀರಿ ಅಂತ ಕೇಳ್ಪಟ್ಟಿದ್ದೆ. ಅದೇನದು? ಅಂದರೆ ನಮ್ಮ ಭಾಷೆ ಅನ್ನೋದು ಬರೀ ಧ್ವನಿಯ ಮೂಲಕ ಮಾತ್ರ ಅಲ್ಲ. ಈಗ ಧ್ವನಿ ಅಂತಂದಾಗ ನಾನು ಹೇಗೆ ಕೈಯನ್ನು ಇದು ಮಾಡಿದೆ, ಅದಕ್ಕೆ ಒಂದಿಷ್ಟು ಸ್ಟ್ರೆಸ್ ಕೊಡುತ್ತೆ, ಅದಕ್ಕೆ ಇನ್ನಷ್ಟು ಇಂಪ್ಯಾಕ್ಟನ್ನು ಮಾಡುತ್ತೆ. ಅದೇ ವಿಷಯನ ನಾನು ಹಿಂಗಿಟ್ಕೊಂಡು ಅದಕ್ಕೊಂದು ಸ್ಟ್ರೆಸ್ ಕೊಡುತ್ತೆ, ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದಕ್ಕಿಂತ ಅದನ್ನು ನಾನು ಇಂಪ್ಯಾಕ್ಟ್ ಮಾಡುತ್ತೆ ಅಂತಂದರೆ ಅದಕ್ಕೊಂದು ಬೇರೆಯೇ ಎನರ್ಜಿ ಇರುತ್ತೆ, ಬೇರೆಯೇ ಒಂದು ಇಂಪ್ಯಾಕ್ಟ್ ಕೊಡುತ್ತೆ. ಅದು ಆ ಪ್ರಾಸೆಸ್ ಅಂದರೆ ಡೀಪಾಗಿ ಬಾಡಿ ಲ್ಯಾಂಗ್ವೇಜು ಅದ್ರ ಬಗ್ಗೆನೇ ವರ್ಕ್ ಮಾಡೋರು ಬೇರೆಯವರು ಇರ್ತಾರೆ. ಬಟ್ ಐ ಟೇಕಪ್ ಅಂದರೆ ಈ ವರ್ಕ್ಶಾಪ್ನ ಸೆಷನ್ಸ್ ಆ್ಯಸ್ ಅ ಪಾರ್ಟ್ ಆಫ್ ಅಂದರೆ ಈ ವಾಯ್ಸ್ ಓವರ್ ಇರ್ಬೋದು, ಆ್ಯಂಕರಿಂಗ್ ಇರ್ಬೋದು, ಈ ಎರಡಕ್ಕೆ ಹೇಗೆ ಬಾಡಿ ಲ್ಯಾಂಗ್ವೇಜ್ ಮುಖ್ಯ ಆಗುತ್ತೆ. ಈವನ್ ವಾಯ್ಸ್ ಓವರ್ ಮಾಡಬೇಕಾದ್ರೂ ಅಷ್ಟೇ ನಮಗೆ ಕೆಲವೊಂದು ಇದಕ್ಕೆ ನಾವು ಆ ರೀತಿ ಆ್ಯಕ್ಟ್ ಔಟ್ ಮಾಡಿದ್ರೆ ಮಾತ್ರ ಆ ಎಕ್ಸ್ಪ್ರೆಷನ್ ಬರೋದಕ್ಕೆ ಫೀಲ್ ಬರುತ್ತೆ. ಹೌದು, ಆ ವಾಯ್ಸಲ್ಲಿ. ತಮಾಷೆಯಾಗಿ ಹೇಳೋದಾದರೆ ನೀವು ಬಿಡಿ, ಹೇಳಿ ಪರವಾಗಿಲ್ಲ. ನೀವು ಎಸ್ ಜಾನಕಿ ಅವರು ಹಾಡೋದು ನೋಡಿದ್ದೀರಾ? ಯಾವುದು? ಎಸ್ ಜಾನಕಿ ಅವರು ಯಾವುದೇ ಹಾಡನ್ನಾದರೂ ಕೂಡ ಅಷ್ಟೇ ಒಂದೇ ಇದರಲ್ಲಿ ಯಾವುದೇ ಮೊಮೆಂಟ್ ಇಲ್ಲದೆ ಹಾಡಬಲ್ಲರು. ಐ ಥಿಂಕ್ ಅದು ಅವ್ರಿಗೆ ಮಾತ್ರ ಸಾಧ್ಯ ಆಗ್ತದೆ, ಬೇರೆ ಯಾರಿಗೂ ಸಾಧ್ಯ. ಎಷ್ಟೇ ಪಿಕ್ಚರ್ ಇದ್ರೂ ಕೂಡ ಐ ಥಿಂಕ್ ಶಿ ಈಸ್ ಅನದರ್ ಲೆವೆಲ್. ಬಟ್ ಐ ಥಿಂಕ್ ನಮ್ಮಂಥ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ಗೆ ಐ ಥಿಂಕ್ ಅದಕ್ಕೆ ಭಾಳ ಕಷ್ಟ. ಅದಕ್ಕೊಂದು ಫೀಲ್ ಬರಬೇಕು ಅಂತಂದರೆ ಕೆಲವೊಂದನ್ನು ನಾನೀಗ ಹೇಳಲೇಬೇಕಾಗಿಲ್ಲ. ಒಂದು ಜಲಕ್ ಕೊಡ್ಬೋದಾ? ಒಂದು ಜಲಕ್ ಕೊಡ್ಬೋದಾ? ಏನು ಹೇಳಿ ಅಂದರೆ ಒಂದು ಬಿಗ್ ಬಾಸ್ ವಾಯ್ಸ್ ಓವರ್, ಹಾಗೆ ಅದು ಒಂದು ಕಾಮಿಡಿ ವಾಯ್ಸ್ ಓವರ್. ಅಂದರೆ ಎರಡಕ್ಕೂ ಡಿಫ್ರೆನ್ಸ್ ಆಗಿ, ಬಿಗ್ ಬಾಸ್ ಈಸ್ ನಥಿಂಗ್ ಬಟ್ ವೆರಿ ಸೀರಿಯಸ್ ವಾಯ್ಸ್ ಓವರ್. ಈಗ ಇಫ್ ಸಪೋಸ್ ಕಾಮಿಡಿ ವಾಯ್ಸ್ ಓವರ್ ಅಂತ ಬಂದಾಗ ಡಿಫ್ರೆನ್ಸಸ್ಗಳು ಏನಾಗುತ್ತೆ ಅನ್ನೋದು. ಕಾಮಿಡಿ ವಾಯ್ಸ್ ಓವರ್ಸ್ ಅಂತ ಬಂದಾಗ ಅನ್ನೋದಕ್ಕೂ ಈಗ ಅದೇ ವಿಷಯನ ನಾವು ಹೇಳೋ ರೀತಿಲಿ ಹೇಗೆ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ಬೋದು. ಜೀವನದಲ್ಲಿ ಏಳು ಬೀಳುಗಳು ಸಹಜ, ಆದರೆ ಅದನ್ನು ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೈಲಿದೆ ಅನ್ನೋದು ಒಂದು ಮಾತು. ಜೀವನದಲ್ಲಿ ಏಳು ಬೀಳುಗಳು ಸಹಜ, ಆದರೆ ಅದನ್ನು ಹೆಂಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೈಲಿದೆ. ಬಟ್ ಅದೇ ವಿಷಯ ಅದನ್ನು ಇಟ್ ಬಿಕಮ್ಸ್ ಅ ಬಿಟ್ ಲೈಟರ್ ಮಾಡ್ಯುಲೇಷನ್ ಮೊಮೆಂಟಿಗೆ. ಹಾಂ, ಜೀವನದಲ್ಲಿ ಏಳು ಬೀಳುಗಳು ಸಹಜ, ಆದರೆ ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೈಲಿದೆ. ಸ್ವಲ್ಪ ಗದ್ರದಂಗಿರುತ್ತೆ, ಸ್ವಲ್ಪ ಎಲ್ಲಿ ಪಾಸ್ ಕೊಡ್ತೀರಾ ಅಂತ ಹೇಳ್ಕೊಂಡು.
ಅದೇ ಬಿಗ್ ಬಾಸ್ನ ಇದು ಅದೇ ಹತ್ರ ಇರುತ್ತೆ, ಬಟ್ ಸ್ವಲ್ಪ ಪ್ಲೆಸೆಂಟ್ ಫೀಲನ್ನು ಅದಕ್ಕೆ ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಹೀಗೆ ಯಾವ ಮೊಮೆಂಟಿಗೆ ಯಾವ ಫೀಲನ್ನು ಕೊಡಬೇಕು ಅನ್ನೋದನ್ನು ನಾವು ಅಭ್ಯಾಸ ಮಾಡಿಕೊಂಡು ಒಬ್ಸರ್ವ್ ಮಾಡಿಕೊಂಡು, ಯಾಕಂದರೆ ಇದು ಸಹಜವಾಗಿ ನಾವು ಜೀವನದಲ್ಲಿ ಬಳಸ್ತಾ ಇರುವಂಥ ಶೈಲಿಗಳೇ, ಯಾವುದು ಕೂಡ ಹೊಸತಲ್ಲ. ಆದರೆ ಅದು ಹೇಗೆ ಇಲ್ಲಿ ಬಳಕೆ ಆಗುತ್ತೆ ಅಂದರೆ ಅದನ್ನು ನಾವು ಒಂದು ಸ್ವಲ್ಪ ಸ್ಟ್ರೆಸ್ ಮಾಡ್ತೀವಿ, ಸ್ವಲ್ಪ ಅದಕ್ಕೆ ಒತ್ತೀವಿ. ಅದಕ್ಕೆ ಆ ಮೊಮೆಂಟಿಗೆ ಅದನ್ನು ಸ್ವಲ್ಪ ಎಕ್ಸಾಜರೇಟ್ ಅಂತ ಹೇಳೋದು ಕೂಡ ನೆಗೆಟಿವ್ ವರ್ಡ್ ಆಗುತ್ತೆ. ಬಟ್ ಆ ಮೊಮೆಂಟಿಗೆ ಎಲ್ಲರ ಅಟೆನ್ಷನನ್ನು ನಮ್ಮತ್ತ ಸೆಳೆಯೋದಕ್ಕೆ ಆ ಸ್ಟ್ರೆಸ್ ಮಾಡೋದು ಅವಶ್ಯಕತೆ ಇರುತ್ತೆ. ಅದು ಒಬ್ಬ ವಾಯ್ಸ್ ಆರ್ಟಿಸ್ಟಿಗೆ ಬೇಕಾಗುವಂಥದ್ದು. ಈ ಮಾಡ್ಯುಲೇಷನ್ಸ್ಗಳಿಂದ ಏನೂ ತೊಂದರೆ ಆಗಲಿಲ್ವಾ ಧ್ವನಿಗೆ? ಅಂದರೆ ಇದು ಬಹಳ ವೆರಿ ಲೆಂತಿ ಪ್ರೋಸೆಸ್, ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ. ನಿಮ್ಮ ಒರಿಜಿನಲ್ ವಾಯ್ಸ್ ಬೇರೆ, ಅಥವಾ ಒಂದು ವಾಯ್ಸ್ ಓವರ್ ಕೊಡಬೇಕಾದ್ರೆ ಧ್ವನಿಯಲ್ಲಿ ಒಂದು ಸ್ವಲ್ಪ ಚೇಂಜಸ್ಗಳು ಆಗಬೇಕು. ನೀವು ಆಗಲೇ ಹೇಳಿದ್ರಿ ಸ್ಟ್ರೆಸ್ ಮಾಡ್ತೀವಿ ಅದನ್ನು ಅಂತ. ಹಾಂ, ಅಂದರೆ ನಾವು ನಿರಂತರವಾಗಿ ಅದಕ್ಕೆ ಮೋಸ್ಟ್ಲಿ ಆ ಥರದ್ದು ಜಾಸ್ತಿ ಸ್ಟ್ರೆಸ್ ಆಗೋದು ಯಾವಾಗ ಅಂತಂದರೆ ದಿನವಿಡೀ ಅದೇ ಕೆಲಸ ಮಾಡಿದಾಗ. ನಾನು ಆರ್ ಜೆ ಆದಾಗ ಆಗ್ತಿತ್ತಾ? ಅಲ್ಲ, ಆರ್ ಜೆ ಆದ್ರೂ ಅಷ್ಟೇ ವಾರಕ್ಕೊಂದು ಎಪಿಸೋಡ್ ಮಾಡ್ತೀವಿ. ಹೌದಲ್ಲ, ವಾರಕ್ಕೊಮ್ಮೆ ಬರುವ ಇವನ್ ಆರ್ ಜೆಗಳು ಕೂಡ ದಿನ ಇಡೀ ಮಾತಾಡಲ್ಲ. ಇಡೀ 1 ಗಂಟೆಯಲ್ಲಿ ಅವರಿಗೆ 2, 3, 4 ನಿಮಿಷ ಮಾತ್ರ ಮಾತಾಡೋದಕ್ಕಿರೋದು, ನೀವು ಸರಿಯಾಗಿ ಒಬ್ಸರ್ವ್ ಮಾಡಿದ್ರೆ. ಯಾಕಂದರೆ ಜಾಸ್ತಿ ಮಾತಾಡೋಕ್ಕೆ ಬಿಡಲ್ಲ, ಯಾಕಂದರೆ ಅದರಲ್ಲಿ ಬೇರೆ ಎಲಿಮೆಂಟ್ಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಜನ ಯಾವುದಕ್ಕೆ ಕೂತು ಕೇಳ್ತಾರೆ ಅನ್ನೋದನ್ನು ಕೂಡ, ಅಂದರೆ ಹಾಡುಗಳಿಗೋಸ್ಕರ ಇದು ಅದಕ್ಕೆ ಆ್ಯಡ್ ಆನ್ ಆಗಬೇಕಾಗುತ್ತೆ. ಅದು ಡ್ರೈವ್ ಟೈಮ್ ಶೋ ಅಲ್ಲಿ ಅಥವಾ ಯಾವುದೋ ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ಅವರೊಂದಿಷ್ಟು ಮಾತಾಡ್ಬೋದು ಅಷ್ಟೆ. ಬಟ್ ಅನಗತ್ಯವಾಗಿ ಸ್ಟ್ರೆಸ್ ಮಾಡದೆ ಎಲ್ಲಿ ಬೇಕೋ ಅಷ್ಟು ಮಾತ್ರ ಅದನ್ನು ಬಳಸ್ಕೊಳ್ಳೋದು, ಅದು ಒಂದು. ಮತ್ತು ನಾನು ಹೆಚ್ಚಾಗಿ ಲಾಂಗ್ ಫಾರ್ಮ್ಯಾಟ್ ರೆಕಾರ್ಡಿಂಗ್ಸು, ಪುಟಗಟ್ಟಲೆ ಗಂಟೆಗಟ್ಟಲೆ ರೆಕಾರ್ಡಿಂಗ್ಸ್ನು ತುಂಬ ಕಮ್ಮಿ ಅಂದರೆ ಆ್ಯಕ್ಸೆಪ್ಟ್ ಮಾಡಲ್ಲ. ನಾನು ಹೆಚ್ಚಾಗಿ ಈ ಥರ ಡಾಕ್ಯುಮೆಂಟ್ರೀಸ್ ಇರ್ಬೋದು, ಕಾರ್ಪೊರೇಟ್ ವಿಡಿಯೋಸ್ ಇರ್ಬೋದು, ಅಥವಾ ಆ್ಯಡ್ಸ್ ಇರ್ಬೋದು, ಮತ್ತು ಅಫ್ಕೋರ್ಸ್ ನನ್ನ ಪ್ರೀತಿಯ ಇದು ಪ್ರಾಸೆಸ್ ಅಂದರೆ ಇದರದ್ದು ಅಂದರೆ ಚಾನಲ್ನ ಪ್ರೋಮೋಗಳಿರ್ಬೋದು, ಆ ಥರದ್ದು ಮಾಡ್ತಾ ಇರ್ತೀವಿ ಅಷ್ಟು. ಅಡ್ವರ್ಟೈಸ್ಮೆಂಟ್ ಅವ್ರು ಚೆನ್ನಾಗಿ ದುಡ್ಡು ಕೊಡ್ತಾರೆ ಸರ್ ವಾಯ್ಸ್ ಅವ್ರಿಗೆ? ಚೆನ್ನಾಗಿ ದುಡ್ಡು ಕೊಡಲ್ಲ ಅಂತ ಹೇಳಲ್ಲ, ಕೊಡ್ತಾರ ಅಂತಂದರೆ ಎಷ್ಟು ಅಂತ ಕೇಳಬೇಡಿ. ಹಾಗಂತ ರೀಜ್ನಲ್ ಚಾನಲ್ಗೆ ರೀಜ್ನಲ್ ಭಾಷೆಗಳಿಗೆ ನಿಮಗೆ ಅಷ್ಟೊಂದು ಬಜೆಟ್ಗಳನ್ನು ಯಾವ ಅಡ್ವರ್ಟೈಸ್ಮೆಂಟ್, ಬರೀ ವಾಯ್ಸ್ ಓವರಿಗೆ ಒಂದೇ ಬಜೆಟ್ ಕೂಡ, ಬಾಕಿ ಎಲ್ಲ ಮಾಡಿಬಿಟ್ಟಿರ್ತಾರಲ್ಲ ಅಡ್ವರ್ಟೈಸ್ಮೆಂಟ್. ಹಾಂ, ಅದು ಒಂದು. ಮತ್ತು ಇನ್ನೊಂದು ಏನು ಅಂತಂದರೆ ಅವ್ರಿಗೆ ಒಂದು ಭಾಷೆದು ಮಾಡುವಾಗ ಅದೊಂದು ದೊಡ್ಡ ಹೊರೆ ಅಂತ ಅನಿಸಲ್ಲ. ಅದನ್ನು 8-10 ಭಾಷೆಗೆ ಮಾಡಬೇಕು ಅಂತಂದರೆ ಅದೇ ದೊಡ್ಡ ಇದ್ರ ಥರ ಕಾಣಿಸುತ್ತೆ. ಇದು ಯೂಶ್ವಲಿ ಒಬ್ಬ ವಾಯ್ಸ್ ಆರ್ಟಿಸ್ಟಿಗೆ ಇರುವಂಥದ್ದು ಚಾಲೆಂಜು. ಮತ್ತು ಆಲ್ಮೋಸ್ಟ್ 99.9% ಆಫ್ ದ ಕೇಸಸ್ ವಾಯ್ಸ್ ಓವರ್ ಅನ್ನೋದು ಲಾಸ್ಟಿನ ಪ್ರಾಸೆಸ್ಸು. ಅಷ್ಟೊತ್ತಿಗೆ ಅವರೆಲ್ಲದಕ್ಕೂ ಖರ್ಚು ಮಾಡಾಗಿರುತ್ತೆ, ಎಲ್ಲದೂ ಇದಾಗಿರುತ್ತೆ. ಅಯ್ಯೋ ಇನ್ನು ಇದಕ್ಕೆ ಕೊಡಬೇಕಾ ಅನ್ನೋ ಥರದ ಫೀಲು ಕೂಡ ಅವ್ರ ಮೈಂಡಲ್ಲಿ ಬಂದಿರುತ್ತೆ. ರಾಗ ಹೇಳ್ತಿರ್ತಾರೆ ಅವಾಗ. ಅಂದರೆ ಅನಿವಾರ್ಯ. ಮತ್ತೊಂದು ಸ್ಟ್ಯಾಂಡರ್ಡ್ ಸೆಟ್ ಆಗಿಬಿಟ್ಟಿದೆ. ಒಂದು ರೀಜ್ನಲ್ ಭಾಷೆಗೆ ಇಷ್ಟು, ಈ ಭಾಷೆಗೆ ಇಷ್ಟು, ಆ ಭಾಷೆಗೆ ಇಷ್ಟು ಅಂತ ಒಂದು ಫಿಕ್ಸ್ ಆಗಿದೆ. ಅವರು ಒಂದು ಮಾರ್ಕೆಟ್ ಸೈಜ್ ನೋಡ್ತಾರೆ, ಅಥವಾ ಅದರ ಇದು ಎಲ್ಲೆಲ್ಲ ಅದನ್ನು ಬಳಕೆ ಮಾಡ್ತಾರೆ ಅಂತ ನೋಡ್ತಾರೆ. ಅದಕ್ಕೆ ಸರಿಯಾಗಿ ಒಂದು ಪ್ರೈಸ್ ರೇಂಜ್ ಫಿಕ್ಸ್ ಆಗಿದೆ. ಅದು ನಾವು ಒಂದು ಹಂತದ ತನಕ ಮಾತ್ರ ಪುಷ್ ಮಾಡ್ಬೋದು, ಆಮೇಲೆ ಕಷ್ಟ. ಸರ್ ಏನು ಸರ್ ಅದು ವರ್ಕ್ ಸ್ಪೇಸ್ ಸ್ಟಾರ್ಟ್ ಮಾಡ್ತಿದ್ದೀರಿ? ಯಾವುದು? ನೀವು ವರ್ಕ್ಶಾಪ್ಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಏನು ವರ್ಕ್ಶಾಪ್ಸ್, ಏನು ನಡೆಯುತ್ತೆ ಅಲ್ಲಿ ಅಂತ? ಅಂದರೆ ವರ್ಕ್ಶಾಪ್ಗಳು ಅಂದರೆ ಈ ವಾಯ್ಸ್ ಬೇರೆ ಇಲ್ಲ, ನಾನು ಅದೆಲ್ಲ ಮಾಡ್ತಾ ಇದ್ವಿ. ಯಾವುದಾದ್ರು ಇನ್ಸ್ಟಿಟ್ಯೂಷನ್ಸ್ ಅಥವಾ ಕಾಲೇಜ್ಗಳು ಇಲ್ಲಿ ಅವ್ರಿಗೆ ಬೇಕಾದಂಥ ಇದನ್ನು ಹೆಚ್ಚಾಗಿ ನನ್ನ ವಾಯ್ಸ್ ಓವರ್ ವರ್ಕ್ಗೆ ಜನ ರೆಕಗ್ನೈಸ್ ಮಾಡೋದ್ರಿಂದ ಅಲ್ಲಿ ವಾಯ್ಸ್ ಓವರ್ ಹೇಗೆ ಮಾಡೋದು ಅಂತ ಹೇಳ್ಕೊಡಿ ಅನ್ನೋದಕ್ಕೆ ಇದು ಮಾಡ್ತಾರೆ. ಬಟ್ ನನ್ನ ಪ್ರಕಾರ ವಾಯ್ಸ್ ಓವರ್ ಮಾಡೋದಕ್ಕೆ
ಹೇಗೆ ಮಾಡೋದು ಅಂತ ಕಲಿಯೋದಕ್ಕಿಂತ ಮುಖ್ಯವಾಗಿ ನಾನು ಯಾವಾಗಲೂ ಅದಕ್ಕೆ ಹೇಳ್ತಾ ಇರೋದು, ನಾವು ಬಿಲ್ಡಿಂಗ್ ಕಟ್ಟೋದಕ್ಕಿಂತ ಮೊದಲೇ ಅದರ ಫೌಂಡೇಶನ್ ಗಟ್ಟಿ ಕಟ್ಟಲೇಬೇಕಾಗತ್ತೆ. ಸೊ ಅದರ ಫೌಂಡೇಶನ್ ಆಗಿ ನಮ್ಮ ಭಾಷೆ, ಅದರ ಭಾಷಾ ಶುದ್ಧತೆ ಇರ್ಬೋದು, ಪ್ರೊನೌನ್ಸಿಯೇಷನ್ ಇರ್ಬೋದು, ಅದನ್ನೆಲ್ಲ ಸ್ವಲ್ಪ ಬೇಸ್ಗಳನ್ನು ಗಟ್ಟಿ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಮತ್ತು ಅದಕ್ಕೆ ಅಂಗವಾಗಿ ಕಂಬಗಳಾಗಿ ನಮಗೆ ಈ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಮತ್ತು ಬೇರೆ ಬೇರೆ ಉಳಿದ ಎಲಿಮೆಂಟ್ಗಳು ಏನಿರುತ್ತೆ, ಎಕ್ಸ್ಪ್ರೆಷನ್ಸ್, ಬೇರೆ ಭಾಷೆಗಳು, ಎಕ್ಸ್ಪ್ರೆಷನ್ಸ್ ಆಫ್ ಕೋರ್ಸ್, ಬೇರೆ ಭಾಷೆಗಳ ಪದಗಳನ್ನು ನಮ್ಮ ಇದರಲ್ಲಿ ಮುಖ್ಯವಾಗಿ ಕನ್ನಡ ವಾಯ್ಸ್ ಓವರ್ಗಳು ಮಾಡಬೇಕಿದ್ರೆ ನಾವು ಪದೇ ಪದೇ ಗಮನಿಸುವಂಥದ್ದು ತಪ್ಪಾಗಿ ಬೇರೆ ಭಾಷೆಯ ಪದಗಳನ್ನು ಬಳಸುವಂಥದ್ದು. ಅದನ್ನು ಒಬ್ಸರ್ವ್ ಮಾಡಿಕೊಂಡು ಹೇಗೆ ಒಂದು ಅಟ್ಲೀಸ್ಟ್ ಬೇಸಿಕ್ ಇಂಗ್ಲೀಷ್ ನಾಲೆಜ್ ಇಟ್ಕೊಳ್ಳೋದು. ಒಂದೇ ಭಾಷೆ ಇಟ್ಕೊಂಡು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗ್ತೀನಿ ಅಂತ ಅಂದರೆ ಸಾಧ್ಯ ಇಲ್ವಾ? ಇದೆ. ಆದರೆ ಇವತ್ತಿನ ಕಾಲದಲ್ಲಿ ಬೇರೆ ಭಾಷೆಗಳ ಪದಗಳು ಅಷ್ಟು ವ್ಯಾಪಕವಾಗಿ ಕನ್ನಡದಲ್ಲೂ ಬಳಕೆ ಆಗ್ತಾ ಇರೋದ್ರಿಂದ ಒಬ್ಬ ವಾಯ್ಸ್ ಆರ್ಟಿಸ್ಟ್ ಆಗಿ ಅದನ್ನು ಹೇಗೆ ನಾನು ಅದನ್ನು ಚೆನ್ನಾಗಿ ಬಳಸಬಲ್ಲೆ, ಹೇಗೆ ಅದನ್ನು ಹೇಳಬಲ್ಲೆ ಅನ್ನೋದು ಅದು ನನ್ನ ಕೈಲಿ ಮಾತ್ರ. ಸೊ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಬೇರೆ ಬೇರೆ ಎಲಿಮೆಂಟ್ಸ್ ಏನಿರುತ್ತೆ, ಸೊ ಇದನ್ನೆಲ್ಲ ತಿಳಿಸಿ ಹೇಳೋ ಪ್ರಯತ್ನ. ಇಷ್ಟು ದಿನದಲ್ಲಿ ಬಹಳ ಟಫೆಸ್ಟ್ ಒಂದು ವಾಯ್ಸ್ ಓವರ್ ಒಂದು ಕಾನ್ಸೆಪ್ಟ್ ಅಂತ ಅನಿಸಿದ್ದು ಎಲ್ಲಿ, ಯಾವುದು? ಹಾಗೆ ಯಾವುದು ಯೋಚನೆ ಅಂತ ಮಾಡ್ಕೊಳಕ್ಕೆ ಹೋಗಿಲ್ಲ, ಬಂದದ್ದನ್ನು ಮಾಡ್ತಾ ಹೋಗೋದು ಅಷ್ಟೇ. ಟಫೆಸ್ಟ್ ಅಂದರೆ ಯಾವ ರೀತಿಲಿ ಹೇಳ್ತಿದ್ರೆ ನಂಗೆ ಗೊತ್ತಾಗ್ತಿಲ್ಲ. ಅಂದರೆ ಅದನ್ನು ನೀವು ಡಬ್ ಮಾಡ್ತಾ ಇರ್ತೀರಿ ಅಥವಾ ಅದನ್ನು ಹೇಳ್ತಾ ಇರ್ತೀರಿ, ದಟ್ ರೆಸ್ಪೆಕ್ಟಿವ್ ಔಟ್ಪುಟ್ ಬಂದಿರಲ್ಲ, ಸರಿಯಾದ ಅಲ್ಲ, ಅದು ಅವಾಗ ಆಗ್ತಾ ಇರುತ್ತೆ. ಪ್ಲಸ್ ಅಲ್ಲ, ಅದನ್ನು ಕೇಳಿದ ಮೇಲೆ ನಿಮಗೆ ಅನಿಸುತ್ತೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಹಾಂ, ಅದು ನಾನು ಆ ಜಜ್ಮೆಂಟ್ ನಾನು ತಗೊಳ್ಳಲ್ಲ. ಕೊಟ್ಮೇಲೆ ಮುಗೀತು. ಅಲ್ಲ, ಅದು ಅವರ ಇದು ಡಿಸಿಷನ್. ಓಕೆ, ಹಾಗೆ ಅವ್ರಿಗೆ ಹೇಗೆ ಬೇಕೋ ಅದಕ್ಕೆ ಅಂದರೆ ತಕ್ಕ ಹಾಗೆ ಅದರ ಔಟ್ಪುಟ್ಟನ್ನು ಕೊಡೋದಕ್ಕೆ ಪ್ರಯತ್ನ ಪಡೋದು ನನ್ನ ಜವಾಬ್ದಾರಿ. ಆ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರ್ತೀನಿ ಅಷ್ಟೆ. ರೀಸೆಂಟ್ಲಿ ಈಗ ಜನಗಳ ಮುಂದೆ ಅಧಿಕೃತವಾಗಿ ಕಾಣಿಸ್ಕೊಂಡು ಬಿಡೋಣ ಅಂಥೇಳಿ ಯೂಟ್ಯೂಬಲ್ಲಿ ಪಾಡ್ಕಾಸ್ಟನ್ನು ಪ್ರಾರಂಭ ಮಾಡಿದಿರಿ. ಅದರ ಉದ್ದೇಶ ಹೊಂದಿದೆ ಯಾಕೆ? ನಾನು ಯೂಟ್ಯೂಬ್ ಅಂದರೆ ಮೊದಲೇ ಇತ್ತು ಅಂತ ಹೇಳಿದ್ರಿ, ಗೆಜೆಟ್ಸ್ಗಳನ್ನೆಲ್ಲ ಮಾಡ್ತಿದ್ರಿ, ಬಟ್ ಈಗ ನಾನು ಪಾಡ್ಕಾಸ್ಟು ಕೂಡ ಮಾಡ್ತಾಯಿದ್ದೆ, ಆಡಿಯೋ ಫಾರ್ಮ್ಯಾಟಲ್ಲಿ ಮಾಡ್ತಾಯಿದ್ದೆ. ನನಗೆ ಅಂದರೆ ನನ್ನ ಬೇರೆ ಜವಾಬ್ದಾರಿಗಳ ಮಧ್ಯೆ ಅದ್ರ ಬಗ್ಗೆ ಫೋಕಸ್ ಮಾಡೋದಕ್ಕೆ ಆಗೋದಕ್ಕೆ, ಅಂದರೆ ಒಂದು ನಿಮಗೆ ಗೊತ್ತು, ಒಂದು ವಿಡಿಯೋ ಪ್ರೊಡಕ್ಷನ್ ಪ್ರಾಸೆಸ್ ಹೇಗಿರುತ್ತೆ, ಅದು ಕಂಪ್ಯಾರಿಟಿವ್ಲಿ ಆಡಿಯೋ ಪ್ರೊಡಕ್ಷನ್ ಪ್ರಾಸೆಸ್. ಆಡಿಯೋ ನಾನು ಆಲ್ರೆಡಿ ರೆಗ್ಯುಲರ್ಲಿ ಮಾಡ್ತಾ ಇದ್ದರಿಂದ ನನಗೆ ಆಡಿಯೋ ಪ್ರೊಡಕ್ಷನ್ ವಾಸ್ ಈಸಿ. ವಿಡಿಯೋ ನನ್ನ ಪ್ರೊಡಕ್ಷನ್ ಹೌಸ್ ಇತ್ತು, ಆದ್ರೂ ಅದನ್ನೆಲ್ಲ ಬದಿಗಿಟ್ಟು ನಾನು ಬೇರೆ ಜವಾಬ್ದಾರಿ ಅಂತ ಫೋಕಸ್ ಮಾಡ್ತಾಯಿದ್ದೆ. ಬಟ್ ತುಂಬ ಜನರಿಂದ ಬಂದಂಥ ಅಂದರೆ ಫೀಡ್ಬ್ಯಾಕ್ ಇರ್ಬೋದು, ಅದಕ್ಕಿಂತ ಅಂದರೆ ಅಷ್ಟೇ ಮುಖ್ಯವಾಗಿ ನನ್ನ ಮನಸ್ಸಿನಲ್ಲೂ ಕೂಡ ಆವಾಗಲೇ ಅದನ್ನು ಮಾಡಬೇಕಿದ್ರೇ ವಿಡಿಯೋ ಒಂದು ಫಾರ್ಮ್ಯಾಟದು ಮಾಡಬೇಕು ಅನ್ನೋ ಯೋಚನೆ ಇದ್ದಿದ್ದಿರ್ಬೋದು. ಅದೆರಡರ ಬ್ಲೆಂಡಾಗಿ ಇದು ಪಾಡ್ಕಾಸ್ಟ್ ಈ ಒಂದು ಪ್ರಯತ್ನ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ನೀವು ಹೇಳೋದಕ್ಕೆ ಹೇಗೆ ನಡೀತಿದೆ? ಇಟ್ಸ್ ಗೋಯಿಂಗ್ ಗುಡ್ ಸರ್, ಚೆನ್ನಾಗಿ ನಡೀತಾ ಇದೆ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪ್ರಯತ್ನ ಅಷ್ಟೇ. ಈಗಿನ ವಾಯ್ಸ್ ಓವರ್ಗಳನ್ನು ಕೇಳಿದಾಗ, ಅಂದರೆ ಈಗಿನವರು ವಾಯ್ಸ್ ಓವರ್ ಮಾಡ್ತಾರೆ ಒಂದಿಷ್ಟು ಜನ, ಯುವ ಪೀಳಿಗೆಯ ವಾಯ್ಸ್ ಓವರ್ ಆರ್ಟಿಸ್ಟ್ಗಳಾಗಿರ್ಬೋದು, ಜರ್ನಲಿಸ್ಟ್ಗಳಾಗಿರ್ಬೋದು, ಈಗಿನ ವಾಯ್ಸ್ ಓವರು ಅವ್ರ ಕನ್ನಡ ಕೇಳಿದಾಗ ಏನು ಅನಿಸುತ್ತೆ? ಹೇಗೆ ಅನ್ನಿಸ್ಬೇಕು ಅದನ್ನೇ ಕೇಳಿ ಏನು ಅನಿಸುತ್ತೆ ಅಂತ. ಅಂದರೆ ತುಂಬ ಚೆನ್ನಾಗಿ ಕನ್ನಡ ಬರೋರು ಇದ್ದಾರೆ, ಇಲ್ಲ ಅಂತಿಲ್ಲ, ಕಮ್ಮಿ ಇದ್ದಾರೆ. ಅವಕಾಶ ಇಲ್ಲ ಕನ್ನಡ ಬರೋರಿಗೆ, ಚೆನ್ನಾಗಿ ಕನ್ನಡ ಬರೋರಿಗೆ ಅವಕಾಶ ಸಿಗ್ತಾ ಇಲ್ಲ. ಹಾಗೆ ಹೇಳಿಲ್ಲ ನಾನು. ಅಲ್ಲ, ಅದೊಂದಿದೆ ಅಂತ, ಅದನ್ನು ಬಿಟ್ರಿ ಅಂತ. ನೋ ಕಾಮೆಂಟ್ಸ್. ಹಂಗೆ ಹೇಳೋಕ್ಕಾಗಲ್ಲ. ಓಕೆ, ಅವಕಾಶ ಇಲ್ಲ ಅಂತ ಹೇಳೋ ಒಂದು ಕಂಪ್ಲೇಂಟ್ ಇದೆಯಲ್ಲ, ಅದು ಯಾರು ಮಾಡ್ತಾರೆ ಅಂತಂದರೆ ಅವಕಾಶವನ್ನು ಹುಡುಕೊಂಡು ಹೋಗೋದಕ್ಕೆ ಅಥವಾ ಕ್ರಿಯೇಟ್ ಮಾಡೋದಕ್ಕೆ ಗೊತ್ತಿಲ್ಲ ಇರೋರು. ಅವಕಾಶಗಳಿರ್ತವೆ, ಅದು ನಮ್ಮ ಬಾಯಿಗೆ ಬಂದು ಬೀಳ್ಬೇಕು. ಲಾಡು ಬಂದು ಬಾಯಿಗೆ ಬಿಡು, ಲಾಡು ಬಂದು ಬಾಯಿಗೆ ಬಿಡಬೇಕು. ನಾವು ಹೋಗಿ ಅದನ್ನು ಹುಡುಕ್ಬೇಕಾ ಅನ್ನೋದು
ಕೆಲವೊಮ್ಮೆ ಅವಕಾಶಗಳನ್ನು ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ, ಕೆಲವೊಮ್ಮೆ ಅವಕಾಶಗಳು ಇದ್ದಲ್ಲಿಗೆ ಹೋಗಬೇಕಾಗತ್ತೆ, ಅಥವಾ ಆ ಅವಕಾಶಗಳ ಸುತ್ತ ನಾವು ಏನೋ ಒಂದು ಮಾಡ್ತಾ ಇರಬೇಕಿದ್ರೆ ಅದು ನಮ್ಮ ಮುಂದೆ ಬಂದು ನಿಂತ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ನಾವೆಷ್ಟು ಅದಕ್ಕೆ ತಯಾರಾಗಿದ್ದೀವಿ ಅಂತ. ಇನ್ ದ ಮೀನ್ ಟೈಮ್ ಅವಕಾಶಗಳು ಅಂದರೆ ಏನು, ಅದೊಂದೇನ ಅವಕಾಶ ಲೈಫಲ್ಲಿ. ಸೊ ಇದು ಆ ಪ್ರಾಕ್ಟಿಕಲ್ ಇದನ್ನು ಕೂಡ ಇವನು ಇದರಲ್ಲಿ ಸೆಟ್ಲ್ ಆಗಿದ್ದಾನೆ, ಆರಾಮ್ಸೆ ಇದ್ದಾನೆ, ಅದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದಾನ ಅಲ್ಲ. ನಾನು ಕೂಡ ಒಂದು ಕಾಲದಲ್ಲಿ ಅದೇ ಇದರಲ್ಲಿದ್ದೆ, ಬಟ್ ಈ ಯೋಚನೆ ಇಟ್ಕೊಂಡೇ ನಾನು ಬಂದವನಲ್ಲ. ಆಯಿತು, ಯಾಕಾಯಿತು? ಬಿಕಾಸ್ ನಾನು ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದು ಸೈಡಲ್ಲಿ ಇದರಲ್ಲಿ ಪ್ರಯತ್ನಗಳು ಮಾಡ್ತಾ ಹೋದೆ, ಇನ್ನೊಂದು ಸೈಡಲ್ಲಿ ಇನ್ನೊಂದೇನೋ ಪ್ರಯತ್ನ ಮಾಡ್ತಾ ಹೋದೆ. ಅಲ್ಲಿ ಆ್ಯಕ್ಟಿಂಗ್ ಇರ್ಬೋದು, ಆ್ಯಂಕರಿಂಗ್ ಇರ್ಬೋದು, ಅಥವಾ ರಿಪೋರ್ಟಿಂಗಿಂದ ಸ್ಟಾರ್ಟ್ ಮಾಡಿದ್ದು. ನಾನು ಜರ್ನಿ ಹೇಳಿದೆ. ಹೇಗೆ ನಾವು ನಮ್ಮ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಹೋಗ್ತಾ ಇರ್ತೀವೋ, ಒಂದಲ್ಲ ಒಂದು ಕಡೆ ಅವಕಾಶಗಳು ಬಂದೇ ಬರುತ್ತೆ. ಅದು ದೊಡ್ಡದೋ ಚಿಕ್ಕದೋ ಅನ್ನೋದು ನಾವು ನೋಡೋ ದೃಷ್ಟಿಕೋನದ ಮೇಲೆ ಹೋಗುತ್ತೆ. ಆ ಪ್ರಯತ್ನ ನಿರಂತರವಾಗಿರಬೇಕು. ಒಂದು ಸಿಕ್ಕಿಲ್ಲ, ಮತ್ತೊಂದು ಸಿಕ್ಕಿಲ್ಲ ಅಂತಂದಾಗ ಅಲ್ಲಿಗೆ ಕೊರಕೊಂಡು ಅಲ್ಲಿಗೆ ಕಂಪ್ಲೇಂಟ್ ಮಾಡಿ ಕೂತ್ಕೊಂಡ್ರೆ ನಮ್ಗೆ ಇನ್ನೊಂದಕ್ಕೆ ಪ್ರಯತ್ನ ಮಾಡೋದಕ್ಕೆ ಎಂತೂಸಿಯಾಸಮ್ ಇರಲ್ಲ. ಇಲ್ಲಿ ಅದನ್ನು ಒಂದು ಕೊರಗ್ತಾ ನಮ್ಮ ಎನರ್ಜಿ ಡೌನ್ ಆಗ್ತಿರುತ್ತೆ, ಅಥವಾ ಇನ್ನಷ್ಟು ಕೊರಗೋದೇ ನಮ್ಮ ಜೀವನ ಆಗಿಬಿಡುತ್ತೆ. ದಿಸ್ ಇಸ್ ಮೈ ಬಿಲೀಫ್. ಆ್ಯಂಡ್ ಸೊ ಫೈನಲಿ ಯಂಗ್ ವಾಯ್ಸ್ಗಳಿಗೆ ಅಥವಾ ಜರ್ನಲಿಸಮ್ಗಿನ ಈ ದೊಡ್ಡ ಸಮುದ್ರದಲ್ಲಿ ಕಾಲಿಟ್ಟಿರುವಂತಹ ಹೊಸ ಜರ್ನಲಿಸ್ಟ್ಗಳಿಗೆ ಅಥವಾ ಜರ್ನಲಿಸ್ಟ್ ಆಗಬೇಕು ಅಂತ ಅಂದ್ಕೊಂಡವರಿಗೆ ವಾಟ್ ಯುವರ್ ಸಜೆಷನ್? ಸೊ ಎಸೆನ್ಷಿಯಲಿ ಯಂಗ್ ವಾಯ್ಸ್ಗಳಿಗೆ ಹೆಂಗೆ ವಾಯ್ಸ್ ಕೊಡಬೇಕು ಅಂತ ಕೇಳ್ತಿದ್ದೆ. ಬ್ಯೂಟಿ. ಅಷ್ಟೆಲ್ಲ ಹೇಳೋಷ್ಟು ದೊಡ್ಡವನ ನಾನು ಅಂತ ಗೊತ್ತಿಲ್ಲ ನನಗೆ. ಅನುಭವಿಸ್ತಾರಲ್ಲ ಹಂಗೆ. ಜಸ್ಟ್ ಗೋ ವಿತ್ ದ ಫ್ಲೋ, ಜಸ್ಟ್ ಹ್ಯಾವ್ ಫೇತ್ ಇನ್ ವಾಟ್ ಯು ಡೂ. ಹಂಗಂತ ಹೇಳ್ಕೊಂಡು ಪ್ರಯತ್ನ ನಿರಂತರ ಅನ್ನೋ ಒಂದು ಸತ್ಯವನ್ನು ನಾವು ಯಾವತ್ತೂ ಮರಿಬಾರ್ದು. ಇಲ್ಲ ಇದೇ ನನ್ನ ಗುರಿ ಅಂತ ಹೇಳ್ಕೊಂಡು ಒಂದಕ್ಕೆ ಅಂಟ್ಕೊಂಡು ಉಳಿದ ಅವಕಾಶಗಳಿಂದ ವಂಚಿತರೂ ಆಗಬಾರ್ದು. ಕೀಪ್ ಅಟ್ ಇಟ್, ಕೀಪ್ ಟ್ರೈಯಿಂಗ್, ಕೀಪ್ ಡೂಯಿಂಗ್, ಎಂಜಾಯ್ ದ ಪ್ರಾಸೆಸ್. ಬಿಕಾಸ್ ಸಕ್ಸಸ್ ಅಂದರೆ ಸಕ್ಸಸ್ ಶುಡ್ ನೆವರ್ ಬಿ ಯುವರ್ ಎಂಡ್ ಗೋಲ್. Success is just a byproduct. The process should drive you. ಆವಾಗ ನಿಮಗೆ ಎವ್ರಿಥಿಂಗ್ ಎಲ್ಸ್ ಬಿಕಮ್ಸ್, ಅದೇ ಕನ್ನಡದಲ್ಲಿ ನಗಣ್ಯ, ಇಸ್ ಇಮ್ಮೆಟೀರಿಯಲ್. ಕೈಗೆ ಸಿಗಲ್ಲ ಅಂತೀರಿ ಸುಲಭವಾಗಿ ಯಶಸ್ಸು? ಬೇಕಾದು ಸಕ್ಸಸ್. ವಾಟ್ ಈಸ್ ಸಕ್ಸಸ್? ಹೇಳಿದ್ರಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡೋದು. ದೆನ್ ಯಾ, ಬಟ್ ಹೌ ಡು ಯು ಡಿಫೈನ್ ಸಕ್ಸಸ್ ಮ್ಯಾಟರ್ಸ್. ನೀವು ಹೇಗೆ ಅದನ್ನು ಡಿಫೈನ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ ಇದಿರೋದು. ಸಕ್ಸಸ್ ಅಂದ ತಕ್ಷಣ ಇವತ್ತಿನ ಡೆಫಿನಿಷನ್ ಏನು? ಅದನ್ನು ಸಾಧಿಸಬೇಕು, ಅಲ್ಲಿರಬೇಕು, ಇಷ್ಟು ಮಾಡಬೇಕು, ಅಷ್ಟು ಜನ ನನ್ನ ಇದು ಮಾಡಬೇಕು. ದೋಸ್ ಆರ್ ಆಲ್ ಬೈ ಪ್ರಾಡಕ್ಟ್ಸ್. ದೋಸ್ ಆರ್ ಆಲ್ ಆದರೆ ನಿಮಗೆ ನೆಮ್ಮದಿ ಅನ್ನೋದು ತುಪ್ಪ ಆದರೆ ನಿಮಗೆ ಸಿಗೋ ಮಜ್ಜಿಗೆ ಅದು ಇರ್ಬೋದು, ಅಥವಾ ಮೊಸರು, ಬೆಣ್ಣೆ ಮೊಸರಾದರೂ ಅದರಲ್ಲಿ ತುಪ್ಪ ಉಳ್ಕೊಂಡಿರುತ್ತೆ, ಬಟ್ ಮಜ್ಜಿಗೆಯಲ್ಲಿ ಇರಲ್ಲ, ಏನಿರಲ್ಲ. ಸೊ ಹಾಗೆ. ಸೊ ಆ ನೆಮ್ಮದಿಯನ್ನು ಇದಕ್ಕೋಸ್ಕರ ನಾವು ಕೆಲಸ ಮಾಡ್ತಿರ್ಬೇಕು. ಹಾಗಂತ ಹೇಳ್ಕೊಂಡು ಮಜ್ಜಿಗೆನೂ ಒಳ್ಳೆಯದೇ, ಮೊಸರು ಒಳ್ಳೆಯದೇ, ಹೀಟ್ ಕಡಿಮೆ ಮಾಡುತ್ತೆ. ಬೆಣ್ಣೆನೂ ಒಳ್ಳೆಯದೇ, ಎಲ್ಲದರಲ್ಲೂ ಒಳ್ಳೆತನ ಇದೆ. ಹಾಗೆ ದಟ್ಸ್ ಲೈಫ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಅನೇಕ ವಿಚಾರಗಳನ್ನು ಮಾತಾಡಿದ್ದೀವಿ. ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು, ನಿಮ್ಮ ಜೀವನದ ಅನೇಕ ವಿಚಾರಗಳನ್ನು, ನಡೆದು ಬಂದ ಹಾದಿಯನ್ನು, ನಿಮ್ಮ ಆರಂಭದ ಆ ದಿನಗಳನ್ನು ಹಂಚ್ಕೊಂಡಿದ್ದೀರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮುಂದಿನ ನಿಮ್ಮೆಲ್ಲ ಯೋಜನೆಗಳಿಗೂ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ನಿಮ್ಮ ಪಾಡ್ಕಾಸ್ಟ್ ಇನ್ನೂ ಉತ್ತಮವಾಗಿ ಮೂಡಿ ಬರಲಿ. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟೇ ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಿದ್ದೀರಾ. ನಿಮಗೂ ಕೂಡ
ಒಳ್ಳೇದಾಗಲಿ, ಇನ್ನಷ್ಟು ಜನರಿಗೆ ತಲುಪಲಿ, ಮತ್ತು ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ್ದಕ್ಕೆ ಥ್ಯಾಂಕ್ಸ್. ನಾನು ಬೇಸಿಕಲಿ ಉತ್ತರ ಕರ್ನಾಟಕದವ್ರು. ಪಟ 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 ಮಾತಾಡೋ ಅಭ್ಯಾಸ, ಅಥವಾ ಮಾತು ಪಟ ಪಟ ಕೇಳಿಸ್ಕೊಂಡ ಅಭ್ಯಾಸ. ನಾನು ನಿಜವಾಗ್ಲೂ ಇಷ್ಟು ಸ್ಲೋ ಮಾತಾಡಿದ್ದು ನಾನು ಇಮ್ಯಾಜಿನ್ ಮಾಡಿರಲಿಲ್ಲ. ನಾನು ಇಫ್ ಐ ಆಮ್ ನಾಟ್ ರಾಂಗ್, ರ್ಯಾಪಿಡ್ ರಶ್ಮಿ ಅವರು ಪಾಡ್ಕಾಸ್ಟ್ ನೋಡ್ತಾ ಇರಬೇಕಾದ್ರೆ 1.5ಗೆ ಫಿಕ್ಸ್ ಮಾಡಿ ವಿಡಿಯೋನ ಅಂತ ಹಾಕಿದ್ರು. ಈಗ ನಾವು ಹಾಕಬೇಕಾದನ್ನ ಅಂತ. ಸೊ ಬಟ್ ಮನ ಮುಟ್ಟಬೇಕು. ಬಟ್ ಕೇಳೋದಕ್ಕೆ ಭಾಳ ಇಂಪಾಗಿದೆ ನಿಜವಾಗ್ಲೂ. ಬರೀ ನಾಟ್ ಓನ್ಲಿ ವಾಯ್ಸ್ ಓವರ್, ನಾರ್ಮಲಾಗಿ ಮಾತಾಡೋದಕ್ಕೂ ಬಹಳ ಅದ್ಭುತವಾಗಿದೆ. ಅದು ಒಂದು ವರ, ಆ ಥರದ ಧ್ವನಿ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ದೇನಿಲ್ಲ, ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ಗೆಸ್ಟ್ನೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.